ಉಪನಯನ ಅಂತ ಇದನ್ನ ಮಾಡಿ ಹ್ಮ್. ಅವನು ಗುರುಕುಲಕ್ಕೆ ಹೊಟ್ಟು ಬಿಟ್ರೆ ಹ್ಮ್. ಆ ಗುರುಕುಲದಲ್ಲಿ ಇವ್ರಿಗಿದೆ ಪ್ರಾಕ್ಟೀಸ್. ಹ್ಮ್. ಕೂತ್ಕೊಂಡು ಮಂತ್ರ ಹೇಳಿ ನಾಟಕ ನೋಡ್ತಾ ಇರೋದೇ ಕೆಲಸ. ಹ್ಮ್. ಇದು ಆಕ್ಟಿವೇಟ್ ಆಗ್ಬಿಟ್ಟಿರುತ್ತೆ. ಹ್ಮ್. ಆಗ ಅಲ್ಲಿ ವಿಷನ್ಸ್ ಕಾಣುತ್ತೆ. ಸೊ ಆ ವಿಷನ್ ಅಲ್ಲಿ ಅದೆಲ್ಲ ಕೋಡೆಡ್ ಫಾರ್ಮ್ ಅಲ್ಲೇ ಇರುತ್ತೆ. ಅದನ್ನ ಡಿಕೋಡ್ ಮಾಡ್ಕೋತಾ ಏನ್ನ ಡಿಕೋಡ್ ಮಾಡ್ತೀವಿ, ಹ್ಮ್. ಈ ಬ್ರಹ್ಮಾಂಡದಲ್ಲಿ ಏನಿದೆ ಪಿಂಡಾಂಡದಲ್ಲೂ ಅದೇ ಇದೆ. ಬಟ್ ಅದು ಬೀಜದ ರೂಪದಲ್ಲಿ ಇರುತ್ತೆ. ಹ್ಮ್. ಸೊ ಈಗ ಆಪಲ್ ಬೀಜ ನನಗೆ ಕಾಣಿಸ್ತು ಕಾಣಿಸ್ತು. ಅನ್ಕೊಳ್ಳೋಣ. ಈಗ ಬೀಜ ಕಾಣಿಸ್ತು, ಅದನ್ನೇನು ಉಪಯೋಗಿಸೋದು? ಮಣ್ಣಿಗೆ ಮಣ್ಣೊಳಗೆ ಇಡು, ಹಾಕ್ಬೇಕು. ನಿನ್ಗೆ ಆಪಲ್ ಸಿಗುತ್ತೆ, ಫ್ರೂಟ್ ಸಿಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ ಹಾಗೂ ಕೋ-ಸ್ಪಾನ್ಸರ್ಡ್ ಬೈ ಶಿವನೇತ್ರ ರುದ್ರಾಕ್ಷ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಮಾಸ್ಟರ್ ಆನಂದ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನನ್ನ ಕಂಟೆಂಟ್ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಸ್ವಲ್ಪ ಎನ್ಲೈಟನ್ಮೆಂಟ್ ಎರಡೂ ಸಿಗಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ಗೆ ಮುಂದಾಗೋಣ. ಇವತ್ತು ಬಂದಿರತಕ್ಕಂಥ ಅತಿಥಿಗಳು ನನಗೆ ಬಹಳ ಅಂದರೆ ಬಹಳ ವಿಶೇಷ. ಯಾಕೆ ಅಂತಂದರೆ ನನ್ನ ಎಷ್ಟೋ ಈ ಹಳೆ ಪಾಡ್ಕಾಸ್ಟ್ಗಳಿರ್ಬೋದು, ಬೇರೆ ಕಡೆ ಇಂಟರ್ವ್ಯೂಲ್ಲೂ ನೀವು ಕೇಳಿರ್ತೀರಿ ನನ್ನ ಮೊದಲ ಗುರುಗಳು ಅಂತ ಹೇಳ್ತಾ ಇರ್ತೀನಿ, ವೀರಬ್ರಹ್ಮಯ್ಯ ಅವರು ಅಂತ. ಆಮೇಲೆ ನಾನು ಎಷ್ಟೋ ಸತಿ ಈ ಕಡೆ ಕೈ ಪಾಯಿಂಟ್ ಮಾಡಿ ಹೇಳ್ತಾ ಇರ್ತೀನಿ, ಈ ಗುರುಗಳು ಹೇಳಿದ್ದು ಅಂತ. ಸುಮಾರು ಜನ ನಂಗೆ ಅದಕ್ಕೆ ಮೆಸೇಜ್ ಮಾಡಿದ್ದೀರಾ, ಸರ್ ಏನು ಕೈ ಮೇಲೆ ತೋರಿಸಿ ಹೇಳ್ತೀರಾ ಅಂದ್ಬಿಟ್ಟು ಅಂತ. ನನ್ನ ಮೊದಲ ಗುರುಗಳ ಹೆಸರು ನಾನು ಇಲ್ಲಿ ಬರ್ಕೊಂಡಿದ್ದೀನಿ, ಬ್ರಹ್ಮಯ್ಯ ಅಂತ, ವೀರಬ್ರಹ್ಮಯ್ಯ ಅಂತ ಅವ್ರ ಹೆಸರು. ಅವರ ಮಡದಿ ಇವತ್ತು ಬಂದಿದ್ದಾರೆ, ಗುರುಮಾಯಿ ಲಕ್ಷ್ಮೀ ಅಮ್ಮ ಅವರು. ನಮಸ್ತೆ, ವೆಲ್ಕಮ್ ಟು ದಿ ಶೋ. ಇವತ್ತು ಭಾಳ ಖುಷಿ ಆಗ್ತಿದೆ ನನಗೆ. ಸರ್ರೇ ಇನ್ನೊಂದು ರೂಪದಲ್ಲಿ ಬಂದಿದ್ದಾರೆ ನನ್ನ ಮುಂದೆ. ಅಲ್ಲಲ್ಲ, ಹೇಳಿದ್ದು ನಾನು, ನನಗೆ ಆ ಫೀಲು ಬಂದಿದ್ದಾರೆ. ಮತ್ತೆ ನಾನೇನೋ ಕ್ಲಾಸಿಗೆ ಬಂದಿದ್ದೀನಿ, ಮತ್ತೆ 0 ಲೆವೆಲ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನೋ ಏನೋ ಅನ್ನೋ ಥರದ್ದೆಲ್ಲ ಒಂದು ಫೀಲಿಂಗ್ ನನ್ನೊಳಗೆ. ಭಾಳ ಖುಷಿ ಆಗ್ತಿದೆ ನನಗೆ. ಸೊ ನಮ್ಮ ವೀಕ್ಷಕರಿಗೆ ನಾವು ಮಾತಾಡ್ತಾ ಹೋಗೋಣ ಹಂಗೇನೆ. ಯಾಕಂದರೆ 7 ವರ್ಷ 5 ವರ್ಷ ಅಂತೂ ನಾನು ಕಂಟಿನ್ಯೂಸ್ ಬಂದಿದ್ದೀನಿ ಕ್ಲಾಸ್. ಆಮೇಲೆ ಸ್ವಲ್ಪ ಟೈಮು ಇದೆಲ್ಲ ಬ್ಯುಸಿ ಆಯಿತು, ಆಗಲಿಲ್ಲ. ಆ 5 ವರ್ಷದಲ್ಲಿ ನೀವು ಅಲ್ಲಿ ಸೀನಿಯರ್ ಸ್ಟೂಡೆಂಟ್ ಆಗಿದ್ರಿ, ಸರ್ ಜೊತೆಗೆ ನೀವು ಕೂತ್ಕೊತಾ ಇದ್ರಿ, ನಿಮ್ಮ ಅನುಭವಗಳೇ ಹೇಳ್ಕೊತಾ ಇದ್ರಿ. ಬಟ್ ನೀವೆಲ್ಲ 4th ಲೆವೆಲ್ ಇದ್ರಿ, ನಾವು 0 ಲೆವೆಲಲ್ಲಿ ಇದ್ವಿ. ಸೊ ಆ 0 ಲೆವೆಲ್ಲು ಎಲ್ಲೋ ಒಂದು ಕಡೆ 0 ಆಯಿತು. 1ನೇ ಲೆವೆಲ್ ಅಷ್ಟೊತ್ತಿಗೆ 5 ವರ್ಷ ಆಗೋಯ್ತು ಮೇಡಮ್, ಸ್ಟ್ರಕ್ ಆಗೋಯ್ತು ಅಲ್ಲೇ. ಅದರಿಂದ ನಾನು ಆಮೇಲೆ ಆಚೆನೂ ಬಂದ್ಬಿಟ್ಟೆ. ಗೊತ್ತಿಲ್ಲ ನನಗೆ ಅಧ್ಯಾತ್ಮದ್ದು ಅಷ್ಟೇ ಋಣ ಇತ್ತೇನೋ ನನಗೆ ಅಂತ ಒಂಥರ ಫೀಲ್ ಆಗುತ್ತೆ. ಅದಾದಮೇಲೆ 2nd ಲೆವೆಲ್ ಏನು, 3rd ಲೆವೆಲ್ ಅಂದ್ರೇನು, 4th ಲೆವೆಲ್ ಏನು, ಇದೆಲ್ಲ ತಿಳ್ಕೊಳ್ಳೋ ಆಸೆ ನನಗೂ ಇದೆ. ಸೊ ನೋಡೋಣ ಇವತ್ತು ಇದನ್ನ ಮಾತಾಡ್ತಾ ಮೊದಲು ನಮ್ಮ ಆಡಿಯನ್ಸ್ಗೆ, ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಿರ್ತಾರೆ, ಏನು ಸರ್ ನೀವು ಇಷ್ಟೊಂದು ವಿಷಯ ತಿಳ್ಕೊಂಬಿಟ್ಟಿದ್ದೀರಾ, ನೀವೇನೇನು ಅಂತ. ಅಪ್ಪ ಅದೆಲ್ಲ ಬರೀ 0 ಲೆವೆಲ್ಲು ಅಂತ. ನಾನು 0 ಲೆವೆಲ್ಗೆ ಇಷ್ಟು ಅಂದರೆ 4th ಲೆವೆಲ್ ಅವರೆಲ್ಲ ಬಂದಾಗ ಹೇಗಿರುತ್ತೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡೋಣ. ಪಾಠವಾಗಿ ಹೇಗೆ ನಾನೇನೋ ಗೊತ್ತಿಲ್ಲದಿರೋರ ಥರ 0 ಲೆವೆಲ್ ಬಗ್ಗೆನೂ ಮಾತಾಡ್ತಾ ಇರ್ತೀನಿ, ಆಮೇಲೆ ನನಗೂ ಡೌಟ್ಸ್ ಬರ್ಬೋದು, ಅದೆಲ್ಲ ಮಾತಾಡ್ತಾ ಹೋಗೋಣ. ಸೊ ಹೇಳಿ, 0 ಲೆವೆಲ್ ಹೇಗೆ ನಮ್ಮ ಆಧ್ಯಾತ್ಮ ಸ್ಟಾರ್ಟ್ ಮಾಡಬೇಕು ಅಂತ ಆಸಕ್ತಿ ಇರೋರಿಗೆ ನಿಮ್ಮ ಕಾಂಟ್ಯಾಕ್ಟ್ ಬಂದು ನಿಮ್ಮ ಕ್ಲಾಸಿಗೆ ಬಂದರೆ ಏನು ಶುರು ಆಗುತ್ತೆ, ಹೆಂಗೆ ಶುರು ಆಗುತ್ತೆ? ಫಸ್ಟ್ ಈ 0 ಲೆವೆಲ್ ಅಂತಂದ್ರೆ ಈ ಹಿಂದೆ ಗುರುಕುಲದಲ್ಲಿ ಮಾಡ್ತಿದ್ರಲ್ಲ, ಏನು ಉಪನಯನ ಅಂತ ಫಸ್ಟ್ ಮಾಡೋರು. 7 ವಯಸ್ಸಿಗೆ ಗಂಡು ಮಕ್ಕಳಿಗೆ 7 ಇಯರ್ಸ್ಗೆ ಉಪನಯನ ಅಂತ ಮಾಡ್ಬಿಟ್ಟು ಅವ್ರಿಗೆ ಬೀಜ ಮಂತ್ರ ಕೊಡೋರು, ಗಾಯತ್ರಿ ಮಂತ್ರ. ಆ ಮಂತ್ರ ಚಾಂಟ್ ಮಾಡಿ ಅವರು ಒಂದಷ್ಟು ದಿವಸ ಮಾಡಿದ್ಮೇಲೆ ಅವ್ರನ್ನ ಗುರುಕುಲಕ್ಕೆ ಕಳ್ಸಿಕೊಟ್ಬಿಡೋರು. ಸೊ ಅವ್ರನ್ನ ವಟುಗಳು ಅಂತ ಕರೀತಾರೆ, ಗೊತ್ತಿದೆ ಅಲ್ವಾ ನಿಮ್ಗೆ? ಸೊ ಇಲ್ಲಿ ವಟುಗಳು ಅಂದ ತಕ್ಷಣ ಈ 0 ಲೆವೆಲ್ ಅಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಈಗ ಆಗ ಏನ್ ಮಾಡ್ತಿದ್ರು, ಮಕ್ಕಳಿಗೆ, ಬ್ರಾಹ್ಮಣರ ಮಕ್ಕಳಿಗೆ ಕರ್ಕೊಂಡೋಗಿ ಕಂಪಲ್ಸರಿ ಅದು. ಆಮೇಲೆ ರಾಜರು ಮಕ್ಕಳಿಗೆ ಎಲ್ಲಾರ್ಗು, ಯಾಕಂದ್ರೆ ಅವ್ರಿಗೆಲ್ಲ ಇದು ಕಂಪಲ್ಸರಿ. ಅಲ್ಲಿ ಏನ್ ಮಾಡೋರು ಅಂದ್ರೆ, ಇಲ್ಲಿ ಉಪನಯನ ಅಂತ ನಮಗೆ ಹೇಳ್ಕೊಡುವಾಗ ಈ ಥರ್ಡ್ ಐ ಅವೇಕ್ ಮಾಡೋರು. ಉಪನಯನ ಟೆಂಪರವರಿಲಿ ಐ ಓಪನಿಂಗ್ ಅಂತ ಹೇಳ್ಬಿಟ್ಟು, ಈ ಟೆಂಪರವರಿ ಆಗಿ ಕಣ್ಣ ಬಿಡಿಸೋ ಪ್ರೋಸೆಸ್. ಇದ್ಯಾಕೆ ಟೆಂಪರವರಿ ಅಂತ ಇದೆ ಅಲ್ಲ. ಸೊ ಈಗ ಟೆಂಪರವರಿ ಯಾಕೆ ಅಂತಂದ್ರೆ, ಈಗ ನಮ್ಗೆ ಕಿವಿ ಚುಚ್ತಾರೆ, ಕಿವಿ ಚುಚ್ಚಿದ್ಮೇಲೆ ಅದು ಹಾಗೆ ಇದ್ದು ಬಿಡುತ್ತಾ ಹೋಲು.
ಇರುತ್ತಾ? ಇಲ್ಲ, ಬಿಟ್ಬಿಟ್ರೆ ಅದು ಕ್ಲೋಸ್ ಆಗ್ಬಿಡುತ್ತೆ. ಕ್ಲೋಸ್ ಆಗುತ್ತೆ. ಅದು ಏನ್ ಮಾಡ್ಬೇಕು? ಚುಚ್ಚು ಕಿವೊಂದು ಓಲೆನಾರು ಹಾಕಿ ಒಲೆ ಹಾಕ್ತಾರೆ, ಇಲ್ಲ ಕಡ್ಡಿ ಕಡ್ಡಿ ಇಡ್ತಾರೆ, ಏನೋ ಇಟ್ಟಿರ್ತಾರೆ, ಒಂದ್ ಮಾಡ್ತಾರೆ. ಮಾಡ್ತಾರೆ. ಅದನ್ನ ಹಾಗೆ ಇಬ್ಬಳಿಸಿ ಆಮೇಲೆ ಏನ್ ಬೇಕೋ ಅದನ್ನ ಟೆಂಪರವರಿನ ಪರ್ಮನೆಂಟ್ ಮಾಡ್ಕೊತಾರೆ. ಹೇಗೋ ಇಲ್ಲೂ ಅಷ್ಟೇ. ಈಗ ಯಾರಿಗೆ ಈ ಉಪನಯನ ಮಾಡ್ಕೋತಾರೆ ಅವ್ರಿಗೆ ಉಪನಯನ ಆ ಟೆಂಪರವರಿ ಐ ಓಪನ್ ಮಾಡಿ ಬಿಟ್ಬಿಡ್ತಾರೆ. ಮಾಡಾದ್ಮೇಲೆ ಅದನ್ನ ಉಪಯೋಗಿಸಿ ಅದನ್ನ ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳೋ ಜವಾಬ್ದಾರಿ ನಂದು. ಯಾರು ಕಲ್ತ್ಕೊಳ್ತಾರೆ ಅವ್ರದ್ದು. ಸೊ ಈಗ ಅದಕ್ಕೆ ಮಂತ್ರ, ಈಗ ಮಂತ್ರದಲ್ಲಿ ಏನಿದೆ, ಗಾಯತ್ರಿ ಮಂತ್ರ ಅಂತ ಹೇಳ್ತೀವಿ. ಆಮೇಲೆ ಅದಕ್ಕೊಂದು ಪ್ರಾಣಾಯಾಮ ಇದೆ. ನಿಮ್ಗೆ ಸುಮ್ನೆ ಕ್ವಶನ್ಸ್ ನಾನು ಕೇಳ್ತೀನಿ, ಕೇಳಿ ಹೇಳಷ್ಟು ಹೇಳ್ತೀನಿ. ಈಗ ಗಾಯತ್ರಿ ಮಂತ್ರ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಗಾಯತ್ರಿ ಮಂತ್ರ ಹೇಗೆ? ಗಾಯತ್ರಿ ಮಂತ್ರ, ಆ ಮಂತ್ರ ಏನಿದೆ ಅದ್ರ ಕಾನ್ಸೆಪ್ಟ್ ತರದಲ್ಲಿ ಹೇಳಿದ್ರು ಗುರುಗಳು, ನನಗೆ ಜ್ಞಾಪಕ ಇರೋ ಹಾಗೆ. ಅದನ್ನೇ ನಾನು ಅಂದ್ರೆ ಪ್ರಾಣಾಯಾಮ ಮಾಡ್ತಕ್ಕಂಥದ್ದು. ಪ್ರಾಣೇಶ್ ಅಂದ್ರೆ ಸೂರ್ಯ. ಹೌದು. ಆ ಪ್ರಾಣಶಕ್ತಿನ ನಾವು ನಮ್ಮೊಳಗೆ ಆಯಾಮ ಮಾಡ್ಕೊಳ್ತಕ್ಕಂಥದ್ದು. ಎಸ್. ಓಂ ಭೂರ್ಭುವಸ್ವಃ ಅಂತ ಸೂರ್ಯನ್ಗೆ ಹೇಳೋದು. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಒಳ್ಳೆ ಆಲೋಚನೆಗಳಿಗೆ ಪ್ರಚೋದನೆಯನ್ನ ಕೊಡು, ಧಿಯೋ ಏನೋ ಪ್ರಚೋದಯಾತ್ ಅಂತ. ಅಷ್ಟು ಮಟ್ಟಿಗೆ ನೆನಪಿದೆ ಮೇಡಮ್. ನೆನಪಿದೆ. ಓಂ ಭೂರ್ ಭುವಸ್ವಃ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ. ಮೂರು ಲೋಕದಲ್ಲಿ ನಾನು ಇರ್ತೀನಿ. ಅಂದ್ರೆ ಭೂಲೋಕ ಅಂದ್ರೆ ಈ ಫಿಸಿಕಲ್ ಬಾಡಿ, ಭುವರ್ಲೋಕ ಅಂದ್ರೆ ಎಥರಿಕ್ ಬಾಡಿ, ಸ್ವರ್ಲೋಕ ಅಂದ್ರೆ ಎನರ್ಜಿ ಬಾಡಿ. ಮೂರು ಬಾಡಿನೂ ಇದೆ, ಇಲ್ಲಿ ಇದೆ ಅಲ್ವಾ? ಮೂರು ಫಿಸಿಕಲ್ ಇದೆ, ಎನರ್ಜಿ ಅಂದ್ರೆ ಎನರ್ಜಿ ಶಕ್ತಿ ಇದ್ರೆ ಎನರ್ಜಿ ಬಾಡಿ. ಸೊ ಎಥರಿಕ್ ಬಾಡಿ, ಅದ್ರ ಬಗ್ಗೆ ಇದು ದೊಡ್ಡ ಬೇರೆ ಸಬ್ಜೆಕ್ಟ್. ಬಟ್ ಆ ಮೂರು ಲೋಕದಲ್ಲಿರೋ ನನ್ನ ಜ್ಞಾನನ ಪ್ರಚೋದಿಸು. ನಾನು ಇಲ್ಲಿ ಈ ಮೂರು ಲೋಕದಲ್ಲಿ ನಾನು ಪ್ರಚೋದನೆ, ನಾನು ಆ ಲೈಟ್ ತಗೊಂಡ್ರೇನೆ ನೆಕ್ಸ್ಟ್ 2.5 ಶಿಫ್ಟ್ ಆಗೋಕ್ ಆಗೋದು. ಸೊ ಅಂದ್ರೆ ನೆಕ್ಸ್ಟ್ 2.5 ಬಾಡಿ ನಿಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇದೆ, ಶಿಫ್ಟ್ ಆಗಕ್ ಆಗೋದು. ಸೊ ಈಗ ಆ ಮಂತ್ರದಲ್ಲಿ ಗಾಯತ್ರಿ ಅರ್ಥ, 3 ಅಂದ್ರೆ 3 ಅಂತ. ಹೌದು. ಗಾ ಅಂದ್ರೆ ಗುರು ಹೇಳು. ಗಾಯತ್ರಿ, ಈಗ ನಾವೇನ್ ಅನ್ಕೊಂಡ್ಬಿಡ್ತೀವಿ ಜನರಲ್ ಆಗಿ, ಗಾಯತ್ರಿ ಅಂದ್ರೆ ದೇವಿ. ಅದು ನೆಗೆಟಿವ್ ಅಲ್ಲ, ಅದು ಫೋಟೋ. ಆಮೇಲೆ 5 ಮುಖಕ್ಕೆ ಹೇಳಿದ್ರು ಗುರುಗಳು. ಅಂದ್ರೆ ಒಂದೊಂದು ಕಲರ್ ಇದೆ, ಅದು ಒಂದೊಂದು ಜಾಮ ಅಂತ. ಎಸ್. ಡಾರ್ಕ್ ಕಪ್ಪು ಮುಖಾನು ಇದೆಯಲ್ಲ ಗಾಯತ್ರಿ, ಅದು ಕತ್ತಲ್. ಅದು ಇನ್ನೊಂದು ರೋಸ್ ಪಿಂಕ್ ಆಗಿರುತ್ತೆ ಬೆಳಗಿನ ಜಾವ ಸೂರ್ಯ. ಎಂಟೈರ್ ಟ್ರಾವೆಲ್ ಆಫ್ ದ ಸೂರ್ಯನ ಕಲರ್ಸ್ ಅಲ್ಲಿ ಡಿಪಿಕ್ಟ್ ಮಾಡೋದು ಅಂತ ಹೇಳ್ತಾರೆ. ಇದು ಹೇಗಪ್ಪ ಅಂತಂದ್ರೆ, ಗಾಯತ್ರಿ 3 ಸಲಿ ಹೇಳು. ಯಾವ 3 ಸಲಿ? ಬೆಳಗ್ಗೆ 6 ಗಂಟೆಯಲ್ಲಿ ಸನ್ ರೈಸ್ ಆಗೋವಾಗ, ಮತ್ತೆ ಮಧ್ಯಾಹ್ನ 12 ಗಂಟೆಯಲ್ಲಿ ತಲೆ ಮೇಲೆ ಬಂದಾಗ, ಮತ್ತೆ ಸನ್ ಸೆಟ್ ಆಗೋವಾಗ 6 ಗಂಟೆ ಟೈಮ್. ಮತ್ತೆ ಇನ್ನೊಂದಿದೆ ರಾತ್ರಿ 12 ಗಂಟೆ. ಅಂದ್ರೆ ಇದನ್ನೆಲ್ಲ 4 ಸಂಧಿ ಕಾಲ. ಇದೆಲ್ಲ ಸಂಧಿ ಕಾಲಗಳೇ, ಚೇಂಜ್ ಆಗ್ತಾರೆ. ಈ ರಾತ್ರಿ 12 ಗಂಟೆಯಲ್ಲಿ ನಾವು ಮಾಡಲ್ಲ, ಅದು ಡಾರ್ಕ್ ಪೀಪಲ್ಸ್ ಮಾಡ್ತಾರೆ, ಅದು ಬೇರೆ ಟೆಕ್ನಿಕ್, ಅದನ್ನ ಬಿಡೋಣ. ಸೊ ಇಲ್ಲಿ ಅದೂನು ಎನರ್ಜಿನೇ, ಅದು ಎನರ್ಜಿನೇ. ಸೊ ಈಗ ಇಲ್ಲಿ ಈ 3 ಸರ್ತಿ ನಾನು ಏನ್ ಮಾಡ್ತೀನಿ, ಬೆಳಗ್ಗೆ 6 ಗಂಟೆಯಲ್ಲಿ ಸೂರ್ಯನ್ಗೆ ಅರ್ಘ್ಯ ಕೊಟ್ಬಿಟ್ಟು ಪ್ರಾಣಾಯಾಮ ಮಾಡಿ, ಪ್ರಾಣಶಕ್ತಿನ ಆಯಾಮ ಮಾಡ್ತಾ ನಾನು ಸೂರ್ಯನ್ಗೆ ಮಂತ್ರ ಚಾಂಟ್ ಮಾಡ್ತಾ ಹೋಗ್ತೀನಿ. ಓಂ ಭೂರ್ಭುವಸ್ವಃ ಈ ಮಂತ್ರನ ಹೇಳಿ ನನ್ನ ಜ್ಞಾನನ ಪ್ರಚೋದಿಸು. ಇದು ಆಗ ವರ್ಕ್ ಆಗ್ತಾ ಇತ್ತು. ಬಟ್ ಈಗ ನಾವು ಭಸ್ತ್ರಿಕಾ ಮಾಡ್ತೀವಿ. ಭಸ್ತ್ರಿಕಾ ಬಗ್ಗೆ ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ರ್ಯಾಪಿಡ್ ರಶ್ಮಿ ಹೇಳಿದ್ದೆ, ಯಾಕೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದು. ಸೊ ಈ ಉಪನಯನ ಅಂತ ಇದನ್ನ ಮಾಡಿ ಅವನು ಗುರುಕುಲಕ್ಕೆ ಹೊಟ್ಟು ಬಿಟ್ರೆ, ಆ ಗುರುಕುಲದಲ್ಲಿ ಇವ್ರಿಗಿದೆ ಪ್ರಾಕ್ಟೀಸ್. ಕೂತ್ಕೊಂಡ್ ಮಂತ್ರ ಹೇಳಿ ನಾಟಕ ನೋಡ್ತಾ ಇರೋದೇ ಕೆಲ್ಸ. ಇದು ಆಕ್ಟಿವೇಟ್ ಆಗ್ಬಿಟ್ಟಿರುತ್ತೆ. ಆಗ ಅಲ್ಲಿ ವಿಷನ್ಸ್ ಕಾಣುತ್ತೆ. ನಿಮ್ಗೆ ವಿಷನ್ ಬೇಕಾದಷ್ಟು ಹೇಳ್ತಾ ಇದ್ರಿ ಅಲ್ವಾ? ಸೊ ಆ ವಿಷನ್ ಅಲ್ಲಿ ಅದೆಲ್ಲ ಕೋಡೆಡ್ ಫಾರ್ಮ್ ಅಲ್ಲೇ ಇರುತ್ತೆ. ಸೊ ಕೋಡೆಡ್ ಫಾರ್ಮ್ ಡಿಕೋಡ್ ಮಾಡಕ್ಕೆ ಆಗ ಒಟ್ಟುಗಳು ಅಂತ ಹೇಳ್ತಾರೆ, ಅದನ್ನ ಡಿಕೋಡ್ ಮಾಡ್ಕೋತಾ ಏನ್ನ ಡಿಕೋಡ್ ಮಾಡ್ತೀವಿ, ಈ ಬ್ರಹ್ಮಾಂಡದಲ್ಲಿ ಏನಿದೆ ಪಿಂಡಾಂಡದಲ್ಲೂ ಅದೇ ಇದೆ. ಸೊ ನಾನ್ ಪಿಂಡಾಂಡದಲ್ಲಿ ನೋಡಿದ್ರೆ ಬ್ರಹ್ಮಾಂಡ ಕಾಣುತ್ತೆ, ಬಟ್ ಅದು ಬೀಜದ ರೂಪದಲ್ಲಿ ಇರುತ್ತೆ. ಸೊ ಈಗ ಆಪಲ್ ಬೀಜ ನನಗೆ ಕಾಣಿಸ್ತು ಅನ್ಕೊಳ್ಳೋಣ. ಈಗ ಬೀಜ ಕಾಣಿಸ್ತು,
ಹಾ ಅದನ್ನೇನಿಗೆ ಉಪಯೋಗಿಸೋದು? ಮಣ್ಣಿಗೆ ಮಣ್ಣೊಳಗಡೆ ಹಾಕ್ಬೇಕು. ಇಡು, ನಿನ್ಗೆ ಆಪಲ್ ಸಿಗುತ್ತೆ, ಫ್ರೂಟ್ ಸಿಗುತ್ತೆ. ಹ್ಮ್. ಸೊ ಈ ಪ್ರಪಂಚ ಎಲ್ಲ ಇರೋದೇ ಮಿರರ್ ರಿಫ್ಲೆಕ್ಷನ್ ಅಷ್ಟೇ. ಹ್ಮ್. ನನ್ನ ಮಿರರ್ ರಿಫ್ಲೆಕ್ಷನ್, ಅವ್ರವ್ರ ಇಂಡಿವಿಜುವಲ್ ಮಿರರ್ ರಿಫ್ಲೆಕ್ಷನ್, ಹ್ಮ್. ಕೇವಲ ಅಷ್ಟೇ. ನಾನ್ ಪ್ರಾಬ್ಲಮ್ಸ್ ಬರೋದು ಮಿರರ್ ರಿಫ್ಲೆಕ್ಷನ್ ಅಲ್ಲೇ, ಹ್ಮ್. ಬಟ್ ಸಾಲ್ವ್ ಮಾಡ್ಕೊಳ್ಳೋದು ಎಲ್ಲಿ ಮಾಡ್ತಾ ಇದ್ದೀನಿ? ಹ್ಮ್. ಮಿರರ್ ಅಲ್ಲಿ. ಮಿರರ್ ಅಲ್ಲಿ. ನನ್ಗೆ ಇಲ್ಲಿ ಮುಖದಲ್ಲಿ ಮಸಿ ಬಳ್ಕೊಂಡಿದೀನಿ ಅಂದ್ರೆ ಮಿರರ್ನ ಒರೆಸ್ತಾ ಇರ್ತೀನಿ, ಒರ್ಸಕ್ಕಾಗಲ್ಲ, ಆಗಲ್ಲ. ಅಳ್ಸಕ್ಕಾಗಲ್ಲ. ನಾನು ಅದೇ ಒಳಗಡೆ, ನನ್ನ ಒಳಗಡೆ ನೋಡ್ಕೊಂಡು ಅಲ್ಲಿ ಅಳ್ಸಿದ್ರೆ ಆ ಮಿರರ್ ಅಲ್ಲಿ ರಿಫ್ಲೆಕ್ಷನ್ ಕ್ಲಿಯರ್ ಇರುತ್ತೆ. ಹ್ಮ್. ಈಗ ನಂದೇನೋ ಪ್ರಾಬ್ಲಮ್ ಅಂತಂದ್ರೆ ಹ್ಮ್. ನಾನು ಎಲ್ಲಿ ಹೋಗ್ತೀನಿ? ಒಳಗಡೆ ಹೋಗ್ಬೇಕು. ಹ್ಮ್. ಬಟ್ ಅದನ್ನ ಕಲಿತೀವಿ ಒಟ್ಟು ಒನ್ನಲ್ಲಿ. ಹ್ಮ್. ಒಳಗಡೆ ಹೋಗೋದು ಹ್ಮ್. ಮತ್ತೆ ಒಳಗಡೆ ಏನೇನಿದೆ ನನ್ನ ಪ್ರಪಂಚನ ನಾನು ನೋಡೋದು. ಹ್ಮ್. ಎಲ್ಲ ನನ್ನ ಪ್ರಪಂಚ ಕೋಡೆಡ್ ಫಾರ್ಮ್ ಅಲ್ಲಿ ಇರುತ್ತೆ. ಹ್ಮ್. ಫಸ್ಟ್ ನನ್ನನ್ನು ನಾನು ನೋಡ್ಕೋತೀನಿ, ಹ್ಮ್. ನಾನು ಹೆಂಗಿದೀನಿ ಅಂತ. ಇದು ನಿಮ್ಗೆ ಗೊತ್ತು. ಹ್ಮ್. ಒಂದ್ ನೋಡ್ ಮೇಡಮ್. ಎಸ್, ಯಾಕಂದ್ರೆ ಇಲ್ಲಿ ನೋಡ್ತಾ ಇರೋರ್ಗೆ ಇಲ್ಲೆಲ್ಲ ಕ್ಲಿಯರ್ ಮಾಡ್ಬಿಡೋಣ. ನನಗೊಂದು ಅರ್ಥ ಆಗ್ತಾ ಇದೆ, ಹೌದು. ಅಟ್ ದಿ ಸೇಮ್ ಟೈಮ್ ಅವ್ರಿಗೆ ಏನ್ ಅರ್ಥ ಆಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾ, ಅದಕ್ಕೆ ಹೇಳ್ತೀನಿ, super. ಈ ಗಾಯತ್ರಿ ಮಂತ್ರನೋ ಹೌದು. ಅಥವಾ ಉಪನಯನನೋ ಈ ಪದಗಳು ಬಳಸಿದ ತಕ್ಷಣನೇ ಹ್ಮ್. ಕಾಸ್ಟ್ ಬಂದ್ಬಿಡುತ್ತೆ ಪಾಪ ಕೆಲವ್ರು ನೋಡ್ತಾ ಇರೋರ್ಗೆ. ಹಾ, ನಾವು ಅದ್ ಮಾಡ್ಬೋದಾ, ಎಸ್. ನಾವು ಈ ಕಾಸ್ಟು, ನಾವು ಆ ಕಾಸ್ಟು. ಅದಕ್ಕೆ ಫಸ್ಟ್ ಅದನ್ನೊಂದು ಕ್ಲಾರಿಟಿ. ಕಾಸ್ಟ್ ಜೊತೆ ಆಮೇಲೆ ಜೆಂಡರ್ ಬರುತ್ತೆ. ಹಾ, ನಾನ್ ಅದು ಹೆಂಗ್ಸು, ಬರುತ್ತೆ. ನಾನ್ Yes, ಮಂತ್ರೋಪದೇಶ ಹೇಳ್ಬೋದಾ, yes. ನಾನು ಗಾಯತ್ರಿ ಮಂತ್ರ ಹೇಳ್ಬೋದಾ, ಮಾಡ್ಬೋದಾ? ಮತ್ತೆ ಆ 3 ದಿನ ನಾನು ಹೇಳ್ಬೋದಾ, ಈ 5 ದಿನ ಹೇಳ್ಬೋದಾ, ಇವೆಲ್ಲ ಇದೆ. Yes. ಫಸ್ಟ್ ಈ ಮಿತ್ತೆಲ್ಲ ಬ್ರೇಕ್ ಮಾಡ್ಬಿಡೋಣ. ಹಾ, ಇಲ್ಲ ಅಂತಂದ್ರೆ ಅವ್ರಿಗೆ ಅದು ಈ ತಗೊಳ್ಬೇಕು. ಕ್ವಶನ್ ಬಂದ್ಬಿಡು. ಅದಕ್ಕೆ ಹೇಳ್ಬಿಡಿ ಅಲ್ವಾ? madam. ಹಾ, ಇದು- ಏನಾಗುತ್ತೆ, ಹ್ಮ್. ಈಗ ಕಾಸ್ಟ್ ನ ನೋಡ್ಕೊಂಡು ಹೋದ್ರೆ ಹ್ಮ್. ಈಗ ಬ್ರಾಹ್ಮಣರು ಬರೀ ಅದೇ ಕೆಲ್ಸನೇ ಮಾಡ್ತಿದಾರ? ಆಗ್ತಾ ಇಲ್ಲ. ಸೊ ಇವ್ರು ಮಾಡೋದು ಅವ್ರು ಮಾಡ್ತಿದಾರೆ, ಅವ್ರು ಮಾಡೋದು ಇವ್ರು ಎಲ್ರು ಮಾಡ್ತಾರೆ. ಮಾಡ್ತಿದ್ದಾರೆ. ಸೊ ಹಾಗಾಗಿ ಇದು ಲೆಕ್ಕಕ್ಕೆ ಬರುತ್ತೆ. ಲೆಕ್ಕಕ್ಕೆ ಬರುತ್ತೆ. ಆಮೇಲೆ ಹೆಣ್ಣು ಮಕ್ಳು, ಹ್ಮ್. ಹೆಣ್ಣು ಮಕ್ಳಿಗೆ ಯಾವಾಗ ಇದ್ದಿದ್ ಕೆಲ್ಸ ಏನು? ಹ್ಮ್. ಅವನ್ ತಂದ್ ಕೊಡ್ತಾನೆ, ನಾನೇನೋ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ಬೇಕು. ಹ್ಮ್. ಈಗ ಪೆಟ್ರೋಲು ಹಾಕ್ತಾರೆ, ಹ್ಮ್. ಕಾರು ಓಡಿಸ್ತಾರೆ, ಆಟೋ ಓಡಿಸ್ತಾರೆ. ಹೌದು. ಸೊ ದೇಶ ಕಾಲ ಧರ್ಮ ಬದಲಾಗ್ತಾ ಇರುತ್ತದೆ. ಹಾ. ಬದಲಾಗ್ತಾ ಇರೋ ಹಾಗೇನೆ ಇದು ಬದಲಾಗ್ತಾ ಹೋಗುತ್ತೆ. ಹ್ಮ್. ಅದನ್ನೇ ಕಲಿಬೋದಂದ್ರೆ ಇದು ಯಾಕೆ ಕಲಿಬಾರ್ದು? ಸೊ ತಪ್ಪಿಲ್ಲ ಅಲ್ವಾ ಖಂಡಿತ ಇಲ್ಲ. ಗಾಯತ್ರಿ ಮಂತ್ರ ಹೇಳೋದ್ರಲ್ಲಿ, ಇಲ್ಲ. ಮಂತ್ರ ಅಥವಾ ಈ ಉಪನಯನ ಅನ್ನೋ ವರ್ಡ್ ಹಾ, ಕಣ್ಣು ಯಾರಿಗ್ ಬೇಡ? ಎಲ್ರಿಗೂ ಅಂದ್ರೆ ಎಲ್ಲಾರ್ಗೂ ಬೇಕು. ನಮ್ ಕಣ್ಣು ಅಂದ್ರೆ ನಾವು ಫಿಸಿಕಲ್ ಐನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದೀವಿ ಆನಂದ್ ಅವ್ರೆ. ಆದ್ರೆ ಒಳಗಡೆ ಇರೋ ಕಣ್ಣು ಯಾಕೆ 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 ಅಂದ್ರೆ ಯಾಕೆ ಬೇಕು ಅಂತ. ಯಾಕೆ ಅಂತಂದ್ರೆ ಈಗ ನಾನು ಹೊರಗಡೆ ಪ್ರಪಂಚ ಅದಕ್ಕೆ ನೋಡೋದಕ್ಕೆ ಈ ಕಣ್ಣು ಎಷ್ಟು ಇಂಪಾರ್ಟೆಂಟು, ಇವಾಗ ಒಳಗಡೆ ಕಣ್ಣು ಅಷ್ಟೇ ಇಂಪಾರ್ಟೆಂಟು. ಹೇಗಪ್ಪ ಅಂತಂದ್ರೆ, ನಾನು ಅಕಸ್ಮಾತ್ ಜಾರ್ ಬಿದ್ದೆ, ಅಕಸ್ಮಾತ್ ಅವರು ಆಕ್ಸಿಡೆಂಟ್ ಆಗೋಯ್ತು, ಅಕಸ್ಮಾತ್ ಎಲ್ಲ ಅಕಸ್ಮಾತ್ಗಳು ಯಾವುದು ಅಕಸ್ಮಾತ್ ಅಲ್ಲ. ಏನಾಗ್ತಾ ಇದೆ, ಈ ಅಕಸ್ಮಾತು ಅಲ್ಲಿ ನೀರ್ ಚೆಲ್ಲಿದೆ, ನಾನ್ ನೋಡ್ದಿರ ಕಾಲಿಟ್ಟೆ, ಅದ್ ಅಕಸ್ಮಾತ. ನಾನ್ ಕಣ್ಬಿಟ್ಟು ನೋಡ್ಲಿಲ್ಲ, ಬಿದ್ದೆ, ಬಿದ್ರು ಯಾರೋ, ಏನೋ ಒಂದ್ ಎಫೆಕ್ಟ್ ಆಯ್ತು. ಸೊ ಆದ್ರೆ ನಿಮ್ಗೆ ಈ ಕಣ್ಣು ಉಪನಯನ ಆಗಿದ್ರೆ, ನೀವು ದಿನ ಕಣ್ಣು ಮುಚ್ಚಿ ಅದನ್ನ ನೋಡಿದ್ರೆ ಏನಾಗುತ್ತೆ, ನೀವು ಮುಂದೆ ಆಗೋದು ನಿಮಗೆ ಗೊತ್ತಾಗುತ್ತೆ. ಇದು ನಿಮ್ಗೆ ಆಗ್ತಾ ಇರುತ್ತೆ ಅಲ್ವಾ? ಸೊ ಅದು ಒಂಥರ ನಾನು ನೋಡ್ಬಿಟ್ಟೆ ಆಗ್ಬಿಡುತ್ತೆ ಅಂತ ನಾವ್ ಯಾವತ್ತೂ ಅದನ್ನ ಪರ್ಸೀವ್ ಮಾಡಬಾರ್ದು. ಈಗ ನೋಡ್ದೆ, ಸೊ ಅದನ್ನ ವೈಪ್ ಆಫ್ ಮಾಡ್ಬೇಕು, ಹೌದಲ್ವಾ? ಯಾಕೆ ವೈಪ್ ಆಫ್ ಮಾಡಿಲ್ಲ? ವೈಪ್ ಆಫ್ ಮಾಡೋದು ಅಂದ್ರೆ ಏನು? ಅಳ್ಸಾಕೋದು. ನಾನು ಅದನ್ನ ನನ್ನ ನಣೆ ಬರನ ನಾನು ಅಳಿಸ್ಕೋಬಹುದಾ? ಈ ಕ್ವಶನ್ಸ್ ಎಲ್ಲ ಬರುತ್ತೆ. ಅಥವಾ ನನ್ನ ನಣೆ ಬರ ಅಳಿಸ್ಬಹುದಾ ಅನ್ನೋ ಪ್ರಶ್ನೆನು ಕೆಲವ್ರಿಗೆ ಬರುತ್ತೆ. ಬಟ್ ಇಲ್ಲಿ ಬರುತ್ತೆ ಕ್ಯಾರೆಕ್ಟರ್. ಇಲ್ಲಿ ಕ್ಯಾರೆಕ್ಟರ್ ಅಂದ್ರೆ, ನಾನು ಅಲ್ಲಿ ನೀರ್ ಚೆಲ್ಲಿ ನಾನು ಜಾರ್ ಬಿದ್ದೆ ಅಂದ್ರೆ, ನಾನು ಏನೋ ನಿನ್ನೆ ಮಿಸ್ಟೇಕ್ ಮಾಡಿರ್ತೀನಿ, ಇವತ್ತು ಅಲ್ಲಿ ಜಾರ್ ಬೀಳ್ತೀನಿ. ಅದು ಕ್ಯಾರೆಕ್ಟರ್. ಆ ಮಿಸ್ಟೇಕ್ ಮಾಡಬೇಡ, ಈ ಎಫೆಕ್ಟ್ ಆಗಲ್ಲ. ಸೊ ಆ ಮಿಸ್ಟೇಕ್ ಏನು, ಇದನ್ನ ನಾವು ಒಟ್ಟು ಒನ್ನಲ್ಲಿ ಕಲಿಸ್ತೀವಿ. ಅವ್ರ ವಿಷನ್ ನ ಹೇಳ್ತಾರೆ, ನಾವು ಫಸ್ಟೇ ವಿಷನ್ ಹಿಂಗೆಲ್ಲ ಬರುತ್ತೆ, ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳಲ್ಲ. ಬೆರಳು ಸುಟ್ಕೊಳಕ್ ಬಿಡ್ತೀವಿ. ಬೆರಳು ಸುಟ್ಕೊಂಡೆ ಅಂತ ಬಂದ್ ಹೇಳ್ತಾರೆ, ಓ ಈ ಬೆರಳು ಯಾಕೆ ಸುಟ್ಕೊಂಡೆ, ಒಂದ್ ವಾರದಿಂದ ತೆಗಿ, ಈ ಸ್ವಭಾವ ಎಲ್ಲ ಚೆಕ್ ಮಾಡ್ಕೋತಾರೆ. ಅವ್ರ ವಿಷನ್ ಅಲ್ಲೇ ಇರುತ್ತೆ. ಸೊ ಇದು ಮಾಡಿದ್ರಿಂದ ಈ ತರ ಆಯ್ತು. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಈಗ ಈ ವಿಷನ್ ಅಲ್ಲಿ ಹುಲಿ ಮುಖ ಸಿಂಹ ಮುಖ ನೋಡ್ತೀವಿ, ಏನದ್ರ ಅರ್ಥ?
ಅಲ್ವಾ? ಕರೆಕ್ಟಾಗಿ ಹೇಳದ್ನ ಕರೆಕ್ಟ್ ಆಗಿ ಹೇಳಿದ್ರಿ. ಕೋಪ ಎಷ್ಟು ವರ್ಷ ಆಯ್ತು ಪಾಠ ಬರುತ್ತೆ ಅದನ್ನ. ಸೊ ಈ ಕೋಪನ ಇದು ನನಗೆ ಇದು ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ನಾನು ಇವಾಗ ಇದು ವಿಷನ್ ಅಲ್ಲಿ ನೋಡ್ಬಿಟ್ಟೆ. ಈಗ ಭಯ, ಅಯ್ಯೋ ನಾನು ಜಗಳ ಮಾಡ್ತೀನಿ ಯಾರ ಹತ್ರನೋ ಜಗಳ. ಅದ್ರ ಬದಲಾಗಿ ನನ್ ಕೋಪ ಅನ್ನೋ ಸ್ವಭಾವನ ಇದು ಕ್ಯಾರೆಕ್ಟರ್ ಅಂತೆ. ಈ ಸ್ವಭಾವ ನನಗೆ ಬೇಡ. ಸೊ ಈ ಸ್ವಭಾವ ಎಲ್ಲಿದೆ? ನನ್ನಲ್ಲೇ ಇದೆ. ನನ್ನ ಆಪೋಸಿಟ್ ಆದ್ರೆ ನಾನು ಫ್ರಿಕ್ಷನ್ ಆಗುತ್ತೆ ಅಲ್ವಾ? ನನ್ ಮಿರರ್ ರಿಫ್ಲೆಕ್ಷನ್. ಯಾರೋ ಬೀದಿಲಿ ಹೋಗೋ ದಾಸೆ ಹತ್ರ ಆಗಲ್ಲ, ಮನೇಲಿ ಯಾರು ಇರ್ತಾರ ಫಸ್ಟ್ ಲೆವೆಲ್ ಅವ್ರ ಹತ್ರನೇ ಆಗುತ್ತೆ. ಯಾಕೆ ಅಂದ್ರೆ ಹತ್ರದ ರಿಫ್ಲೆಕ್ಷನ್. ಸೊ ಇನ್ ಎಲ್ಲಿ ಬೇಕಾದ್ರೂ ಆಗ್ಬಹುದು. ಆ ಒಂದು ಎಮೋಷನ್ಸ್ ಎನರ್ಜಿ ತಕ್ಕನಾಗಿ ಆ ಫ್ರೀಕ್ವೆನ್ಸಿಗೆ ಯಾರು ಟ್ಯೂನ್ ಆಗ್ತಾರೆ ಅವ್ರ ಹತ್ರ ನಾನು ಜಗಳ ಮಾಡ್ತೀನಿ. ಈಗ ನಾನು ನೋಡ್ಬಿಟ್ಟೆ, ರಾತ್ರಿ ಕನ್ಸಲ್ಲಿ ನೋಡಿದೆ, ಈಗ ಬೆಳಗ್ಗೆ ಎದ್ದು ಕುತ್ಕೋತೀನಿ, ಓ ನನ್ನಲ್ಲಿ ಈ ಕಸ ಇದೆ, ಈ ಕಸನ ತೊಳ್ಕೊಳಕ್ಕೆ ಟೆಕ್ನಿಕ್ ಇದೆ, ಭಸ್ತ್ರಿಕಾ ಕ್ಲಿಯರ್ ಮಾಡ್ಕೋತೀನಿ. ಬಟ್ ಆದ್ರೆ ಈ ಸ್ವಭಾವನ ಕನ್ಫೆಸ್ಟ್ ಮಾಡ್ಕೋತೀನಿ ನೇಚರ್ ಹತ್ರ. ನನಗೆ ಇಷ್ಟವಾದ ದೇವ್ರು ಅಥವಾ ನೇಚರ್. ಸೊ ಕನ್ಫೆಸ್ಟ್ ಏನ್ ಮಾಡ್ತೀನಿ, ನಾನು ಈ ಮಿಸ್ಟೇಕ್ ನಾನು ಇನ್ಮೇಲೆ ಮಾಡಲ್ಲ, ನಾನು ಎಲ್ಲೇ ಆದ್ರೂ ಇದು ನನಗೆ ಬೇಡ. ಸ್ಟಾರ್ಟಿಂಗ್ ಅಲ್ಲಿ ನನಗೆ ನಾನೇ ಕನ್ಫೆಸ್ಟ್ ಮಾಡ್ಕೋತಾ ಹೋಗ್ಬೇಕು. ಯಾವಾಗ ಇದೆಲ್ಲ ಗ್ರಾಜುಲಿ ನೆಕ್ಸ್ಟ್ ಮಿಸ್ಟೇಕ್ ಅದನ್ನ ನಾನು ಮಾಡಬಾರ್ದು. ಈಗ ಆಪೋಸಿಟ್ ಬಂದು ನನ್ಗೆ ಇದು ಕೆತ್ಕಕ್ ಶುರು ಆಗುತ್ತೆ, ಆಗ ನಾನೇನ್ ಮಾಡ್ತೀನಿ, ಎಚ್ಚರ, ಕನ್ಫೆಸ್ಟ್ ಮಾಡ್ಕೊಂಡಿದ್ಯಾ ಅಂತ. ಆಮೇಲೆ ಇದು ಪೆಟ್ರೋಲ್, ಇದು ಬೆಂಕಿ. ಈ ಪೆಟ್ರೋಲು ಬೆಂಕಿ ಹತ್ರ ಬಂದಾಗ ದಗ್ ಅಂತ ಆಗುತ್ತೆ. ಸೊ ಈ ಪೆಟ್ರೋಲ್ನ ಇದ್ರ ತನಾನೇ ಕಳ್ಕೊತಾ ಬಂದ್ರೆ ಹೆಂಗ್ ಕಳ್ಕೊಳ್ಳೋದು? ಇದು ಬೆಂಕಿ ಅಂತ ಗೊತ್ತು, ಯಾವಾಗ ಇದ್ರ ತನ ಕಳ್ಕೊತೀವಿ ನೀರಾಗ್ಬಿಡುತ್ತೆ. ಇದು ಹತ್ರ ಬಂದ್ರೆ ಏನಾಗುತ್ತೆ? ಶಮನ ಆಗುತ್ತೆ. ಇಷ್ಟೇ ನಾವು ಸ್ವಭಾವ ಅಂದ್ರೆ, ಪೆಟ್ರೋಲ್ನ ನೀರ್ ಅಷ್ಟೇ. ಸೊ ಈ ಸ್ವಭಾವ ಇದು ಎಲ್ಲದಕ್ಕೂ ಇದು ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಉಪನಯನ ಮತ್ತೆ ಒಟ್ಟುವಲ್ಲಿ ಇದನ್ನೆಲ್ಲ ನಾವು ಕಲಿತಾ ಹೋಗ್ತೀವಿ. ಸ್ವಭಾವ ಯಾವ ತರ ನನ್ನ ಸ್ವಭಾವ ಇರೋದ್ರಿಂದ ನನ್ನ ಪರಿಸ್ಥಿತಿ ಪರಿಸರ ನನ್ನ ಆರೋಗ್ಯದಲ್ಲಿ ಹೆಂಗೆ ಎಫೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ತಿಳ್ಕೊತಾ ಹೋಗ್ತೀನಿ ಒಂದು 6 ತಿಂಗಳು. ಆಮೇಲೆ ನಾನು ಅಪ್ಲೈ ಮಾಡಕ್ ಶುರು ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ನನಗೆ ಈ ಕಸ ಎಲ್ಲ ಕ್ಲಿಯರ್ ಆದ್ಮೇಲೆ ನನಗೆ ಆವಾಗ ಈ ಪ್ರಪಂಚದ ಈ ಒಳ ಪ್ರಪಂಚದಲ್ಲಿ ಬ್ರಹ್ಮಾಂಡದಲ್ಲಿ ಏನಿದೆ ಪಿಂಡಾಂಡದಲ್ಲೂ ಇದೆ, ನನಗೆ ಏನ್ ಬೇಕು ಅದು ಕ್ರಿಯೇಟ್ ಆಗಕ್ ಶುರು ಆಗುತ್ತೆ. ಇದು ಹೆಂಗೆ ಅಂದ್ರೆ ಫಸ್ಟ್ ನಾನು ಡಾರ್ಕ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ, ಕರೆಕ್ಷನ್ ಆಗ್ಬಿಡ್ತೀನಿ. ಅದಾದ್ಮೇಲೆ ಪುಣ್ಯ ಅಂದ್ರೆ ಎನರ್ಜಿ ಫ್ಲೋಯಿಂಗ್ ಇರುತ್ತೆ. ಆ ಎನರ್ಜಿ ಕಲೆಕ್ಷನ್ ನನ್ನ ಪವರ್ಗೆ ತಕ್ಕನಾಗೆ ನನ್ನ ಪರಿಸ್ಥಿತಿ ಪರಿಸರ ನನ್ನ ರೀಸನ್ ಅಂದ್ರೆ ನಾನು ಸುಮ್ಮನೆ ಹೆಂಗಂದ್ರೆ ಹೆಂಗ್ ಪವರ್ ಇದೆ ಅಂತ ಬಳಸೋಂಗಿಲ್ಲ. ಅಲ್ಲಿ ಬರುತ್ತೆ ಮೆಚ್ಯೂರಿಟಿ. ಆ ಮೆಚ್ಯೂರಿಟಿ ತಗೊಂಡು ನನ್ನ ಪವರ್ನ ನಾನು ಬಳಸ್ತಾ ಹೋದ್ರೆ ಕಾನ್ಸಿಕ್ವೆನ್ಸಸ್ ನಂದೇ, ಬಟ್ ಬಳಸ್ತಾ ಹೋದ್ರೆ ನಾನು ಮತ್ತೆ ಸ್ಪಿರಿಚುವಲಿ ಪ್ರೋಗ್ರೆಸ್ ಆಗ್ತಾ ಹೋಗ್ತೀನಿ. ಲೆವೆಲ್ 2 ಅಲ್ಲಿ ಇವಾಗ ಏನ್ ಮಾಡ್ತೀನಿ, ನನ್ನ ನೀಡ್ಸ್ನೆಲ್ಲಾನು ನಾನು ಫುಲ್ಫಿಲ್ ಮಾಡ್ಕೋತೀನಿ. ಈಗ ನಂದೇನೋ ಒಂದು ಕರ್ತವ್ಯ ಇದೆ, ನಾನು ಅದನ್ನೆಲ್ಲ ಮುಗಿಸಿದ ಮೇಲೆನೆ ನಾನು ಸ್ಪಿರಿಚುವಲ್ಗೆ ಸ್ವಿಚ್ ಓವರ್ ಆಗಕ್ ಆಗೋದು. ಇಷ್ಟೊಂದು ಕರ್ತವ್ಯ ನಂದು ಜವಾಬ್ದಾರಿ ಅದೆಲ್ಲ ಇಟ್ಕೊಂಡು ನಾನು ಬೇರೆ ಕೆಲ್ಸಕ್ಕೆ ಹೋಗಕ್ ಆಗಲ್ಲ, ಕಣ್ಣು ಮುಚ್ಕೊಂಡು ಕುತ್ಕೊಳಕ್ ಆಗಲ್ಲ ಅಲ್ವಾ? ಸೊ ಈಗ ಈ ಒಂದು ನನ್ನ ಎನರ್ಜಿನ ನಾನು ಬಳಸ್ಕೊಂಡು ನನ್ನ ಪರಿಸ್ಥಿತಿ ಪರಿಸರ ನನಗೆ ಪಾಸಿಟಿವ್ ಆಗಿ ನನಗೆ ಅನುಕೂಲವಾಗಿ ಮಾಡಿಕೊಂಡು ಆಮೇಲೆ ಸೆಕೆಂಡ್ ಲೆವೆಲ್ ಆದ್ಮೇಲೆ 3rd ಲೆವೆಲ್ಗೆ ಜಂಪ್ ಆಗ್ತೀನಿ. ಲೆವೆಲ್ ಅಂದ್ರೆ ಇಲ್ಲಿ ಲೆವೆಲ್ ಕೊಡೋದಲ್ಲ, ಅವ್ರ ವಿಷನ್ ಅವ್ರ ಸ್ವಭಾವನೇ ಆ ಲೆವೆಲ್ ತೋರಿಸುತ್ತೆ. ಈಗ ನೀವು ಓಕೆ ಅಂತ. ಅದು ಆ ಟೈಮಲ್ಲಿ ನಾನು ಆಗ ಸ್ಪಿರಿಚುವಲ್ ಕಲಿಯಕ್ಕೆ ಶುರು ಮಾಡ್ತೀನಿ. ಏನು ಇಲ್ಲಿ ತ್ರಿಕರಣ ಶುದ್ಧಿ, ಈ ಲೆವೆಲ್ 1 ಇರುತ್ತೆ ತ್ರಿಕರಣ ಶುದ್ಧಿ, ಲೆವೆಲ್ 2 ಅಲ್ಲೂ ಇರುತ್ತೆ. ಅಲ್ಲಿ ಬರೀ ತಿಳ್ಕೋತೀವಿ ಅಷ್ಟೇ, ಅಪ್ಲೈ ಏನು ಇರಲ್ಲ. ಈ ಲೆವೆಲ್ 3 ಅಲ್ಲಿ ಅಪ್ಲೈ ಮಾಡಕ್ಕೆ ಶುರು ಮಾಡ್ತೀನಿ. ಅಂದ್ರೆ ಕಾಯ ವಾಚ ಮನಸ್ಸ 3ರಲ್ಲೂ ನಾನು ಏನು ಹೇಳ್ತೀನಿ ಅದನ್ನ ನಾನು ಫಾಲೋ ಮಾಡ್ತೀನಿ. ನಾನು ಫಾಲೋ ಮಾಡಿ ಇನ್ನೊಬ್ರು ಯಾರಾದ್ರೂ ಕೇಳಿದಾಗ ಆಟೋಮೆಟಿಕ್ ನೇಚರ್ ಕಡೆಯಿಂದ ಲಿಂಕ್ ಆಗುತ್ತೆ, ನಾನು ಅವ್ರಿಗೆ ಅದನ್ನ ಹೇಳ್ತೀನಿ. ಆ ತರ ನಂದು ಏನು ಪಾಸಿಟಿವ್ ಸ್ವಭಾವ ಇರುತ್ತೆ ಅದಕ್ಕೆ ಸರಿಯಾಗಿ ಅದು ಕ್ರಿಯೇಟ್ ಆಗುತ್ತೆ. ಆಗ ನಾನು ಇನ್ನೊಬ್ರಿಗೆ ಹೇಳ್ತೀನಿ, ಅವ್ರು ಅದನ್ನ ಅಪ್ಲೈ ಮಾಡ್ತಾರೆ, ಅವರು ಹಾಗೆ ಪ್ರೋಗ್ರೆಸ್ ಆಗ್ತಾರೆ.
ನಾನು ಪ್ರೋಗ್ರೆಸರ್ ಜೊತೆ ನನ್ನ ಸುತ್ತಲೂ ಇರೋರ್ನು ಪ್ರೋಗ್ರೆಸ್ ಮಾಡ್ತಾ ಬರಬೇಕು. ಪ್ರೋಗ್ರೆಸ್ ಅಂದ್ರೆ ಒಳ್ಳೇದು ಮಾಡ್ತಾ ಬರಬೇಕು. ಅವರು ಕೆಟ್ಟವರು ಇವ್ರದು ಅದನ್ನು ಏನು ಜಡ್ಜ್ ಮಾಡೋ ಹಂಗಿಲ್ಲ. ನೇಚರ್ ನಮ್ಗೆ ಏನ್ ಕೇಳಿದ್ರು ಎಷ್ಟು ಕೇಳಿದ್ರು ಕೊಟ್ಟಿದೆ, ಕೊಡುತ್ತೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿದೆಲ್ಲ. ಈಗ ನಾನು ಈ ತರ ಬೆಳೀತಾ ಇರೋಂಗೆ ಇವೆಲ್ಲ ನನಗೂ ಬರುತ್ತೆ ಪರೀಕ್ಷೆ. ಒಂದು ನಮ್ಮ ಆಡಿಯನ್ಸ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಆಸ್ ಎ ಕ್ಲಾಸ್ ಆಗಿನೂ. ಎಸ್, ಇಲ್ಲಿ ಮೇಡಮ್ ಹೇಳ್ತಾ ಇದ್ರು, ನೀವು ಪದೇ ಇದನ್ನ ಕೇಳಿರ್ತೀರ, ಉಪನಯನ ನೋಡ್ತಾ ಇರಬೇಕು, ನಿಮಗೆ ಮೆಸೇಜ್ ಬರುತ್ತೆ, ಅದು ಒಂದು ಕೋಡೆಡ್ ಲ್ಯಾಂಗ್ವೇಜಲ್ಲಿ ಬರುತ್ತೆ ಅಂತ ಹೇಳಿದ್ರು. ಅದಾದ ತಕ್ಷಣ ನೀವು ಗಮನಿಸಿದ್ರೆ ಅವ್ರೊಂದು ಹೇಳಿದ್ರು, ಹುಲಿ ಸಿಂಹ ಬಂದರೆ ಏನು ಅಂತಂದರು. ನಾನು ತಕ್ಷಣ ಕೋಪ ಅಂತಂದೆ. ಇದೇ ಕೋಡೆಡ್ ಲ್ಯಾಂಗ್ವೇಜ್ ಅಂತ ಕರೆಯೋದು. ಅಂದರೆ ಈಗ ನೀವು ನೀರಲ್ಲಿ ಜಾರು ಬೀಳೋದು ಒಂದು ಎಕ್ಸಾಂಪಲ್ ಹೇಳಿದ್ರು ಮೇಡಮ್. ಹಂಗಂದ ತಕ್ಷಣ ನಾನೇನೋ ವಿಷನ್ ಹಿಂಗೆ ಕೂತ್ರೆ ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ, ನೀರಲ್ಲೇ ಜಾರು ಬೀಳ್ತೀನಿ ಅಂತ ಅಲ್ಲ. ಅದಕ್ಕೊಂದು ಕೋಡೆಡ್ ಲ್ಯಾಂಗ್ವೇಜ್ ಬರುತ್ತೆ. ಸೊ ಅದನ್ನು ನೀವು ಕಲಿತಾ ಹೋಗ್ತೀರಾ ಅಂತ ಇಲ್ಲಿ ಬಂದ. ಕರೆಕ್ಟ್ ಮೇಡಮ್? ಸೊ ಈ ಬರ್ತಾ ಕಲಿತಾ ನೇಚರು ಅಂದರೆ ಭಗವಂತ ನಿಮ್ಮ ಜೊತೆ ನಿಮ್ಮ ದೈನಂದಿನ ಇನ್ನು 15 ದಿವಸದಲ್ಲಿ ಏನಾಗುತ್ತೆ ಅಂತನೋ ಅಥವಾ ಇನ್ನು 3 ದಿವಸದಲ್ಲಿ ಏನಾಗುತ್ತೆ ಅಂತನೋ ನಿಮಗೆ ಕೋಡೆಡ್ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಆ ಕೋಡೆಡ್ ವರ್ಡ್ಗಳನ್ನ ಎಲಿಮೆಂಟಲ್ಸ್ ಅಂತ ಕರಿಬೋದಲ್ಲ ಮೇಡಮ್? ಅದನ್ನ ಎಲಿಮೆಂಟಲ್ಸ್ ಅನ್ಬೋದು. ಈಗ ಹುಲಿ ನೋಡಿದಾಗ ಕೋಪ ಅಂದಾಗೆ, ಹಾವುನ ನೋಡಿದ್ರೆ ಎನಿಮೀಸ್ ಅಂತ, ನಾಯಿನ ನೋಡಿದ್ರೆ ಫ್ರೆಂಡ್ಸ್ ಅಂತ. ನನ್ನ ಗ್ಯಾಪ್ಕಾರದಲ್ಲ ನಿಮ್ಮನ್ನ ಹೇಳ್ತಾ ಇದ್ದೀನಿ, ಅದಕ್ಕೆ ನಾನು ಗ್ಯಾಪ್ಕ ಇಟ್ಕೊಂಡಿದ್ದೀನ ಅಂತ. ಓಕೆನಾ? ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಅದು ಬರುತ್ತೆ. ಅದಾದ್ಮೇಲೆ ನೀವು ನಾನ್ ವೆಜ್ ಐಟಮ್ ಬರುತ್ತೆ, ಫುಡ್ ಏನೋ ತಿನ್ನೋವಂಥದ್ದು. ಅದು ಬಂದ್ರೆ ಏನೋ ಸಮಥಿಂಗ್ ಒಳ್ಳೆ ಬಿಸ್ನೆಸ್ ಡೀಲು, ದುಡ್ಡು ಲಾಭ ಬರುತ್ತೆ ಅಂತ ಹೇಳಿ. ನಾನ್ ವೆಜ್ ತಿಂದ್ರೆ ಕನ್ಸಲ್ಲಿ ದುಡ್ಡು ಬರುತ್ತೆ. ಬಟ್ ಅದು ಎಂತ ದುಡ್ಡು ಬರುತ್ತೆ? ಅದು ಕಪ್ಪು ಹಣ. ಕರೆಕ್ಟ್. ನಾನ್ ವೆಜ್. ಅದೇ ನೀವು ದಾಳಿಂಬೆ ಹಣ್ಣು ತಿಂದ್ರಿ, ಅದು ನಾನು ಪ್ಯೂರ್ ಬರುತ್ತೆ. ಈ ನಾನ್ ವೆಜ್ ಕೆಲವರು ಇನ್ನೊಂದು ಇದೆ ಮೇಡಮ್, ನನ್ಗೆ ಹೇಳೋದಂತ ಗೊತ್ತಾಗ್ತಾ ಇಲ್ಲ. ಈಗ ಟಾಯ್ಲೆಟ್ ಹೋದಂಗೆಲ್ಲ ಒಂದ್ಸಲಿ ಬರುತ್ತೆ, ಅದು ಅಷ್ಟೇ ಡಾರ್ಕ್. ಅದು ದುಡ್ಡೇನಾ? ಆದ್ರೆ ಅದು ದುಡ್ಡೇನೆ. ನನ್ಗೊಂದ್ಸತಿ ಆತರ ಕನ್ಸು ಬಿದ್ದಿತ್ತು. ಟ್ರೈನಲ್ಲಿ ಹೋಗ್ತಾ ಇದ್ದೀನಿ, ಯಾವ್ದೋ ನೆಕ್ಸ್ಟ್ ಕಂಪಾರ್ಟ್ಮೆಂಟ್ಗೆ ಅಂತ ಹೋಗ್ತೀನಿ, ನೋಡ್ರೆ ಅಲ್ಲಿ ಟಾಯ್ಲೆಟ್ ಫುಲ್ ಕ್ಲೀನ್ ಇರಲ್ಲ. ನಾನು ಟ್ರೈನಲ್ಲಿ ಹೋಗ್ತಾ ಇದ್ದೀನಿ, ಹಂಗ್ ಬಂದ್ರೆ ಏನ್ ಮೇಡಮ್? ಅದಂದ್ರೆ ಆತರ ದುಡ್ಡು ಬರುತ್ತೆ ಅಂತ ಯಾರ ಹತ್ರ ಇರಂಗಿಂದ ಬರುತ್ತದು ಅಂತ ಇದನ್ನೇ ಹೇಳ್ತೀನಿ ನಿಮ್ಗೆ. ಇದು ಈ ತರ ನಾವು ಕನ್ಸಲ್ಲಿ ನೋಡಿದಾಗ ಅಲ್ಲಿ ರಿಯಾಕ್ಟ್ ಆಗ್ಬಾರ್ದು. ಇದು ಕ್ಯಾರೆಕ್ಟರ್. ಈಗ ನಾವು ಹೊರಗಡೆ ರಿಯಾಕ್ಟ್ ಆಗಿದ್ರೆ ಅಲ್ಲಿ ರಿಯಾಕ್ಟ್ ಆಗ್ತೀವಿ. ಹೊರಗಡೆ ನೋಡಿದಾಗ ರಿಯಾಕ್ಟ್ ಆಗ್ಬಾರ್ದು ಅಂದ್ರೆ ಅದನ್ನ ತುಳ್ಕೊಂಡು ಹೋಗಿ ಅಂತ ಅರ್ಥ ಅಲ್ಲ. ಎಸ್, ಮಾಡಿದ್ದಾರೆ, ಇದನ್ನ ಒಪ್ಕೊಳ್ಳೋದು. ಯಾವಾಗ ಅದನ್ನ ಒಪ್ಕೋತೀನಿ, ನನಗೆ ಇಲ್ಲೇನ್ ಮ್ಯಾನಿಫೆಸ್ಟ್ ಆಗುತ್ತೆ, ಏನಾಗುತ್ತಿಲ್ಲ ಅವಾಗ ಹೆಂಗ್ ಬರುತ್ತೆ ಅಂತ. ದುಡ್ಡು ಹೆಂಗ್ ಬರುತ್ತೆ ಇಲ್ಲಿ? ಒಂದ್ ಸಣ್ಣದು ಒಂದು ಇನ್ಸಿಡೆಂಟ್ ಇದೆ, ಹೇಳಿ. ಒಬ್ರಿಗೆ ಹೀಗೆ ಕನ್ಸಲ್ಲಿ ಯಾವಾಗ್ಲೂ ಟಾಯ್ಲೆಟ್ ಬರ್ತಾ ಇತ್ತು. ಈ ತರ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ ಅಂತ ಹೇಳೋರು. ನಾನು ಹೇಳ್ತಿದ್ದೆ ನಿಮ್ಗೆ ದುಡ್ಡು ಬರುತ್ತೆ. ಅವ್ರು ತುಂಬಾ ಮಡಿ ಅಸಹ್ಯ ಪಡೋರು. ಆಯ್ತಾ? ತುಂಬಾ ಅಸಹ್ಯ ಪಡ್ತಾ ಇದ್ರು. ನಾನು ಹೇಳ್ದೆ, ನೀವು ಈ ಅಸಹ್ಯ ಬಿಡೋರ್ಗು ನೀವು ದುಡ್ಡೇ ಬಂದಿಲ್ಲ ಅಂತ ಹೇಳೋರು. ನಾನು ಹೇಳ್ದೆ, ನೀವು ಈ ಅಸಹ್ಯ ಪಡೋವರ್ಗು ಹೊರಗಡೆಯಿಂದ ಬರಲ್ಲ. ಇದು ಹೆಂಗೆ ಕನೆಕ್ಷನ್? ಇದು ಹಂಗೆ ಕನೆಕ್ಷನ್. ನೀವು ಬಿಡಿ, ಬರುತ್ತೆ. ಎಷ್ಟೊಂದು ನೋಡ್ತೀನಿ, ಅಷ್ಟೊಂದು ನೋಡ್ತಿರಲ್ಲ, ಅಷ್ಟೊಂದು ಬರುತ್ತೆ. ಪ್ರೋಗ್ರಾಮ್ ಮಾಡ್ಕೊಳ್ಳಿ, ನೇಚರ್ ಹತ್ರ ಕನ್ಫೆಸ್ಟ್ ಮಾಡ್ಕೊಂಡ್ರು ಅವ್ರಿಗೆ ಆಕ್ಚುಲಿ ಇದು ಜನರಲ್ ಆಗಿ ಹೇಳ್ಬಿಡ್ತೀನಿ. ಆಕ್ಚುಲಿ ಯಾರೋ ಒಬ್ರದ್ದು ಒಂದಷ್ಟು ದುಡ್ಡಿತ್ತು, ಅದು ತೋರ್ಸೋಂಗಿರ್ಲಿಲ್ಲ. ಇವ್ರಿಗೆ ಕೊಟ್ಬಿಟ್ಟು, ಇದನ್ನ ನೀನು ಮನೆ ತಗೋ, ನೀನ್ ಬರೋ ಸಂಬಳದಲ್ಲಿ ನನಗೆ ಕೊಟ್ಬಿಡು, ವೈಟ್ ಮಾಡಿ. ಹೌದು, ಹಂಗ್ ಬಂತು. ಯಾವಾಗ ಅಸಹ್ಯ ಬಿಟ್ರು, ಅದು ಎಷ್ಟು ವರ್ಷ, 5 ವರ್ಷ ಟೈಮ್ ತಗೊಳ್ತು ಆ ಅಸಹ್ಯ ಬಿಡಕ್ಕೆ. ಬಟ್ ಇದಂತೂ ತಪ್ಪಿದ್ದಿಲ್ಲ. ನನ್ಗೆ ಯಾಕೆ ಇದೇ ಬರ್ತಾ ಇದೆ, ಆ ಸೋರ್ಸ್ ಇಂದ ಬರ್ಬೇಕು ಅಂತ ಅವ್ರ ಹಣೆ ಬರದಲ್ಲಿ ಇದೆ. ಈಗ ನಿಮ್ ಫ್ರೀಕ್ವೆನ್ಸಿ ಅಲ್ಲಿದೆ. ಇದನ್ನೇ ವಿಷನ್ಸ್ ಅಂತ ಇದು ಕನ್ಸಲ್ಲೂ ಬರುತ್ತೆ ಆನಂದ್. ಕನ್ಸಲ್ಲೂ ಹೀಗೆ ಕನ್ಸು ನೋಡ್ತಾ ಇರ್ತಾರೆ. ಅದೇ ನೀವ್ ಕನ್ಸೇ ಹೇಳಿದಲ್ವಾ, ಅವ್ರಿಗೂ ಅಷ್ಟೇ ಕನ್ಸಲ್ಲೂ ಬರುತ್ತೆ. ಈ ತರನೇ ಬೇಕಾದಷ್ಟು ಕನ್ಸುಗಳು. ಇದೇನ್ ಪಾಸ್ಟ್, ಇದು ಏನು, ಇದು ಅಸಹ್ಯ, ಬೇಡ ಅಂತ ಬಿಡ್ತಾ ಇರ್ತಾರೆ. ಕೆಲವು ಹಾವು ಬಂತು, ನನ್ಗೆ ಸುತ್ಕೋತು, ನನ್ ಪಕ್ಕದಲ್ಲಿ ಕುತ್ಕೋತು, ಎಷ್ಟು ಒಳ್ಳೇದು ಅಂತಾರೆ. ನಾನು ಹೇಳ್ತೀನಿ, ಇಲ್ಲ, ಇದು ಬರಬಾರ್ದು. ಕನ್ಸಲ್ಲಿ ಹಾವು ಬರಬಾರ್ದು. ಈಗ ಏನಾಗುತ್ತೆ, ಕುಕ್ಕೆಗೆ ಹೋಗ್ತಾರೆ ಅಥವಾ ಇನ್ನೆಲ್ಲೋ ಅಥವಾ ಉತ್ತಕ. ಹಂಗ ಮಾಡಬೇಡಿ, ಹಂಗಲ್ಲ ಅದು. ಇದು ನಮ್ದೇ ನೇಚರ್ ಬೇರೆ ಬರ್ತೀನಿ, ನಿಮ್ಗೆ ಎನಿಮೀಸ್ ಇಂದ ಅಟ್ಯಾಕ್. ಎಸ್
ಸೊ ಹೀಗೆ ಕನಸು. ನನಗೆ ಆಗಿದ್ದೊಂದು ಕನಸು ಸರ್ನ ಕೇಳಿದ್ದೆ ನಾನು. ನನಗಾದ್ರೆ ಗ್ರೀನ್ ಸ್ನೇಕ್ ಅದು. ನಾನು ಹೋಗ್ತಾ ಇದೀನಿ, ಒಂದು ಮರದ ಮೇಲೆ ಕೈ ಇಟ್ಟಿದ್ದೆ, ಸುಮ್ಮನೆ ಹೆಂಗೇನೋ ತಿರುಗಿ ನೋಡ್ತೀನಿ, ನನ್ನ ಕೈ ಮೇಲೆ ಹಸಿರು ಒಂದು ಹಾವು ಹೋಗ್ತಾ ಇದೆ. ನಾನೀಗ ಅದೇನು ಎತ್ತಲಿಲ್ಲ, ರಿಯಲ್ ಲೈಫಲ್ಲಿ ಅಷ್ಟು ವಿಷನ್ ಹಂಗೆ ಬರ್ತಾ ಇದೆ ನೀಟಾಗಿ. ಬೈಕೆ ಕೈಯೇ ವಿಷನ್ ಡ್ರೀಮ್ ಅಲ್ಲಿ ಮಲಗಿದ್ದೀನಿ, ಒಟ್ಟು ಬಂದ್ಬಿಡ್ತಿದ್ದು. ನಾನು ಆಮೇಲೆ ಬೆಳಗ್ಗೆ ಸರ್ಗೆ ಫೋನ್ ಮಾಡಿದೆ, ಸರ್ ಈ ಥರ ಹಾವು ಬಂತು. ಇಮಿಡಿಯೇಟ್ ಅವ್ರು ನಾನು ಕೇಳಿದ್ದೇನೆ ಯಾವ ಕಲರ್ ಇತ್ತದು ಅಂತಂದ್ರು. ಕರೆಕ್ಟ್. ನಾನು ಗ್ರೀನ್ ಅಂತಂದೆ. ನಮಗೆಲ್ಲ ಏನು ಅಂತಂದೆ, ಹಸಿರಾವು ಅಂದ್ರೆ ಅದು ಕಣ್ಣು ಕುಕ್ಕುತ್ತೆ ಅಂತ ಹೇಳ್ತಾರೆ. ಕೆರೆ ಹಾವು, ಕೆರೆಯಲ್ಲಿ ಕಣ್ಣು ಕುಕ್ಕುತ್ತೆ ಅಂತ. ಆ ಥರದ್ದೇನೋ ಹೇಳ್ತಾರೇನೋ, ಕಣ್ ಬಗ್ಗೆ ಹುಷಾರಾಗಿರು ಅಂತ ಏನೋ ಹೇಳ್ತಾರೆ ಅನ್ಕೊಂಡೆ. ಬಟ್ ಉಲ್ಟಾ ಹೇಳಿದ್ರು ಸರ್. ಇನ್ನೊಂದು ಏನಂದ್ರೆ, ಇನ್ನೊಂದು 15 ದಿನದಲ್ಲಿ ನೀನ್ ಯಾರೋ ಒಬ್ಬನ್ನ ತುಂಬಾ ಎನಿಮಿ ಅನ್ಕೊಂಡಿರ್ತೀಯ, ಬಟ್ ಅವ್ನು ಬಂದು ಸಖತ್ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾನೆ ಅಂದ್ರು. ಅರೆ ಇದೇಂಗ್ ಡಿಕೋಡ್ ಆಯ್ತಿದು, ಹೆಂಗ್ ಡಿಕೋಡ್ ಮಾಡಿದ್ರಿ ಅಂದೆ. ಅದು ಸ್ನೇಕ್, ಬಟ್ ದಟ್ಸ್ ಕಲರ್ ಇಸ್ ಗ್ರೀನ್. ವಾಟ್ ಈಸ್ ಗ್ರೀನ್? ಗ್ರೀನ್ ಇನ್ ನೇಚರ್ ಇಸ್ ಫ್ರೆಂಡ್ಲಿ ಅಲ್ವಾ? ನಾವು ಹಸಿರಾಗಿರೋ ಜಾಗಕ್ಕೆ ಹೋಗಕ್ ಇಷ್ಟಪಡ್ತೀವಿ. ಏ ಸೀನ್ರಿ ಏನ್ ಗ್ರೀನ್ ಗ್ರೀನ್ ಆಗಿದ್ಯಪ್ಪ. ಸೊ ಗ್ರೀನ್ ನ ನಾವು ಇಷ್ಟಪಡ್ತೀವಿ. ಈಗ ಹಾವು ಎಲಿಮೆಂಟಲ್ ಎನಿಮಿ ಅಂತ ಅನ್ನತ್ತೆ ನೇಚರ್, ಬಟ್ ಇಲ್ಲಿ ಹಸಿರು ಹಾವು ಬಂದಿರೋದ್ರಿಂದ ಇದು ಎರಡೂ ಸೇರ್ಕೊಂತೀವಾಗ ಡಿಕೋಡ್ ಆಗೋಯ್ತು. ಹಂಗ್ ಡಿಕೋಡ್ ಮಾಡಿದ್ರು. ಅದೊಂದು ಸೂಪರ್. ಇದ್ರ ಬಗ್ಗೆನೇ ಹೇಳೋಣ, ಯಾಕಂದ್ರೆ ಪಾಪ ಕ್ಲಾಸಿಗೆ ಸೇರ್ಕೊಂತೀನಿ ಅನ್ನೋರ್ಗೆ ಅವ್ರಿಗೆ ಗೊತ್ತಾಗಬೇಕಲ್ಲ, ನಾಳೆ ಅವ್ರೇನ್ ಅನ್ಕೋತಾರೆ, ಓ ನಾಳೆ ನಮ್ಗೆ ಯಾರೋ ತಂದು ದುಡ್ಡು ಕೊಡ್ತಾನೆ ಅಂದ್ರೆ ಕನ್ಸಲ್ಲಿ ನಮ್ ದೊಡ್ಡಪ್ಪನೇ ಬಂದು ದುಡ್ಡು ಕೊಡ್ತಾನೆ. ಹಂಗಲ್ಲ ಅದು. ಇದು ಎಲಿಮೆಂಟಲ್ಸ್ ನಿಮ್ ಜೊತೆ ಮಾತಾಡುತ್ತೆ. ಇದನ್ನ ಪಾಕೆಟ್ ಕ್ಯಾಲೆಂಡರ್ ಅಂತ ನಾವು ಸರ್, ಇದು ಪಂಚಾಂಗ ನಿಮ್ ಜೇಬಲ್ಲ ಇದ್ದಂಗೆ ನಿಮ್ ಕನ್ಸ್ ಮೂಲಕ ಹೇಳುತ್ತೆ ಅಂತ. ನಿಮ್ಮ ಪ್ರಾಕ್ಟೀಸ್ ಎಷ್ಟು ತೀಕ್ಷ್ಣವಾಗಿರುತ್ತೆ, ತೀವ್ರತೆ ಇರುತ್ತೆ, ಎಲಿಮೆಂಟಲ್ಸ್ ಬಂದು ನಿಮಗೆ ಆ ತರ ನಿಮ್ ಕಣ್ ಮುಂದೆ ಹೇಳ್ತಕ್ಕಂಥದ್ದು. ಇನ್ನೊಂದು, ನನಗೆ ರೋಡಲ್ಲಿ ನಡ್ಕೊಂಡ್ ಬರ್ತಾ ಇರ್ತೀನಿ, ಒಂದ್ 3-4 ನಾಯಿ. ಅದ್ರಲ್ಲಿ 1-2 ನಾಯಿ ಅಂತೂ ಬಹಳ ವಿಚಿತ್ರ, ನೋಡ್ರೇ ಭಯ ಅನ್ನೋ ತರ ಇತ್ತು ನನಗೆ. ಏನ್ ಸೈಜ್ ಅಲ್ಲ ಅಂತಲ್ಲ, ಒಂಥರ ಆ ತರದ್ ನಾಯಿ ನಾನು ತುಂಬಾ ರೇರ್ ನೋಡೂ ಇಲ್ಲ ಎಲ್ಲೂ. ಆ ತರದ್ 1-3-4 ನಾಯಿ ಸುತ್ತಾಕೊಂಬಿಟ್ಟು ಓ ಬೊಗಳ್ತಾ ಇತ್ತು. ಒಂದು ನಾಯಿ ಸ್ವಲ್ಪ ಬಾಲಾಡಿಸ್ಕೊಂಡು ಅಂತ ಇತ್ತು. ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಾಗೋಗಿರುತ್ತಿದೆ ಏನಂತ. ನನಗೆ ಸರ್ ನಾನು ಕೇಳಿದೆ, ಸರ್ ಏನ್ ಸರ್ ಇದು ಅಂತಂದೆ. ಅವಾಗ ಅವರು, ನಾಯಿ ಅಂದ್ರೆ ಏನು, ಮ್ಯಾನ್ಸ್ ಬೆಸ್ಟ್ ಫ್ರೆಂಡ್. ಸೊ ನಿನ್ಗಿದು ಫ್ರೆಂಡ್ಸು. ಈಗ ಒಂದ್ 4-5 ಜನ ಒಂದೇನೋ ಒಂದು ಸೇರ್ತೀರಾ, ಎಲ್ಲೋ ಮಾತಾಡ್ತೀರಾ, ಏನೋ ಆಗುತ್ತೆ, ಅದ್ರ 3 ಜನ ನಿನ್ ಮೇಲೆ ಎಗರಾಡ್ತಾರೆ, ಒಬ್ಬ ನಿನ್ ಸಪೋರ್ಟ್ ನಿಂತ್ಕೊಂತಾನೆ ಅಂತ. ಯಾವ್ದು ಬಾಲ ಅಲ್ಲಾಡಿಸ್ತಾ ಇತ್ತಲ್ಲ ನಾಯಿ, ಅದು ನಿಂಗ್ ಫ್ರೆಂಡ್ಲಿ. ಇದು 3 ಕಚ್ಚಕ್ ಬರುತ್ತೆ ಅಂತ. ಇದು ಹೆಂಗ್ ಮ್ಯಾನಿಫೆಸ್ಟ್ ಆಗೋಯ್ತು ಇವಾಗ ಅಂತ ಅಂದ್ರೆ, ನಾನು ಎಲ್ಲೋ ಫ್ರೆಂಡ್ಸ್ ಎಲ್ಲ ಆಗುತ್ತೆ ಏನೋ ಆಗುತ್ತೆ ಅಂತ ಎಲ್ಲೋ ಆಚೆ ಕಡೆ ಎಲ್ಲ ಹುಷಾರಾಗಿದ್ದೀನಿ, ನೋಡ್ರೆ ಮನೇಲೆ ಯಾವ್ದೋ ಜಗಳ ಆಗೋಯ್ತು. ಯಾರ್ ಬೇಕಾದ್ರೂ ಆಗ್ಬೋದು ಫ್ರೆಂಡು ಅಂತ. ಈಗ ನಾವು ಫ್ರೆಂಡಿಂದಾನೇ ಎಕ್ಸ್ಪೆಕ್ಟ್ ಮಾಡ್ತೀವಿ, ಹುಡುಕ್ತಿವಿ. ಅಲ್ಲ, ಮನೇಲಿ ಯಾವ್ದೋ ಒಂದು ವಿಚಾರಕ್ಕೆ ಎಲ್ಲಾರು ತಿರುಗಿಬಿಟ್ಟಿದ್ದಾರೆ ನನ್ ಮೇಲೆ, ಯಾವ್ದೋ ಒಬ್ರು ಸಪೋರ್ಟ್ ನಿಂತಿದ್ದಾರೆ. ಅವಾಗ ನನ್ಗೆ ಇದು ಮ್ಯಾನಿಫೆಸ್ಟ್ ಆಗೋಯ್ತಿದ್ದು. ಎಷ್ಟು ಮಜವಾಗಿದೆ. ಬರೀ ಇದೆಲ್ಲ ಬೆರಳು ಸುಟ್ಕೊಳ್ಳೋ ಕೆಲ್ಸನೇ, ಎಲ್ಲ ಬೆರಳು ಸುಟ್ಕೊಂಡ್ರೆ ಹೋಗ್ತೀವಿ. ಇಲ್ಲಿ ಕ್ಯಾರೆಕ್ಟರ್ ಅಂತ ಬಂದಾಗ, ಇಲ್ಲಿ ಇದ್ ನೋಡ್ರಿ, ಇದನ್ನ ನೋಡಿ ನೋಡಿ ನನ್ನೊಳಗಡೆ ಇರೋ ಕಸನ್ ಕ್ಲೀನ್ ಮಾಡ್ಕೊಳ್ತಾ ಹೋಗೋದು, ಪ್ಯೂರ್ ಮಾಡ್ಕೊಳ್ತಾ ಹೋಗೋದು. ಸೊ ಈ ಕ್ಲಿಯರ್ ಆಗ್ತಾ ಆಗ್ತಾ ಆಮೇಲೆ ಕ್ಯಾರೆಕ್ಟರ್, ಓ ಹಿಂಗ್ ಮಾಡ್ದೆ ಹಿಂಗಾಗುತ್ತೆ ಅನ್ನೋದು, ಆ ಜ್ಞಾನ ತಗೋತಾ ಹೋಗ್ತೀನಿ. ಈ ಜ್ಞಾನ ತಗೋತಾ ಅಲ್ಲಿ ಅಜ್ಞಾನ ಅಳಿಸ್ತಾ ಜ್ಞಾನ ಅಂತ ತುಂಬಿಸ್ಕೊತಾ ಹೋಗ್ತಾ ಇರಂಗೆ ನನ್ನ ಪ್ರೋಗ್ರೆಸ್ ಸ್ಪಿರಿಚುವಲ್ ತಿರ್ಕೊಂಡ್ಬಿಡುತ್ತೆ. ಅಲ್ಲಿಂದ ನಮ್ ಜರ್ನಿ, ನಿಜವಾದ ಜರ್ನಿ, ಸ್ಪಿರಿಚುವಲ್ ಜರ್ನಿ ಅಲ್ಲಿಂದ ಆಗುತ್ತೆ. ತಾಳ್ಮೆ ಬೇಕು ಅಲ್ಲಿವರೆಗೂ. ತಾಳ್ಮೆ ಅನ್ನೋದಕ್ಕಿಂತ ಇದು ಒಂಥರ ದಿನ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಲ್ವಾ ಆನಂದ್ ಅವರೇ, ಇದರಲ್ಲಿ ಒಂದು ಇದಿದೆ, ಆ ಕ್ಯೂರಿಯಾಸಿಟಿ ಇರುತ್ತೆ. ಮತ್ತೆ ಇದನ್ನ ನನ್ನ ಪರಿಸರನ ನಾನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನನಗೆ ಆ ಖುಷಿನೂ ಕೊಡುತ್ತೆ. ಎಷ್ಟ್ ಚೆನ್ನಾಗಿದೆ. ಎಲ್ಲಾರು ಹೇಳ್ತಾರೆ, ಓ ಟಫ್ ಅಪ್ಪ, ಈ ಸ್ಪಿರಿಚುವಲ್ ಪಾತ್ ಟಫ್. ಈ ಕೆಸರಲ್ಲಿ ಇರೋರ್ಗೆ ಆಚೆ ಅಂದ್ರೆ ನಾವೆಲ್ಲ ಕೆಸರೇ, ಯಾರ್ಯಾರು ಈ ಪ್ರಪಂಚಕ್ಕೆ ಇದೀವಿ ಅವರೆಲ್ಲ ಕೆಸರಲ್ಲಿ ಇದೀವಿ ಅಂತಾನೆ ಅರ್ಥ. ಕೆಸರಿಂದ ಹೊರಗಡೆ ಬಂದ ಮೇಲೆ ಯಾವಾಗ ಹೊಸ ಪೈಪಲ್ಲಿ ಸ್ನಾನ ಮಾಡಿ ಆಚೆ ಬರ್ತೀವಿ, ಅವಾಗ ನಿಜವಾದ ಸುಖ ಅನ್ನೋದು ಗೊತ್ತಾಗುತ್ತೆ. ಇವೆಲ್ಲ ಜರ್ನಿ ಸ್ಪಿರಿಚುವಲ್ ಜರ್ನಿ. ಬಟ್ ಗೊತ್ತಿಲ್ಲ, ಈ ಗುಡ್ಗಾಡಲ್ಲಿರೋರ್ಗೆ ಅವ್ರಿಗೆ ಸ್ನಾನ ಮಾಡಪ್ಪ ನೀನು, ಮೈ ಚೆನ್ನಾಗಿರುತ್ತೆ ಅಂದ್ರೆ ಒಪ್ಕೋತಾನ? ಅವನ ಮೇಲೆ 1-2 ಬಕೆಟ್ ನೀರ್ ಹಾಕ್ಬಿಡಿ, ಎಷ್ಟ್ ಕೆರ್ಕೋತಾನೆ, ಅದು ಆ ತರ ಅನ್ಕೊಂಡ್ಬಿಡ್ತಾರೆ. ಇದು ಯಾಕೆ ಕೆರ್ಕೋತಾರೆ? ಇಷ್ಟು ವರ್ಷದ ಕ್ಲೆನ್ಸ್ ಆಗ್ಬೇಕಲ್ಲ. ಇವೆಲ್ಲ ಇದು ಕ್ಲೆನ್ಸ್ ಆದ್ಮೇಲೆ ಮತ್ತೆ ಫ್ರೆಶ್ ಆದಾಗ ವಾ ಸೂಪರ್. ಅಲ್ಲಿಗೆ ಬರಕ್ 2 ವರ್ಷ ಟೈಮ್ ತಗೊಳುತ್ತೆ. ಡಿಪೆಂಡ್ಸ್
ಅವ್ರವ್ರ ಮೇಲೆ 1 ವರ್ಷ 2 ವರ್ಷ ಅಥವಾ 6 ತಿಂಗಳಲ್ಲೇ. ಕೆಲವ್ರು ಆಲ್ರೆಡಿ ಎಲ್ಲ ಅನುಭವ ಆಗ್ಬಿಟ್ಟಿರುತ್ತೆ, ಸ್ವಲ್ಪ ಹಂಗೆ ಇದಾಗ್ಬೇಕು, ಆ ಟೈಮಲ್ಲಿ ಬೇಗ ರೆಡಿ ಆಗ್ಬಿಡ್ತಾರೆ. ಓಕೆ. ಈಗ ನಾನು ಬಿಟ್ಟೆ ಒಂದು 17-18 ಹಂಗೆ ಬಿಟ್ಟೆ ಮೇಡಮ್. ನಾನು ಬಿಟ್ಟಿದ್ದಕ್ಕೂ ಒಂದು ರೀಸನ್ ಹೇಳ್ತೀನಿ. ನಾನು ಈಗ 19-20 ಇಷ್ಟು 5-6 ವರ್ಷ ಆಗೋಗಿದೆಯಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ಬೋದಾ ನಾನು? ಮತ್ತೆ ನಾನು 0 ಇಂದ ಬಂದಂಗ ಆಗುತ್ತೆ? ನಾನು ಏನ್ ನೀವು ಕತೆ? ಖಂಡಿತ ಬಿಟ್ಟಿಲ್ಲ. ನೀವ್ ಒಳ್ಳೆ ಚೆನ್ನಾಗಿ ನಾನು ಮಾಡ್ತಾನೆ ಇಲ್ಲ ಪ್ರಾಣಾಯಾಮ ಮಾಡ್ತಿಲ್ಲ, ಬಟ್ ಆದ್ರೆ ನೀವು ಎಚ್ಚರವಾಗೇ ಇದ್ದೀರಾ, ಹೌದಲ್ವಾ? ಈ ಕಾನ್ಸೆಪ್ಟ್ ನ ಬಿಟ್ಟಿಲ್ಲ, ಕಾನ್ಸೆಪ್ಟ್ ಬಿಟ್ಟೇ ಇಲ್ಲ ನಾನು, ಬಿಟ್ಟೇ ಇಲ್ಲ. ಬಿಟ್ಟಿಲ್ಲ. ಮತ್ತೆ ಎಲ್ಲಾನು ಈಗಾದ್ರೆ ಹಿಂಗಾಗುತ್ತೆ, ಅದು ಎಚ್ಚರ. ನಾನು ಅಂದ್ರೆ ಎಚ್ಚರ ಅಂದ್ರೆ ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀರಾ. ಮತ್ ಜೊತೆಗೆ ಈ ಈ ಪಾತಲ್ ಅಂದ್ರೆ ಹಿಂಗೆ ಏನಾಗುತ್ತೆ, ಇದನ್ನ ಪಿಪ್ಪಿಲಕ ಮಾರ್ಗ ಅಂತ ಹೇಳ್ತಾರೆ, ಸ್ಪಿರಿಚುವಲ್ ಪ್ರೋಗ್ರೆಸ್ ಪಾತ್ನ. ಅದು ಹಿಂಗ್ ಮೇಲಕ್ಕೆ ಹೋಗುತ್ತೆ, ಮತ್ ಸ್ವಲ್ಪ ಕೆಳಗಡೆ ಬರುತ್ತೆ. ಇರುವೆ ಪಿಪ್ಪಿಲಿ. ಅದೇ ಪಿಪ್ಪಿಲಕ ಅಂದ್ರೆ ಇರುವೆ. ಅದು ಹೋಗಿ ಅದು ಹಂಗೆ ಡೈರೆಕ್ಟ್ ಹೋಗಲ್ಲ, ಅದೇ ಹಿಂಗೆ ಮರದ ಮೇಲೆ ಹಿಂಗ್ ಹೋಗುತ್ತೆ, ಹೋಗೋದು ಹಿಂಗ್ ಹೋಯ್ತು ಇರುವೆ ಅನ್ಕೋತೀವಿ, ತಿರ್ಗಾ ಕೆಳಗೆ ಇಳಿತಾ ಇರ್ತದ. ಮತ್ತೆಲ್ಲೋ ಪಕ್ಕಕ್ಕೆ ಹೋಗೋದು. ಯಾಕೆಂದ್ರೆ ಹುಡುಕಾಟ. ನೀವು ಹೇಳಿದ್ಮೇಲೆ ನನಗೆ ಅನ್ನಿಸ್ತದೆ, ಯಾಕೆಂದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಈಗ್ಲೂ ನನಗೆ ಹೌದು, ಆಗ 5 ವರ್ಷದಿಂದ ಬಿದ್ದಂತ, ಯಾಕಂದ್ರೆ ನನಗೆ ಡ್ರೀಮ್ಸ್ಗೂ ವಿಷನ್ಗೂ ಡಿಫ್ರೆನ್ಸ್ ಚೆನ್ನಾಗಿ ಗೊತ್ತು ಮೇಡಮ್. ಕನಸು ಯಾವ್ದು, ಇದು ವಿಷನ್ ಯಾವ್ದು ನಾನು ನೀಟಾಗಿ ಹೇಳಬಲ್ಲೆ. ಯಾಕೆ ಹೇಳ್ತೀನಿ ಅಂದ್ರೆ, ಕನಸು ಅನ್ನೋದು ತುಂಬಾ ಆರ್ಡಿನರಿ ಆಗಿರುತ್ತೆ, ಮಾಮೂಲಾಗಿರುತ್ತೆ. ವಿಷನ್ ಬೇರೆ ತರನೇ ಇರುತ್ತೆ. ಈಗ್ಲೂ ವಿಷನ್ ತರದಕ್ಕೆ ಬಂದ್ಬಿಡುತ್ತೆ ನನಗೆ ಡ್ರೀಮ್ ಅಲ್ಲಿ. ನಾನು ಆಮೇಲೆ ಈಗ ನಾನು ಪ್ರಾಣಾಯಾಮ ಮಾಡ್ತಿಲ್ಲ, ನಾನು ಏನ್ ಕಮಾಂಡ್ ಕೊಡ್ಲಿ ಅದಕ್ಕೆ? ಒಳ್ಳೇದ್ ಬಂದ್ರು ನಾನೀಗ ಅಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಮೇಡಮ್, ಕೆಟ್ಟದ್ ಬಂದ್ರು ನಾನು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾನು ಇವಾಗ ಸುಮ್ಮನೆ ಹೆಂಗಿದ್ದೀನಿ ಅಷ್ಟೇನೆ. ನನಗೆ ಹೇಳದ್ನಲ್ಲ, ಈಗ ನಾನ್ ವೆಜ್, ಟಾಯ್ಲೆಟ್, ಇನ್ನೇನೋ ಅಗಾಧವಾದಂತ ದುಡ್ಡು ಬರೋ ಅಂತ ವಿಷನ್ ಬಂದ್ರು ತಡಿತಾ ಇದೀನಿ ಅಂದ್ರೆ, ನಾನು ಅದಕ್ಕೆ ಅರ್ಥ ರಿಯಾಕ್ಟ್ ಮಾಡ್ತಿಲ್ಲ. ಯಾಕೆ? ಈಗ ದುಡ್ಡು ಬಂದಾಗ ಮಾತ್ರ ನಾನು ರಿಯಾಕ್ಟ್ ಮಾಡು, ನಾಳೆ ದಿವಸ ಹಾವು ಬರುತ್ತೆ ಕನ್ಸಲ್ಲಿ, ಅವಾಗ ಕ್ಲೆನ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ತಪ್ಪಾಗುತ್ತೆ. ಸೊ ಅದಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಇವಾಗ, ಹಂಗ್ ನೋಡ್ತಾ ಬಂದ್ಬಿಟ್ಟಿದೀನಿ. ನನಗೆ ಏನಕ್ಕೆ ಬಿಟ್ಟೆ ಅನ್ನೋದೊಂದು ಹೇಳ್ತೀನಿ, ಅದು ಮಜಾ ಇರೋದು ನನಗೆ. ಏನಾಗೋಯ್ತು ಮೇಡಮ್ ನನಗೆ, ಭಸ್ತ್ರಿಕಾ ಪ್ರಾಣಾಯಾಮ ಬಿಟ್ಟೆ. ಯಾಕೆ ಅಂತ ಹೇಳ್ತೀನಿ. ದಿಸ್ ಟೈಮ್ ಆಫ್ ವಿಷನ್ ಗು, ಅದು ಭೂಮಿಯ ಮೇಲೆ ಭವಿಸಕ್ಕೂ ಅಂದ್ರೆ ಮ್ಯಾನಿಫೆಸ್ಟೇಷನ್, ಟೈಮ್ ಆಫ್ ಮ್ಯಾನಿಫೆಸ್ಟೇಷನ್ ಟೈಮ್ ಬಹಳ ಹತ್ರ ಆಗ್ತಾ ಬಂದ್ಬಿಡ್ತು. ನೀವು ವೆರಿ ಗುಡ್ ಅಂತೀರಾ, ನಮಗ್ ಒಳ್ಳೆ ವಿಷನ್ ಆದ್ರೆ ಮ್ಯಾನಿಫೆಸ್ಟ್ ಆಗ್ಲಿ ಅಂತೀವಿ, ಹಿಂಗಾದ್ರೆ ಹಿಂಗೆ. ಸೊ ಮೊದ್ಲೇನಾಗ್ತಿತ್ತು, ಒಂದು ವಿಷನ್ ಬಿದ್ರೆ ಅದು ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಅದು ಭವಿಸಕ್ಕೆ 15 ದಿನ ಟೈಮ್ ಇತ್ತು. ನಾನು 0 ಲೆವೆಲ್ ಫಸ್ಟ್ ಲೆವೆಲ್ ಅಲ್ಲಿ ಇದ್ದಾಗ. ಸೊ ನಂಗೆ ಟೈಮ್ ಇರ್ತಾ ಇತ್ತು. ಕೆಟ್ಟ ವಿಷನ್ನ ಆಕಳಿಸ್ಕೊಂಡು ಇವತ್ತು ನಾಳೆ ಕ್ಲೆನ್ಸ್ ಮಾಡ್ಕೊಳ್ಳೋಣ ಬಿಡು ಅಂತ ಇರ್ತಾ ಇದ್ದೆ. ಇದು ಏನಾಗೋಯ್ತು ನನ್ಗೆ ಹೋಗ್ತಾ 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 ಹಂಗೆ ಅಂದ್ರೆ, ರಾತ್ರಿ ನನಗೆ ವಿಷನ್ ಬಿಡಿದ್ರೆ ನನಗೆ ರಾತ್ರಿನೇ ಟೈಮ್ ಇರೋದು ಅಷ್ಟೇ. ಇವಾಗ ಮಿಡ್-ನೈಟ್ 3 o'clock ನನಗೆ 2 o'clock ವಿಷನ್ ಬಿದ್ದು ನಾನು ಅಂತ ಕನ್ಸಿಂದ ಎದ್ದು ಕೂತ್ಕೊಂಡೆ ಅಂದ್ರೆ, ಕೆಟ್ಟ ಕನ್ಸಿಂದ, ಈಗ ನಾನು ರಾತ್ರಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ಲೇಬೇಕು ನಾನು ಅದು ಕ್ಲೆನ್ಸ್ ಆಗಕ್ಕೆ. ಬೆಳಗ್ಗೆವರೆಗೂ ನಾನು ಏನಾದ್ರು ಬಿಟ್ಟೆ ಅಂತಂದ್ರೆ ಮಧ್ಯಾಹ್ನದೊಳಗೆ ಅದು ಮ್ಯಾನಿಫೆಸ್ಟ್ ಆಗ್ಬಿಡೋದು. ಅಂದ್ರೆ ಒಂದು ಹಾವು ನೋಡಿದೆ ಅಂತ ಅನ್ಕೊಳ್ಳೋಣ, ನನಗೆ ಕ್ಲೆನ್ಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಧ್ಯಾಹ್ನದೊಳಗೆ ಯಾರ ಜೊತೆನೋ ಜಗಳ. ಸೊ ಯಾಕೆ ಬೇಕು ಅಂತ. ಸೊ ನನಗೆ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ, ಈಗ ನಾನು ಇದನ್ನ ಬಿಡಲಾರೆ, ಕಂಟಿನ್ಯೂ ಮಾಡ್ಲಾರೆ. ಅಲ್ಲೆಲ್ಲೋ ಶೂಟಿಂಗ್ ಅಲ್ಲಿ ಇದೀನಿ, ಬೆಂಗಳೂರಲ್ಲಿ ಕ್ಲಾಸು, ಸರಿ ಫೋನಲ್ಲಿ ಎಷ್ಟು ಸತಿ ಅಂತ ಸರ್ನ ಕೇಳಲಿ, ಆಮೇಲೆ ಕೇಳಿದ್ರು ಅವ್ರು ಹೇಳೋ ಸೊಲ್ಯೂಷನ್ ನನಗೆ ಗೊತ್ತು, ಕೌಂಟ್ ಜಾಸ್ತಿ ಮಾಡು ಅಂತಾರೆ. ಈಗ ಭಸ್ತ್ರಿಕಾ ಜಾಸ್ತಿ ಮಾಡು, ಅದು ಕ್ಲೆನ್ಸ್ ಮಾಡ್ಕೊಂತಾರೆ. ಭಸ್ತ್ರಿಕಾ ಮಾಡಕ್ಕೆ ಟೈಮ್ ಇಲ್ವಲ್ಲ ನನಗೆ. ಈ ಪರಿಸ್ಥಿತಿಯಲ್ಲಿ ಇದ್ದೆ ನಾನು. ಈ ಪರಿಸ್ಥಿತಿಯಲ್ಲಿ ಇದ್ದಾಗ್ಲೇ ನಾನು ನಿಗೂಢ ರಾತ್ರಿಯಲ್ಲಿ ಇದ್ದಿದ್ದು. ಅಲ್ಲಿಂದ ನಮ್ ಲೊಕೇಶನ್ ದೂರ ಇದ್ದಿದೆ, ವಿನಯ್ ಗುರೂಜಿ ಆಶ್ರಮ. ಅವ್ರನ್ನ ಮೀಟ್ ಮಾಡಿದಾಗ್ಲೂ ನಾನು ಅವ್ರಿಗೇನು ಹೇಳಿಲ್ಲ, ನಾನು ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಭಸ್ತ್ರಿಕಾ. ನಾನು ಹೇಳಿದ್ನಲ್ಲ, ಅವ್ರನ್ನ ನಾನು ನಂಬೇ ಹೋಗಿಲ್ಲ. ಫಸ್ಟ್ ಆಫ್ ಆಲ್ ಯಾರೋ ಬಲವಂತಕ್ಕೆ ಒಬ್ರ ಹತ್ರ ಕರ್ಕೊಂಡು ಹೋಗ್ತಾರೆ ಅಂತ ಹೋದವ್ ನಾನು ಯಾಕೆ ಅವ್ರನ್ನ ನಂಬದೆ, ಎಲ್ಲಿ ನಂಬದೆ ಅಂತಂದ್ರೆ, ಇದ್ಯಾವ್ದು ನಾನು ಹೇಳಿಲ್ಲ ಅವ್ರಿಗೆ. ನಾನು ವಿಷನ್ಸ್ ನೋಡ್ತಾ ಇದೀನಿ, ಭಸ್ತ್ರಿಕಾ ಮಾಡಿ ಏನೋ ಹೇಳಿಲ್ಲ. ಸಡನ್ ಆಗಿ ನಾನು ಒಂದೊಂದ್ ದಿನ ಬಂದಾಗ ಅವ್ರ ಕೈಲಿರೋ ಖರ್ಚಿಪ್ ನನ್ ಕೊಡೋರು. ಅದೇನೋ ಮೂಗಿಡ್ಕೊಂಡು ಮಾಡ್ತಿಯಲ್ಲೋ, ಇವತ್ತು ಮಾಡಿಲ್ಲ ನೀನು, ಹೋಗಲ್ ಮಾಡ್ಬಿಟ್ ಬಾ ಅಂತ ನನ್ ಕೊಡೋರು. ನಾನ್ ಇವ್ರಿಗೆ ಹೆಂಗ್ ಗೊತ್ತಾಯ್ತು ನಾನು ಪ್ರಾಣಾಯಾಮ ಮಾಡಿಲ್ಲ ಅಂತ? ಕಾಮನ್ ಮ್ಯಾನ್ ಆಗಿ ಯಾರು ಅದನ್ನ ಕಂಡಿಡಿಯಕ್ ಸಾಧ್ಯ ಇಲ್ಲ. ನಾನ್ ಪ್ರಾಣಾಯಾಮ ಮಾಡಿಲ್ಲ, ನಾನು ಎನರ್ಜಿ ಡೌನ್ ಇದೆ ಅಂತ ಇವ್ರು ಹೇಳ್ತಿದ್ದಾರೆ ಅಂದ್ರೆ, ಹಿ ಈಸ್ ಎ ಎನರ್ಜಿ ರೀಡರ್, ಹಿ ವಿಲ್ ರೀಡ್ ಮೈ ಎನರ್ಜಿ ಅಂತ ಅಲ್ಲಿ ಗೊತ್ತಾಯ್ತು. ಒನ್ ಫೈನ್ ಡೇ ನಾನು ಈ ಪ್ರಾಕ್ಟೀಸ್ನ ಆಲ್ಮೋಸ್ಟ್ ಕಮ್ಮಿ ಮಾಡ್ಬಿಡ್ತೀನಿ. ಆಗಿದ್ದಾಗ ಹೋಗ್ಲಿ ನನಗೆ ಆಗ್ತಾ ಇಲ್ಲ. ಇವಾಗ ಮೂಗೆಲ್ಲ ಉರಿತಾ ಇದೆ, ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿ, ತಲೆ ಎಲ್ಲ ನೆತ್ತಿ ಎಲ್ಲ ನೋವ್ತಾ ಇದೆ ಅಂತ ಬಿಡಬೇಕು ಅಂತ ಇಂಟೆನ್ಸ್ ಆಗಿ ಡಿಸೈಡ್ ಮಾಡಿ ಕೌಂಟ್ ನ ಕಮ್ಮಿ ಮಾಡ್ಕೊಂಡ್ ಬಂದಿದ್ದೀನಿ. ಈಗ 2000 ಮಾಡ್ತಿದ್ದೆ, 1000, 500, 200 ಹಿಂಗ್ ಬಂದಿದ್ದೀನಿ.
ಬರೀ 200 ಮಾಡ್ತಾ ಇದ್ದೀನಿ ಈಗ. ನನಗೆ ಹೆಂಗಾಗ್ತಿದೆ ಪ್ರಾಬ್ಲಮ್ ಅಂತಂದರೆ 200 ಮಾಡೋದು ತಡೀತಾ ಇಲ್ಲ ನಾನು ಪ್ರಾಬ್ಲಮ್. ಸಂಜೆ ಏನೇನೋ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಅಂದರೂ ಪ್ರಾಬ್ಲಮ್ಗೆ ಹೇಳ್ತಾ ಇದ್ದೀನಿ ನಾನು ನಿನಗೆ ಜಾಸ್ತಿ ಮಾಡಲ್ಲ, ನಾನು ಇಷ್ಟೇ ಮಾಡೋದು, ನೀನೇನಾದ್ರು ಮಾಡ್ಕೊಂಡ್ಬಿಟ್ಟು ಅನುಭವಿಸ್ತೀನಿ ಆ ಪ್ರಾಬ್ಲಮ್ ಅಂತ ನಾನು ಅನುಭವಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ಬಿಟ್ಟಿದ್ದೆ. ಅವಾಗ ಒಂದ್ಸತಿ ಅವ್ರ ಎದುರುಗಡೆಗೆ ಹೋದಾಗ ಅವ್ರು ಹೇಳಿದ್ರು, ನಿಲ್ಸೇ ಬಿಟ್ಟಿದ್ಯಾ ಮಾಡೋದು ಅಂತಂದರು. ನಾನು ಶಾಕ್ ಆಗ್ಬಿಟ್ಟೆ. ಹಿಂಗೆ ಹೇಳ್ತಾರಪ್ಪ ಇವರು, ನಿಲ್ಸೇ ಬಿಟ್ಟು ನಾನು ಡಿಸೈಡ್ ಮಾಡಿರೋದು ಅದು, ನನ್ನ ಮನ್ಸಲ್ಲಿ ನಾನು ಡಿಸೈಡ್ ಮಾಡಿದ್ದೀನಿ ಸ್ವಾಮಿ, ಅದು ಇವ್ರಿಗೆ ಹೆಂಗೆ ಗೊತ್ತಾಗ್ತಾ ಇದೆ. ಅವಾಗ ಹೇಳಿದ್ರು, ಸಪ್ತ ಋಷಿಗಳು ಬಂದು ಹೇಳಿದ್ರು ಇವ್ನು ನಿಲ್ಸ್ಬಿಟ್ಟಿದ್ದಾನೆ, ಏನು ಮಾಡೋದು ಅಂತ. ಅದಕ್ಕೆ ನಾನು ಏನು ಮಾಡಬೇಡಿ ಬಿಡಿ ಅಂತ ಅಂದೆ ಅಂತಂದು. ನಾನು ಶಾಕ್ ಆಗ್ಬಿಟ್ಟೆ. ನಾನು ಅವತ್ತು ಅವ್ರಿಗೆ ಸರೆಂಡರ್ ಆಗಿದ್ದೆ. ಅದಕ್ಕೆ ನಾನು ಯಾರಿಗೂ ಪ್ರೂವ್ ಮಾಡೋಕ್ಕಾಗಲ್ಲ. ನಿಮ್ಮ ಅನುಭವ ಇಲ್ಲದೆ ಯಾರಿಗೂ ಪ್ರೂವ್ ಮಾಡೋಕ್ಕಾಗಲ್ಲ. ನೀವು ನೋಡಿರೋರು ನಾನು ನೋಡಿರೋದು ನೀವು ನೋಡಿಲ್ಲ. ಸೊ ನನಗೆ ಗನ್ ಪಾಯಿಂಟಲ್ಲಿ ಹೇಳ್ದಂಗೆ ಇತ್ತದು. ಸಪ್ತ ಋಷಿಗಳು ಬಂದು ಇವ್ರಿಗೆ ಹೇಳ್ತಿದಾರ ನಾನು ನಿಲ್ಸಿದ್ದೀನಿ ಅಂತ ಅಂದರೆ ಇವ್ರು ಯಾರು? ಇದು ಪ್ರಶ್ನೆ. ಆ ಪ್ರಶ್ನೆಗೆ ಇನ್ನೂ ನಂಗೆ ಎಕ್ಸಾಕ್ಟ್ ಉತ್ತರ ಸಿಕ್ಕಿಲ್ಲ. ಬಟ್ ಸ್ಪಿರಿಚುವಲ್ ಲೆವೆಲಲ್ಲಿ ನಮಗೆಲ್ಲ ಪ್ರಾಕ್ಟೀಸ್ ಲೆವೆಲ್ ಮಹಾ ಒಂದು ಗುರು ಸ್ಥಾನದಲ್ಲಿ ಅವ್ರು ಇದ್ದಾರೆ ಅಂತ ಗೊತ್ತಾಯ್ತು. ಅವಾಗ ನಾನು ಅವ್ರನ್ನ ಗುರುಗಳು ಅಂತ ಒಪ್ಪಿ. ನೀವು ನಾನು ಸಪ್ತ ಋಷಿಗಳ ಬಗ್ಗೆ ಕೇಳಿರ್ತೀರಾ? ಹೌದು. ಈಗ ಅದು ಆಮೇಲೆ ಲೆವೆಲ್ 1 ಅವ್ರು ಯಾಕೆ ನಮ್ಮ ಜೊತೆಲಿದ್ದಾರೆ, ನಮ್ಮ ಜೊತೆ ಬಂದ್ರು, ಹೌದು, ಅವ್ರ ಕನೆಕ್ಷನ್ ಏನು? ಅವ್ರ ಕನೆಕ್ಷನ್ ನಾವು ಮಿಸ್ ಮಾಡ್ಕೊಂಡಿರೋದಕ್ಕೆ ನಾವು ಮನುಷ್ಯರಾಗಿ ಒದ್ದಾಡ್ತಾ ಇರೋದು ಇಲ್ಲಿ ಅಂತ. ಆಕ್ಚುಲಿ ನಾವು ಸಪ್ತ ಋಷಿಗಳು ನಮ್ಮ ಜೊತೆ ಇದನ್ನ ಈ ಸ್ವಲ್ಪ ಹೇಳಿ ಪ್ಲೀಸ್ ಹೇಳಿ, ಅವರೆಲ್ಲ ಗೊತ್ತಾಗಲಿ. ನಾವು ಈ ಭೂಮಿಗೆ ಬಂದಿದ್ದು ಅದೇ ಈ ಭೂಲೋಕನ ನೋಡಕ್ಕೆ. ಸಪ್ತ ಋಷಿಗಳನ್ನ ನಮ್ಮ ಜೊತೆ ಕಳಿಸ್ಕೊಟ್ರು, ಟೀಚರ್ಸ್ಗಳಾಗಿ ನಮ್ಮನ್ನ ನೋಡ್ಕೊಂಡು ಎ ಸೆಕ್ಷನ್ ಬಿ ಸೆಕ್ಷನ್ ಗುಂಪುಗಳಾಗಿ ಮಾಡಿಬಿಟ್ಟು ಕಳಿಸ್ಕೊಟ್ರು. ಈ ಸಪ್ತ ಋಷಿಗಳಲ್ಲಿ ನಮ್ಮ ಋಷಿಗಳು ನಾವು ಏನು ಪ್ರಾಕ್ಟೀಸ್ ಮಾಡ್ತಾ ಇದೀವಿ, ಅವರು ವಿಶ್ವಾಮಿತ್ರ ಗುರುಗಳು. ವಿಶ್ವಾಮಿತ್ರ ಗುರುಗಳಿಗೆ ಅಸಿಸ್ಟೆಂಟ್ ಯಾರು? ಅವ್ರಿಗೆ ಮಾರ್ಕಂಡೇಯ ಮಹರ್ಷಿಗಳ ಅಮರ ಮಹರ್ಷಿಗಳಿಗೆ ಯಾರ ಜೊತೆಗೆ ಸ್ಟೂಡೆಂಟ್? ಆ ಪ್ಲೇನಲ್ಲಿ ಕೇಳ್ತಾ ಇದ್ರೆ ಇಲ್ಲಿ ಕೇಳ್ತಾ ಇದ್ದಾರೆ. ಈ ಪ್ಲೇನ್ ಅಂದ್ರೆ ಸರ್ ಇದ್ರು, ನಮ್ಮ ಇನ್ನೊಂದು ಎಪಿಸೋಡ್ ಸತೀಶ್ ಅಣ್ಣ ಇದ್ರು, ಆನಂದ್ ಅನ್ನೋರು, ಅವ್ರೊಂದು 5 ಜನ ಇದ್ರು. ಅವ್ರ 5 ಜನ ಅವ್ರು ಒಂದೊಂದು ಒಬ್ಬೊಬ್ಬರನ್ನ ರೆಪ್ರೆಸೆಂಟ್ ಹೇಳ್ಕೊಡ್ತಾ ಹೋಗ್ತಾರೆ. ಹೌದು. ಇವಾಗ ನಾವು ಇಲ್ಲಿ ಡೈರೆಕ್ಟ್ ಆಗಿ ತಗೊಂಡಾಗ ಈಗ ಸಪ್ತಋಷಿಗಳಲ್ಲಿ ಅವರು ಏನು ವಿಶ್ವಾಮಿತ್ರ ಗುರುಗಳಿದ್ರು, ಅವರು ಈ ಗಾಯತ್ರಿ ಮಂತ್ರನ ಅವರೇ ಬರ್ದಿರೋದು. ಅಂದ್ರೆ ಆ ಗಾಯತ್ರಿ ಮಂತ್ರ ಪ್ರಾಣಾಯಾಮ ತಡೈ ಓಪನ್. ಈಗ ಅದನ್ನ ಅಮರ ಮಹರ್ಷಿಗಳು ಹೇಳ್ಕೊಟ್ರು, ಅದನ್ನ ಬ್ರಹ್ಮೇಶ್ವರ ಹೇಳ್ಕೊಟ್ರು, ಫಾಲೋ ಮಾಡ್ಲೇಬೇಕಿದು. ಆ ಸಪ್ತ ಋಷಿಗಳಲ್ಲಿ ಒಬ್ರು ಇವ್ರಿಗೆ ಇನ್ಫಾರ್ಮ್ ಮಾಡಿದ್ರು, ಇವ್ರು ಇದೇ ಗ್ರೂಪ್ ಅಲ್ಲಿ ಯಾರೋ, ಅದನ್ನ ನಾವ್ ಹಂಗೆ ಅವ್ರನ್ನ ಜಡ್ಜ್ ಮಾಡೋ ಹಂಗಿಲ್ಲ, ಬಟ್ ಆ ಕನೆಕ್ಷನ್ ಇವ್ರಿಗೆ ಹೇಳಕ್ ಆಗೋದು ಹೀಗೆ. ಅದೇ ಆ ಲಿಂಕ್ ಅಲ್ಲಿ ಅದಕ್ಕೇನೆ ಅವ್ರಿಗೆ ನನಗೆ ಹೇಳಿದ್ರು, ನೀನ್ ನಿಲ್ಸಿದ್ಯಾ ಅಂತ ಸಪ್ತಋಷಿಗಳು ಬಂದು ಹೇಳಿದ್ರು. ನಂಗೆ ಸಪ್ತಋಷಿಗಳು ಹೇಳಿದ್ರು ಅಂದ ತಕ್ಷಣ ಗೊತ್ತಾಗೋಯ್ತು, ಯಾಕಂದ್ರೆ ನಾನು ಈ ಕ್ಲಾಸಿಂದ ಬಂದವನು. ಹೌದು, ಆಲ್ರೆಡಿ ಕಂಪ್ಲೇಂಟ್ ರೈಸ್ ಆಗ್ಬಿಟ್ಟಿದೆ ನಮ್ಮ ಮೇಲೆ. ಆವಾಗ ನೀವ್ ಹೇಳಿದ್ರಿ ನನ್ಗೆ ಅರ್ಧ ಗಂಟೆಯಲ್ಲೋ ಅಥವಾ 1 hour ಅಲ್ಲೋ ಅಥವಾ ರಾತ್ರಿ ನೋಡಿದ್ರೆ ಬೆಳಗ್ಗೆ ಮೇಡಮ್ ಹಿಂಗಾದ್ರೆ ನನಗೆ ಹೆಂಗೆ ಮೇಡಮ್? ನಾನೆಲ್ಲ ಮನೆ ಮಠ ಬಿಟ್ಟು ಹೋಗ್ಬೇಕು ನನೀಗ ಅದನ್ನೇ ಮಾಡಕ್ಕೆ. ಇಲ್ಲೇ ಬರೋದು ಹೆಂಗೆ ನಾನು? ಈಗ ಏನ್ ಕ್ಯಾರೆಕ್ಟರ್ ನೋಡಿ ಹೇಳ್ತೀನಿ. ಈಗ ನನಗೆ ಅಭಿನ್ ಕೇಳಿ ಗೊತ್ತಾಗುತ್ತೆ. ಈಗ ನನ್ಗೆ ಇವಾಗ ಬೆಳಗಿನ ಜಾವ ಮೆಡಿಟೇಷನ್ ಅಲ್ಲಿ ಕುತ್ಕೋತೀನಿ, ಒಂದು ವಿಷನ್ ಅಥವಾ ಬೆಳಗಿನ ಜಾವ ಎಚ್ಚರ ಆಗೋದೇ ಕನಸಿಂದ ಎಚ್ಚರ ಆಗುತ್ತೆ, ಮತ್ತೆ ವಿಷನ್ ನೋಡ್ತೀನಿ. ಇನ್ನು ಬೆಳಗ್ಗೆ 8 ಗಂಟೆ ಒಳಗಡೆ ಮ್ಯಾನಿಫೆಸ್ಟ್ ಆಗ್ಬಿಡುತ್ತೆ. ಅದ್ ಏನ್ ನೋಡಿದ್ರು ಮತ್ತೆ ಪಾಪ ನೀವ್ ಹೆಂಗ್ ನಿದ್ದೆ ಇಲ್ಲ ಹಂಗಾರೆ ಸರಿ. ಆದ್ರೆ ಇಲ್ಲ, ಮೆಡಿಟೇಷನ್ ಅಲ್ಲಿ ನಿದ್ದೆ ಆಗ್ಬಿಡುತ್ತೆ. ಇಲ್ಲಿ ಏನ್ ನೋಡ್ತೀನಿ, ನನ್ನ ಎನರ್ಜಿ ಕಂಡೀಷನ್ ಮ್ಯಾನಿಫೆಸ್ಟೇಷನ್ ನೋಡೋದು. ನನ್ಗೆ ಏನ್ ಎನರ್ಜಿ ಇರುತ್ತೆ ಆ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಈ ಎನರ್ಜಿ ಕಲೆಕ್ಷನ್ ಯಾರು ಮಾಡ್ಕೊಳ್ಳೋದು? ನಾನೇ ಮಾಡ್ಕೋಬೇಕು. ನಾನೇ. ಆ ಎನರ್ಜಿ ಕಲೆಕ್ಷನ್ ಯಾಕೆ ಮಾಡ್ತೀವಿ? ರಿಯಾಕ್ಟ್ ಮಾಡೋದ್ರಿಂದ. ನಾವ್ ಯಾಕೆ ರಿಯಾಕ್ಟ್ ಆಗ್ಬೇಕು? ಬರೀ ಆಕ್ಟ್ ಮಾಡ್ಕೊಂಡಿದ್ರೆ ಆಗಲ್ವಾ? ಎಷ್ಟೊಂದು ರಿಯಾಕ್ಟ್, ಇವತ್ತು ರಾತ್ರಿ ನಿನ್ನೆ ಫುಲ್ಲು ರಿಯಾಕ್ಟ್ ಮಾಡಿರ್ತೀನಿ. ಈಗ
ಬೆಳಗ್ಗೆಗೆ ಆ ಹುಲಿ ಮುಖನೋ ಸಿಂಹ ಮುಖ ನೋಡ್ತೀನಿ, ಈಗ ಇಲ್ಲಿ ಉಗಿಸ್ಕೋತೀನಿ. ಇದಕ್ಕೆ ತಪ್ಪ್ಯಾರ್ದು? ನಂದೆ. ಈಗ ನನ್ಗೆ ಅದು ಇದು ನೋಡೋದು ಬೇಡ, ವೈಪ್ ಆಫ್ ಬೇಡ. ನೀವು ಪ್ರಾಣಶಕ್ತಿ ತುಂಬಿಸ್ಕೊಂಡು ಇದನ್ನ ಅಳಿಸ್ತಾ ಇದ್ದೀರಾ ಅಷ್ಟೇ, ಬಟ್ ಸ್ವಭಾವ ಚೇಂಜ್ ಮಾಡ್ಕೋತಾ ಇಲ್ಲ. ಇದೇ ಬೆರಳು ಸುಟ್ಕೊಳ್ಳೋದು ಅಂದ್ರೆ. ಬೆರಳು ಸುಟ್ಕೊಂಡ್ಬಿಡ್ತೀನಿ ಬೇಡಪ್ಪ ಅಂತ ಅಡ್ಗೆ ಮನೆಗೆ ಹೋಗ್ತಿಲ್ಲ. ಅಡ್ಗೆ ಯಾವಾಗ ಕಲಿತೀರಾ ಅಲ್ವಾ? ಸುಟ್ಕೊಳ್ಳಿ. ಆದ್ರೆ ಇಲ್ಲಿ ನನ್ಗೂ ಅಷ್ಟೆ, ಇದು ಇಷ್ಟು ಮಾತ್ರ ಅಲ್ಲ. ಈಗ ನಾನು ಹೇಳಿ 15 ನಿಮಿಷಕ್ಕೆ ನಂಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಆಯ್ತಾ? ಮತ್ತೆ ಹೆಂಗೆ ನೀವು ರಿಯಾಕ್ಟ್ ಮಾಡದೆ ಹೆಂಗಿರಕ್ಕಾಗುತ್ತೆ? ಮಾಡಲ್ಲ, ನಾನು ಆಕ್ಟೇ ಮಾಡೋದು. ಗೊತ್ತಾಗುತ್ತೆ, ಓ ಇದು ಯಾವಾಗ ರಿಪೀಟೆಡ್ ಆಗಿ ಸುಟ್ಕೋತೀವಿ, ನಾವು ರಿಯಾಕ್ಟ್ ಮಾಡಕ್ ಹೋಗೋದೇ ಇಲ್ಲ. ಸಾರಿ, ನನಗೆ ಹೆಂಗ ಆಗ್ಬಿಡೋದು ಗೊತ್ತಾ ಮೇಡಮ್, ಶೂಟಿಂಗ್ ಅಲ್ಲಿ ನನಗೆ ಪ್ರಾಬ್ಲಮ್ ಆಗ್ಬೇಕಲ್ಲ. ಈಗ ಏನೋ ಬಂದಿದೆ ವಿಷನ್, ಈಗ ನನಗೆ ಪ್ರಾಬ್ಲಮ್ ಆಗ್ಬೇಕಂದ್ರೆ ಹೆಂಗ್ ಗೊತ್ತಾ, ಜನರೇಟರ್ಗೆ ಕೆಟ್ಟೋಗ್ಬಿಡೋದು, ಶೂಟಿಂಗ್ ನಿಂತೋಗ್ಬಿಡೋದು. ಅವಾಗ ಹೆಂಗ್ ಮಾಡ್ಲಿ ನಾನು ಅದನ್ನ? ಈಗ ನನ್ನೊಬ್ಬನ ಪ್ರಾಬ್ಲಮ್ಗೆನ ನಾನು ಬೇಕಾದ್ರೆ ರಿಯಾಕ್ಟ್ ಮಾಡದೇ ಇರ್ತೀನಿ, ಈಗ ಶೂಟಿಂಗ್ ಮಾಡ್ಬೇಕು ನಾನು. ಹಿಂಗೆಲ್ಲ ಮ್ಯಾನಿಫೆಸ್ಟ್ ಆಗ್ಬಿಡೋದು ನನಗೆ. ಯಾವ್ದು ಹೆಂಗ್ ಮಾಡ್ತೀರಾ ಇವಾಗ? ಇದು ನಿಮ್ ವೀಕ್ನೆಸ್. ನನ್ ವೀಕ್ನೆಸ್ ನನ್ ಕೆಲಸ ಇವಾಗ ನಾನು. ಹೌದು ಹೌದು. ಇವಾಗ ಏನ್ ಮಾಡ್ಬೇಕು ಅವಾಗ ನಾನು? ಇವಾಗ ತೊಂದ್ರೆ ಕೊಡೋದೇ ನಿಮ್ಮ ವೀಕ್ನೆಸ್ ಮೇಲೆ. ಹೌದು, ನನ್ ಕೆಲಸ. ನನಗೆ ಅಷ್ಟು ಜನ ನನ್ ನಂಬಿದ್ದಾರೆ. ಹೌದು. ಈ ಸಡನ್ ಆಗಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತ ಅವರು. ಹೌದು. ಟೇಪ್ ಏನೋ ಆಗೋಯ್ತು ಸರ್ ಅಂತಾರೆ. ಹೆಂಗ್ ಮಾಡ್ಲಿ ನಾನು ಇವಾಗ ಅದನ್ನ? ಈಗ ನೆಕ್ಸ್ಟ್ ಲೆವೆಲ್ ನೀವು ಕಲೀಲೇ ಇಲ್ಲ, ಅದು ಪ್ರಾಬ್ಲಮ್ ಅಲ್ವಾ? ನಂಗೆ ಅದಕ್ಕೆ ಅದು ಭಯ ಆಗಿ ಇದು ನನಗೆ ಹೆಂಗಪ್ಪ ಮುಂದಕ್ಕೆ ಹೋಗ್ಲಿ ಅಂತ ನಾನು ಏನಿಲ್ಲ. ಅಲ್ಲಿ ನೀವು ಆ ಪ್ರಾಬ್ಲಮ್ ಬರ್ತಾ ಇದೆ ಅಂದ್ರೆ ಇದಕ್ಕೆ ಕಾರಣ ನಾನೇ. ನನ್ನ ಪರಿಸ್ಥಿತಿ ಪರಿಸರ ಇದು, ಇದಕ್ಕೆ ನಾನೇ ಅಂದ್ರೆ ನನ್ನ ಸ್ವಭಾವ. ಇಲ್ಲಿ ಜನರೇಟರ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಏನಪ್ಪಾ ಸ್ವಭಾವ ಅಂತ ಅನ್ಸುತ್ತೆ. ನನ್ ಯಾವ್ದೋ ಒಂದು ಸ್ವಭಾವ ಕಲೆಕ್ಷನ್, ನೆಗೆಟಿವ್ ಎಮೋಷನ್ಸ್, ನೆಗೆಟಿವ್ ಎನರ್ಜಿ, ಅದು ನನ್ನ ವೀಕ್ನೆಸ್ ಮೇಲೆ ಮ್ಯಾನಿಫೆಸ್ಟ್ ಮಾಡಿ ಕೊಡುತ್ತೆ. ನೀವ್ ಹೇಳಿದ್ರಿ ಒಂದ್ಸಲಿ ಮಗಂದು ಎಕ್ಸಾಂಪಲ್ ಕೊಟ್ಟು, ನಾನು ವೀಕ್ನೆಸ್ ಅವನು ಬೇಡಪ್ಪ ನನ್ಗೆ ಬೇಡ ಅಂತಾರ. ಇವೆಲ್ಲ ಹಾಗೆ ವರ್ಕ್ ಆಗೋದು. ಈಗ ನನ್ಗೆ ಆ ವೀಕ್ನೆಸ್ ಮೇಲೆ ಏಟ್ ಕೊಡ್ಲಿಲ್ಲ ಅಂದ್ರೆ ನಾನು ಯಾಕೆ ಚೇಂಜ್ ಆಗ್ತೀನಿ? ಈ ಚೇಂಜ್ ಮಾಡೋದೇ ಈ ಸ್ಪಿರಿಚುವಲ್ ಪಾತ್ ನನ್ನನ್ನ ಕರೆಕ್ಷನ್ ಮಾಡುತ್ತೆ, ನನ್ನನ್ನ ಪಾಸಿಟಿವ್ ಆಗಿ ತಿರುಗಿಸೋದಕ್ಕೆ. ಇಷ್ಟೆಲ್ಲ ನನ್ನ ವೀಕ್ನೆಸ್ ಮೇಲೆ ಏಟ್ ಕೊಡುತ್ತೆ. ಎಷ್ಟೋ ಜನ ಪಾಪ ನಮ್ಮ ಸ್ಟೂಡೆಂಟ್ಸ್ ಅಲ್ಲೇ ಒಬ್ಬರು ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗ್ಬಿಟ್ಟು ಅವ್ರು ಇದನ್ನ ತಿರ್ಕೊಂಡೇ ಬಿಟ್ರಿ ಈ ಕಡೆಗೆ, ಪೂರ್ತಿ ಭಗವಂತನ ಕಡೆಗೆ. ಯಾಕೆ ಅಂದ್ರೆ ನಂಗೆ ಇದು ಆ ವೀಕ್ನೆಸ್ ಮೇಲೆ ಏಟ್ ಹೊಡೆದಿರುತ್ತೆ. ಸೊ ಇದು ತಿರ್ಕೊಳಕ್ಕೆ ನಿಮ್ಗೆಲ್ಲರಿಗೂ ಗೊತ್ತು, ಈ ಹಿಂದೆ ಎಲ್ಲ ಕನಕದಾಸರಿಗೆ ಮತ್ತೆ ಯಾರು ಎಲ್ಲಾ ದಾಸರು ಯಾರು ಇದಾರೆ, ಅವ್ರಿಗೆಲ್ಲ ದೊಡ್ಡ ಏಟ್ ಕೊಟ್ಟಾಗ ಅವ್ರು ತಿರ್ಕೊಂಡ್ಬಿಡ್ತಾರೆ ಭಗವಂತನ ಕಡೆ. ನಮ್ಗೆ ಅಷ್ಟು ದೊಡ್ಡ ಏಟ್ ಬೇಡ. ಅದಕ್ಕೆ ಈ ಕ್ಲಾಸು ಹಿಂದೆ ಇವ್ ಏನ್ ನಾವು ಮಾಡ್ತಾ ಇದೀವಿ ಸುಮ್ಮನೆ ಈಗ ಹೊಸದಾಗಿ ಬಂದಿರೋದಲ್ಲ. ಅವ್ರು ಏನ್ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದೀವಿ. ಈ ಕ್ಲಾಸ್ ಅಂದ್ರೆ ಟೈಮ್ ಇಲ್ಲ, ಅದಕ್ಕೆ ಆನ್ಲೈನ್. ಟೈಮ್ ಇಲ್ಲ, ಅದಕ್ಕೆ ಟೈಮಿಂಗ್ಸ್ ಅವ್ರಿಗೆ ಏನ್ ಬೇಕೋ ಆ ಟೈಮು. ಒಬ್ರಿಗೆ ರಾತ್ರಿ, ಒಬ್ರಿಗೆ ಬೆಳಗ್ಗೆ, ಒಬ್ಬರಿಗೆ ಫುಲ್ ಡೇ, ಹಿಂಗೆ ಸಾರ್ಟ್ ಔಟ್ ಮಾಡ್ಕೊಂಡು ನಮ್ಮನ್ನ ಕೂರ್ಸ್ಬಿಟ್ಟಿದ್ದಾರೆ ಮಾಡ್ರಿ ಅಂತ. ನಿಮ್ಗೆ ಅರ್ಜೆಂಟ್ ಅಸೈನ್ ಆಗ್ಬಿಟ್ಟಿದೆ, ನೀವು ಮಾಡ್ತಾ ಇದ್ದೀರಾ. ನಾವು ಇನ್ನೂ 2 ದೋಣಿ ಮೇಲೆ ಕಾಲಿಟ್ಟಿದೀವಿ, ಇಲ್ಲಿ ಇದು ಮುಗಿದಿಲ್ಲ ಅಲ್ಲ ಅದು ಮುಗಿದ ಅಂದ್ಕೊಂಡ್ರೆ ಆನಂದ್ ಅವ್ರೆ, ನೀವು ಯಾವಾಗ ರೆಡಿ ಆಗಿ ಎಸ್ ನನ್ ಒಂದ್ ಸ್ವಲ್ಪ ಅದು ಸ್ಟ್ರಗಲ್ ಆಗುತ್ತೆ, ನೀವು ಆ ಸ್ಟ್ರಗಲ್ನೆಲ್ಲ ನೋಡ್ಬಿಟ್ಟಿದ್ದೀರ. ಗೊತ್ತಿರೋದು ನೋಡ್ಬಿಟ್ಟಿದ್ದೀರ. ಸೊ ನೀವ್ ಇವಾಗ ಏನ್ ಮಾಡ್ತಾ ಇದ್ರ, ಇದು ಪಾರ್ಟ್ ಆಫ್ ದ ಲೆಸನ್ನೇ. ನಾನು ಬಿಗ್ ಬಾಸ್ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೆ, ನಾನು ಬ್ರಹ್ಮಚರ್ಯ ಇನ್ ಬಿಗ್ ಬಾಸ್ ಅಂತ. ನಾನು ಬ್ರಹ್ಮಚರ್ಯ ಪ್ರಾಕ್ಟೀಸ್ ಮಾಡಕ್ಕೆ ಆಕ್ಚುಲಿ ಬಿಗ್ ಬಾಸ್ಗೆ ಹೋಗಿದ್ದು, ನೋಡಿದವ್ರಿಗೆಲ್ಲ ಏನೋ ಸುಮ್ನೆ ಅಂತ ಅದು ಹೇಳಿದೀನಿ ಒಂದು ಎಪಿಸೋಡ್ ಅಲ್ಲಿ. ಅಲ್ಲಿ ಲೆವೆಲ್ ಹೆಂಗಾಗೋಯ್ತು ಗೊತ್ತಾ ಮೇಡಮ್, ನನಗೆ ಪ್ರಾಣಾಯಾಮ ಭಸ್ತ್ರಿಕಾ ಮಾಡ್ತಾ ಇದೀನಿ, ಅದು ಬೇರೆ ಸೌಂಡ್ ಬರುತ್ತೆ ಮೈಕಲ್ಲಿ. ಸೊ ಒಂದಿನ ಲೆಟರ್ ಬರುತ್ತೆ, ಆನಂದ್ ಅವರು ಎಲ್ರು ಮಲಗದ ಮೇಲೆ ಇಲ್ಲ ಎಲ್ರು ಎದ್ದ ಮೇಲೆ ಮಾಡ್ಬೇಕು ಅಂತ ಬಂದ್ಬಿಡ್ತು ರೂಲು. ಈಗ ನಾನು ನಿದ್ದೆಗೆ ತ್ಯಾಗ ಮಾಡ್ಬೇಕು, ಆಚೆ ಮಲಗ್ತಾ ಇದ್ದೆ. ಒಂದು ವಿಷಯ ಆ ಎಪಿಸೋಡ್ ಅಲ್ಲಿ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ಇನ್ನೊಂದ್ ದಿನ ಬಂತು, ಆನಂದ್ ಜಿಮ್ ಏರಿಯಾದಲ್ಲೂ ಮಲ್ಗಂಗಿಲ್ಲ ಅಂತ. ಸರಿ, ಅಲ್ಲಿ ಆಚೆ ಕಡೆ ಒಂದು ಕ್ರಿಸ್ಟಲ್ ಇತ್ತು, ಆ ಕ್ರಿಸ್ಟಲ್ ಅಲ್ಲಿ ಹೋಗಿ ಮಲ್ಕೊಂತ ಇದ್ದೆ ನಾನು. ಏನೇ ಆದ್ರೂ ಆಚೆ ಬಂದು ಮಲಗ್ತಾ ಇದ್ದೆ. ಯಾಕೆ, ಇವಾಗ ರೂಲ್ ಏನ್ ಹೇಳ್ತಾ ಇದಾರೆ ಬಿಗ್ ಬಾಸ್ ಅಲ್ಲಿ, ಎಲ್ರು ಎದ್ದೇಳಕ್ ಮುಂಚೆ ನಾನು ಪ್ರಾಕ್ಟೀಸ್ ಮಾಡ್ಬೇಕು, ಇಲ್ಲ ಎಲ್ರು ಮಲಗದ್ಮೇಲೆ ಪ್ರಾಕ್ಟೀಸ್ ಮಾಡ್ಬೇಕು. ರಾತ್ರಿ ಯಾರು ಬೇಗ ಮಲಗಲ್ಲ ಬಿಗ್ ಬಾಸ್ ಮನೇಲಿ, ಮಾತಾಡ್ಕೊಂಡಿರ್ತಾರ. ಅಲ್ಲಿ ಏನ್ ನಮ್ಗೆ ಎಂಟರ್ಟೈನ್ಮೆಂಟ್ ಇಲ್ವಲ್ಲ, ನಾವೇ ಎಲ್ರಿಗೂ ಎಂಟರ್ಟೈನ್ಮೆಂಟ್ ಆಗಿರ್ತೀವಿ. ಸೊ ಹಂಗಾಗಿ ನಮ್ಗೆ ಯಾರು ಎಂಟರ್ಟೈನ್ ಮಾಡೋರು. ಸೊ ಮಾತೆ ಒತ್ತೋಗಲ್ಲ ಅಲ್ಲಿ, ಮಾತು ಯಾರು ಮಲಗ್ತಾ ಇಲ್ಲ. ನನಗಿರೋ ಆಪ್ಷನ್ ಒಂದೇನೆ, ಬೆಳಗ್ಗೆ ಬೇಗ ಹೇಳೋದು.
ಆಚೆ ಮಲಗಿದ್ರೆ ಹಕ್ಕಿ ಗಿಕ್ಕಿ ಕೂಗುತ್ತೆ, ಆ ಎಚ್ಚರಕ್ಕೆ ಎದ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆಚೆ ಬಂದ್ಮೇಲೆ ನಾನು ಒಬ್ರನ್ನ ಕೇಳಿದೆ, ರೀ ಏನ್ರಿ ಅಷ್ಟು ಅವಳಿ ಕೊಟ್ರಿ ನನಗೆ ಗೊತ್ತು, ಯಾಕಂದ್ರೆ ಆದೇಶಗಳು ಹೊರಡ್ಸೋದು ಯಾರ್ಯಾರು ಆ ಡ್ಯೂಟಿಲಿ ಇರ್ತಾರಲ್ಲ ಅವ್ರನ್ನ ಕೇಳಿದೆ ನಾನು. ಸರ್ ಏನ್ ಸರ್, ನಾನು ಜಿಮ್ ಏರಿಯಾದಲ್ಲಿ ಮಲಗಿದ್ರು ಬಿಡ್ತಾ ಇರಲಿಲ್ಲ, ಬಿಗ್ ಬಾಸ್ ಅಂದ್ಬಿಟ್ಟು ನಾನು ಅನೌನ್ಸ್ ಮಾಡಿ ಇನ್ನೊಂದ್ ಕಡೆ ಮಲಗಿಸ್ತಾ ಇದ್ದಲ್ಲ ಅಂತ ಅವ್ರು ಹೇಳಿದ್ರು. ರೀ ಆನಂದ್, ನಾವು ಕ್ಯಾಮ್ರಾದಲ್ಲಿ ನೋಡಿದ್ರಿ, ನೀವು ಇದು ಜಿಮ್ ಏರಿಯಾದಲ್ಲಿ ಮಲಗಿದ್ರಲ್ಲ, ನಿಮ್ ತಲೆ ಪಕ್ಕ ಹಾವು ಹೋಗ್ತಾ ಇತ್ತು. ನಿಮ್ ತಲೆ ಪಕ್ಕ ಹಾವು ಹೋಗಿರೋದನ್ನ ನಮ್ಮವರೊಬ್ರು ನೋಡಿ, ಸಾರ್ ಇವ್ರು ಆಚೆ ಮಲಗ್ತಾ ಇದಾರೆ, ಫಸ್ಟ್ ಸೇಫ್ ಜಾಗಕ್ಕೆ ಎತ್ತ ಹಾಕಿ ಅನ್ಬಿಟ್ಟು ಅಂತ. ಅದಕ್ಕೆ ತಿರ್ಗಾ ಇನ್ನೊಂದು ಆದೇಶ ಹೊಡ್ಸಿದ್ವಿ. ಅವಾಗ ನನಗೆ ಅರ್ಥ ಆಯ್ತು, ನಾನ್ ಮರೆತರು ನೇಚರ್ ನನ್ನನ್ನು ಕಾಯ್ತಾ ಇತ್ತು ಅಲ್ವಾ. ನೋಡಿ, ಹೀಗೆ ನಮ್ಗೆ ಅರ್ಥ ಆಗಲ್ಲ ಅದು. ನನ್ನನ್ನೇನು ಅದು ಪರೀಕ್ಷೆಗೆ ಹಾಕಿದೆ, ಸಾಯಕ್ ಬಿಟ್ಟಿಲ್ಲ ನಾನು. ಅಲ್ಲಿ ಹಾವು ಕಚ್ಬೋದಾಗಿತ್ತು ನನಗೆ. ನೋಡಿ ನನಗೆ ಆಚೆ ಬಂತು ಮೆಸೇಜ್, ನಾನು ಜಿಮ್ಮಲ್ಲಿ ನಾನು ಮಲಗಿದ್ದೀನಿ, ಆತ ನನ್ನ ಪಕ್ಕ ಹಾವು ಹರ್ಕೊಂಡು ಹೋಗಿದೆ. ಆ ಮೂಮೆಂಟಲ್ಲಿ ಯಾರೋ ನೋಡಿದ್ದಾರೆ, ಅಲ್ಲಿಂದ ತೆಗೆದು ಹಾಕಿದ್ದಾರೆ. ಸೊ ಇನ್ನೇವೇ ಅವನ ಪರೀಕ್ಷೆನೂ ಅವನೇ ಮಾಡ್ತಾನೆ, ಪ್ರಾಕ್ಟೀಸ್ಗೂ ಅವನೇ ದಾರಿ ಮಾಡ್ಕೊಡ್ತಾನೆ. ಅದೊಂದು ಲೆಕ್ಕಾಚಾರ. ನೀವು ಇದನ್ನ ಬಿಟ್ಟು ಇಲ್ಲ, ನೀವ್ ಇದನ್ನ ಕಳ್ಕೊಂಡು ಇಲ್ಲ ಅಥವಾ ಮರ್ತೂ ಇಲ್ಲ. ಈಗ ನಿಮ್ಮಲ್ಲಿ ಈಗ ಖಂಡಿತ ಭಸ್ತ್ರಿಕಾ ಮಾಡೋದ್ರಿಂದ ನನಗೆ ಇನ್ನು ಬೇರೆ ತರ, ಈಗ ನಂದು ಸುಮ್ಮನೆ ಹೇಳ್ಬೇಕು ಅಂದ್ರೆ, ನಾನೀಗ ಕಂಪಲ್ಸರಿ ಆಯ್ತು, ನನ್ನ ಸ್ವಭಾವನೂ ಚೇಂಜ್ ಮಾಡ್ಕೊಳ್ತೀನಿ, ನಾನು ರಿಯಾಕ್ಟು ಮಾಡಲ್ಲ, ಹಾಗಾದ್ರೆ ನಾನು ಭಸ್ತ್ರಿಕಾ ನಿಲ್ಲಿಸ್ಬಿಡ್ಲಾ? ಅದಾಗಲ್ಲ, ಅದು ಈ ಪ್ರಾಣಶಕ್ತಿ ನಮ್ಗೆ ಬೇಕೇ ಬೇಕು. ನಾವು ಪ್ರಾಣಶಕ್ತಿನ ಊಟದ ಮೂಲಕ ಎಲ್ಲ ತಗೋತಾ ಇದೀವಲ್ಲ, ಆತರ ನಾನು ಈ ಪ್ರಾಣಶಕ್ತಿನ ಡೈರೆಕ್ಟ್ ಆಗಿ ತಗೋತೀನಿ ನನ್ನ ಪ್ರೋಗ್ರೆಸ್ಗೆ, ಸ್ಪಿರಿಚುವಲ್ ಪ್ರೋಗ್ರೆಸ್ಗೆ. ಇಲ್ಲಾಂದ್ರೆ ನಾನು ಈ ಭಸ್ತ್ರಿಕಾ ಮಾಡಿಲ್ಲ ಅಂದ್ರೆ ನನ್ಗೇನಾಗುತ್ತೆ, ಈಗ ನನ್ ಮೆಡಿಟೇಷನ್ ಮಾಡಕ್ಕೆ ಅವಕಾಶ ಬರದೇ ಇರೋಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಎಲ್ಲ ಬಿಟ್ಟೆ, ಎಲ್ಲೂ ರಿಯಾಕ್ಟ್ ಆಗ್ಲಿಲ್ಲ, ಇದೊಂದು ಇಲ್ಲಿ ಬರುತ್ತೆ, ಅವಾಗೇನ್ ಪ್ರಯೋಜನ? ಈಗ ನೀವು ರಿಯಾಕ್ಟ್ ಮಾಡಲ್ಲ ಅಂತಿದ್ದೀರಲ್ಲ, ಸಖತ್ತು ನೆಗೆಟಿವ್ ಒಂದು ವಿಷನ್ ಬಂದ್ಬಿಡ್ತೀನಿ ನಿಮ್ಗೆ. ಹೆಂಗೆ ನೀವು ರಿಯಾಕ್ಟ್ ಮಾಡದೇ ಇರ್ತೀರ ಅವಾಗ? ಈಗ ಹಾವು ಬರೋದೇ ಓಕೆ, ಕಚ್ಚೇ ಬಿಡ್ತೀವಿ, ಇವಾಗ ಡೈರೆಕ್ಟ್ ಮಕ್ಕಕ್ಕೆ ಹಿಂಗ್ ಕಚ್ತಾನ ತರ ವಿಷನ್ ಬಂತ ಅನ್ಕೊಳ್ಳೋಣ, ಆವಾಗ ಓಕೆ ಇವಾಗ ಹೆಂಗೆ ಇದಾಗುತ್ತೆ ಅಂತ ಇರ್ತೀರ ನೀವು? ಒಂದೇಳ ಅಷ್ಟವರೆಗೂ ಬೆಳೆಸ್ಕೊಳ್ತಾ ಇರೋದು ನಾನೇನೋದು ನನ್ ದಿನ ಗೊತ್ತಾಗುತ್ತೆ. ಇಲ್ಲಿ ಹಾವು ಬರೋದೆ ಇವಾಗ ಎಮೋಷನ್ಸ್. ಹಾವು ವಿಷನ್ ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ನಮ್ಮ ಎಮೋಷನ್ಸ್ ಕಂಡೆನ್ಸ್ ಆಗಿ ಅದು ಕಂಡೆನ್ಸ್ ಆಗಿ ಫಾರ್ಮ್ ತಗೊಳ್ಳೋದು. ನಮ್ಮ ಎಮೋಷನ್ಸ್ ಕಂಡೆನ್ಸ್ ಆಗಿ ಫಾರ್ಮ್ ತಗೊಳ್ಳೋದೆ ಎಲಿಮೆಂಟಲ್ಸ್ ಅಂದ್ರೆ ಇವೆಲ್ಲ. ಈಗ ಈ ಹಾವು ಫಾರ್ಮ್ ತಗೋಬೇಕಾದ್ರೆ, ಈ ಹುಲಿ ಅಂದ್ರೆ ಟಕ್ಕಂತ ಕೋಪ ಬಂತಪ್ಪ, ಈ ಕೋಪನ ಕಂಪ್ರೆಸ್ ಮಾಡಿ ಯಾರೋ ಪರ್ಸನ್ ಮೇಲೆ ಕೋಪನ್ ಕಂಪ್ರೆಸ್ ಮಾಡ್ತಾ ಹೋಗ್ತೀನಿ, ಅದು ದ್ವೇಷವಾಗಿ ಕನ್ವರ್ಟ್ ಆಗುತ್ತೆ. ಆ ದ್ವೇಷ ಹಾವಾಗಿ ಫಾರ್ಮ್ ತಗೊಳುತ್ತೆ. ಇಲ್ಲಿವರೆಗೂ ಬಿಟ್ಕೊಂಡಿದ್ಯಾರು? ನಾನ್ ಕೋಪನೇ ಮಾಡ್ಕೊಳ್ಳಲ್ಲ ಅಂದ್ರೆ ಹಾವು ಯಾಕೆ ಬರುತ್ತೆ? ಕಾನ್ಸೆಪ್ಟ್ ಇಷ್ಟೇ. ಇಲ್ಲಿ ಕೋಪ ನನಗೆ ಖಂಡಿತ ಬರುತ್ತೆ. ನಾನು ಈಗ ಮಕ್ಕಳ ಮೇಲೆ ಕೋಪ ಬರುತ್ತೆ, ನಾವು ವಿತ್ ಎಮೋಷನ್ಸ್ ಅವ್ರನ್ನ ಬೈತೀವ, ಗದರ್ತೀವಿ, ಗಂಟಿಂದಾನೆ. ಯಾಕೆಂದ್ರೆ ಅವ್ರ ಕರೆಕ್ಷನ್ ಆಗ್ಲಿ, ಯಾರ ಮೇಲಾದ್ರೂ. ನನ್ಗಂತ ಪರಿಸ್ಥಿತಿನೇ ಅವಾಯ್ಡ್ ಆಗ್ತಾ ಹೋಗುತ್ತೆ, ಅಂದ್ರೆ ಬರೋದೇ ಇಲ್ಲ, ನಾನು ಆ ಫ್ರೀಕ್ವೆನ್ಸಿಲಿ ಇರೋದೇ ಇಲ್ಲ. ಆ ದ್ವೇಷದ ಫ್ರೀಕ್ವೆನ್ಸಿ ಇಲ್ಲಿರುತ್ತೆ, ಇದು ಲೋಕ. ಆ ಫ್ರೀಕ್ವೆನ್ಸಿಲಿ ನಾನಿದ್ರೆ, ನಾನು ಭೂವರ್ಲೋಕ ಬಿಟ್ಟು ಈ ಕಡೆ ಇದ್ದೀನಿ, ಭೂವರ್ಲೋಕದಲ್ಲಿ ಇದ್ದೀನಿ ಅನ್ಕೊಳ್ಳೋಣ, ಅಂದ್ರೆ ಫಿಸಿಕಲ್ ಬಾಡಿ ಇಲ್ಲೇ ಇರುತ್ತೆ. ಯಾವಾಗ ಆ ಮನಸ್ಸಿನ ಸ್ಥಿತಿ ಗೋಳಾಡ್ತಾರೆ, ಅಳ್ತಾರಲ್ಲ, ಅವರು ಭೂಲೋಕದಿಂದ ಒಂದ್ ಸ್ಟೆಪ್ ಕೆಳಗಡೆಗೆ ಹೋಗ್ತಾರೆ, ಆ ತಳ, ಮತ್ತೆ ಇನ್ನೊಂದ್ ಸ್ಟೆಪ್ ಆ ತರ ಹೋಗ್ತಾ 7 ಲೋಕ ಕೆಳಗಡೆಗೆ ಹೋಗ್ತಾರೆ. ನಾನು ಆ ಲೋಕದಲ್ಲಿ ಅಲ್ಲಿ ನನ್ನ ಮನಸ್ಸಿನ ಸ್ಥಿತಿ ಅಲ್ಲಿಗೆ, ಈ ಅಳೋದೇ ಫಸ್ಟ್ ಸ್ಟೆಪ್, ಅಳ್ತಾರಲ್ಲ ಅದೇ ಫಸ್ಟ್ ಸ್ಟೆಪ್. ನಾನು ಅಳೋ ಅಂತ ಪ್ರಮೇಯ ಬಂದ್ರೂ ಯಾಕೆ ಅಳ್ತಾ ಇದ್ದೀನಿ ಅಂತ ನನ್ನನ್ನು ನಾನು ಕೇಳ್ಕೊತೀನಿ, ಟಕ್ಕಂತ ಮೇಲೆ ಬಂದ್ಬಿಡ್ತೀವಿ. ನೀವು ಕನ್ನಡಿ ನೋಡ್ಕೊಳ್ಳಿ, ಅಳ್ತೀರಾ? ಅಳವಾಗ ಕನ್ನಡಿ ನೋಡಿ, ಬರುತ್ತಾ ಅಳು? ಹಂಗೆ ನಿಂತು ಬಿಡುತ್ತೆ. ಸೇಮ್ ಬಂದ ತಕ್ಷಣ ರಿಫ್ಲೆಕ್ಟ್, ಅಂದ್ರೆ ಬೈ ಪ್ರಾಕ್ಟೀಸ್ ಇದೆಲ್ಲ ಆಗುತ್ತೆ. ಸೊ ಇಲ್ಲಿ ಎಮೋಷನ್ಸು ಅಷ್ಟೇ, ನಾನು ಜನರೇಟ್ ಮಾಡಿದ್ರೆ ಆಗುತ್ತೆ, ಆಮೇಲೆ ನಾನು ಆ ಫ್ರೀಕ್ವೆನ್ಸಿಲಿ ಇದ್ರೆ ಆಗುತ್ತೆ. ನಾನು ಆ ಫ್ರೀಕ್ವೆನ್ಸಿ, ಎಕ್ಸಾಂಪಲ್ ಯಾವುದೋ ಒಂದು ಮಾರ್ಕೆಟ್ಗೆ ಹೋದ್ರೆ ಅವರೆಲ್ಲ ನನ್ನ ಫ್ರೀಕ್ವೆನ್ಸಿಲಿ ಇರ್ತಾರ? ಖಂಡಿತ ಇಲ್ಲ. ಬಟ್ ನನಗೆ ಗೊತ್ತು ಅವ್ರು ಯಾವ ಫ್ರೀಕ್ವೆನ್ಸಿಲಿ ಇದ್ದಾರೆ ಅಂತ. ಸೊ ಈಗ ಅವ್ರನ್ನ ಎಷ್ಟಮ್ಮ ಇದು ಅಂತ ರೆಸ್ಪೆಕ್ಟಿವ್ ಆಗಿ ಕೇಳ್ತೀನಿ, ಚೌಕಾಶಿ ಮಾಡಲ್ಲ.
ಅಕಸ್ಮಾತ್ ಚೌಕಾಶಿ ಮಾಡಿ ಅವ್ರ ಫ್ರೀಕ್ವೆನ್ಸಿಗೆ ಇಳಿಬೇಕಾಗಿ ಬರುತ್ತೆ. ಅವ್ರ ಬಾಯ್ ಬಂದಂಗೆ ಮಾತಾಡ್ತಾರೆ, ನಾನು ಮಾತಾಡ್ಬೇಕಾಗಿ ಬರುತ್ತೆ. ಸೊ ನೋ. ಸೊ ಇವೆಲ್ಲ ಜ್ಞಾನದ ಮೂಲಕ ತಗೊಂಡು ನಾನು ಈ ಹಾವ್ ಫಾರ್ಮ್ ತಗೊಂಡು ಇಲ್ಲಿ ಬರೋವರೆಗೂ ನಾನು ಇಟ್ಕೊಂಡೇ ಇರಲ್ಲ. ಸೊ ಯಾಕೆ ಅಲ್ಲಿವರೆಗೂ ಬರುತ್ತೆ? ಈಗ ಬಂತು ಅಂದ್ರೆ ನಾನು ನೋಡ್ಕೊಂಡಿಲ್ಲ, ಟೈಮ್ ಇಲ್ಲದೆ ವಿಷನ್ ನೋಡ್ಕೊಂಡೇ ಇಲ್ಲ. ಅಂದ್ರೆ ನಾನು ಮಾಡೋ ಕೆಲಸದವ್ರ ಹತ್ರ ನಾನು ರಿಯಾಕ್ಟ್ ಮಾಡಲೇಬೇಕು. ಕೆಲವ್ರು ಹೇಳ್ತಾರೆ, ನಾನು ಅವ್ರ ಹತ್ರ ನನ್ಗಿರೋರೆಲ್ಲ ಈ ತರ ಜನ. ಇವಾಗ ಗಾರ್ಮೆಂಟ್ಸ್ ಅಲ್ಲಿ ನಾನೊಂದು ಪೊಸಿಷನ್ ಅಲ್ಲಿ ಇರ್ತಾರ ಅವರು ಇಲ್ಲಿ ರಿಯಾಕ್ಟ್ ಮಾಡದೇ ಇದ್ರೆ ಈ ಹೆಣ್ಮಕ್ಳು ಕೆಲಸನೇ ಮಾಡಲ್ಲ. ಹೆಂಗ್ ಮಾಡೋದು? ನಾ ಹೇಳ್ತೀನಿ, ಅದಕ್ಕೆ ಗಂಟ್ಲಿಂದ ಮಾಡಿ. ನೀವ್ ಎಮೋಷನ್ಸ್ ಯಾಕೆ ಜನರೇಟ್ ಮಾಡ್ತೀರಾ? ಗಂಟ್ಲಿಂದ ಜೋರಾಗಿ ಹೇಳಿ, ಹೆಂಗ್ ಬೇಕೋ ಹೇಳಿ, ಗಂಟ್ಲಿಂದ ಹೇಳಿ, ಮನ್ಸಿಂದ ಹೇಳ್ಬೇಡಿ. ಜನರೇಟ್ ಮಾಡಿ ಯಾಕೆ ಹೇಳ್ತೀರಾ? ಆವಾಗ ಏನಾಗುತ್ತೆ ಗೊತ್ತಾ, ಅವರು ನೆಕ್ಸ್ಟ್ ಅವರೆಲ್ಲ ಚೇಂಜ್ ಆಗ್ಬಿಟ್ಟಿರ್ತಾರೆ. ಈಗ ಬುದ್ಧ, ನಿಮ್ಗೆ ಗೊತ್ತಿರ್ಬೇಕು, ಧ್ಯಾನ ಮಾಡ್ತಾ ಮಾಡ್ತಾ ಅವ್ರ ಎನರ್ಜಿ ಎಷ್ಟು ಎಕ್ಸ್ಪಾಂಡ್ ಆಗ್ಬಿಟ್ಟಿತ್ತು ಅಂತಂದ್ರೆ 15 ಕಿಲೋಮೀಟರ್ ಅಷ್ಟು ಎಕ್ಸ್ಪಾಂಡ್ ಆಗಿತ್ತು. ಕಾಡಲ್ಲಿ ಕುತ್ಕೊಂಡು ಮಾಡ್ತಿದ್ರು. ಆ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಅವು ಕ್ಯಾರೆಕ್ಟರೇ ಬಿಟ್ಬಿಟ್ಟಿದ್ರು, ಕಳ್ಕೊಂಡ್ಬಿಟ್ಟಿತ್ತು. ಯಾಕಂದ್ರೆ ಇವ್ರ ಎನರ್ಜಿ ಅದ್ರೊಳಗಡೆ ಸೇರ್ಕೊಂಡಿದ್ಯಲ್ಲ, ಅವ್ರು ರಿಯಾಕ್ಟೇ ಮಾಡ್ತಿರ್ಲಿಲ್ಲ ಅಂತೆ. ಹೌದು, ನನ್ಗೆ ಸರ್ ಒಂದ್ಸಲ ಹೇಳಿದ್ರು, ಅಂದ್ರೆ ಬುದ್ಧ ಅವರ ಎಕ್ಸ್ಪ್ಯಾಂಡ್ ಆಗಿರೋದ್ರಿಂದ ಹುಲಿ ಜಿಂಕೆನ ಬೇಟೆ ಆಡ್ತಾ ಇರ್ಲಿಲ್ವಂತೆ ಅವರ ಒಳಗೆ. ಅಂದ್ರೆ ಇವನ್ ದೇವರ್ ಲೈಕ್ ಫ್ರೆಂಡ್ಸ್ ತರ ಅಂತ. ಬಹುಶಃ ಅದನ್ನೇ ನೀವು ಹೇಳ್ತಾ ಇದ್ದೀರಾ. ಇದನ್ನೇ. ಸೊ ಈಗ ನಮ್ಮ ಎನರ್ಜಿ ಯಾವಾಗ ನಾವು ಕಲೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಯಾವಾಗ ಕಲೆಕ್ಷನ್ ಆಗುತ್ತೆ ಎನರ್ಜಿ? ನಾವು ರಿಯಾಕ್ಟ್ ಮಾಡೋದ್ರಿಂದಾನೇ ಎನರ್ಜಿ ಕಳ್ಕೊತಾ ಇರ್ತೀವಿ. ನಾವು ಪ್ರತಿಯೊಂದಕ್ಕೂ ಆಕ್ಟ್ ಮಾಡ್ತಿರಲ್ಲ, ರಿಯಾಕ್ಟೇ ಮಾಡ್ತಾ ಇರ್ತೀವಿ ಅಲ್ವಾ? ಅಯ್ಯೋ ಇದು ಯಾಕೆ ಇಲ್ಲಿಟ್ಟೆ ರಿಯಾಕ್ಷನ್. ಬಟ್ ಈ ಸಾಮಾಜಿಕ ರಿಯಲ್ ಲೈಫಲ್ಲಿ, ಡೇ ಟು ಡೇ ಲೈಫಲ್ಲಿ ಹಾಗೆ ಆಗುತ್ತಲ್ಲ ಮೇಡಮ್. ಈಗ ಅದಕ್ಕೆ ಕ್ಲಾಸು ನಾವು ಹಂಗ್ ಮಾಡಬಾರ್ದು ಅಂತ ನೀವು ಹೇಳ್ತಾ ಇದ್ದೀರಾ. ಮಾಡಬಾರ್ದು ಅಂದ್ರೆ ಮಾಡದೇ ಇರಕ್ಕಾಗಲ್ಲ, ಆಗಲ್ಲ. ಅದಕ್ಕೆ ಕ್ಲಾಸು. ಈ ಕ್ಲಾಸಲ್ಲಿ ಅದನ್ನೇ ಡಿಸ್ಕಸ್ ಮಾಡ್ತಾರೆ. ಹೌದು, ನಮ್ಗೆ ಈ ಪರಿಸ್ಥಿತಿ ಈ ತರ ಇದೆ, ನಮ್ಗೆ ಇದಿದೆ. ನೀವ್ ಎಲ್ಲೇ ಹೋದ್ರು ನಿಮ್ಗೆ ಆ ನಿಮ್ಮ ಎನರ್ಜಿನ ಅಲ್ಲಿ ವೇಸ್ಟ್ ಆಗ್ದಂಗೆ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಸೇವ್ ಮಾಡ್ಕೊಳ್ಳಿ. ನೀವು ನಾವು ಎಲ್ಲ ಕಡೆ ಎನರ್ಜಿ ರಿಯಾಕ್ಟ್ ಮಾಡಿ 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 ಕಳ್ಕೊತಾ ಇದ್ದೀವಿ. ಬಟ್ ಸಂಪಾದನೆ ಕಡಿಮೆ. ಯಾವಾಗ ರಿಯಾಕ್ಟ್ ಮಾಡಲ್ಲ, ನಾನು ಸೈಲೆಂಟ್ ಆಗಿ ಪ್ಯಾಸಿವ್ ಅಬ್ಸರ್ವರ್ ಆಗಿರ್ತೀನಿ, ನನಗೆ ಎನರ್ಜಿ ಫ್ಲೋಯಿಂಗ್ ಇದ್ದೇ ಇರುತ್ತೆ. ಭಸ್ರಿಕಾನೇ ಮಾಡ್ಬೇಕು ಅಂದರೆ ಭಸ್ರಿಕಾ ತೊಳ್ಕೊಳಕ್ಕೆ, ಮೈ ತೊಳ್ಕೊಳಕ್ಕೆ ಬೇಕು, ಎಮೋಷನ್ಸ್ ಕ್ಲೀನ್ ಮಾಡ್ಕೊಳಕ್ಕೆ ಬೇಕು. ಬಟ್ ಅದರ ಜೊತೆಗೆ ನಾನು ರಿಯಾಕ್ಟ್ ಮಾಡದೆ ಹೋದ್ರೆ, ನಿಮಗೂ ಗೊತ್ತು, ಜಸ್ಟ್ ಪ್ಯಾಸಿವ್ ಅಬ್ಸರ್ವರ್ ಆದರೆ ನಮ್ಗೆ ಎನರ್ಜಿ ಫ್ಲೋಯಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಒಂದು ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ. ಸೊ ಈಗ ನಮ್ಗೆ ಎನರ್ಜಿ ಫ್ಲೋಯಿಂಗ್ ಎಲ್ಲಿಂದ ಆಗುತ್ತೆ? ಸುಮ್ಮನೆ ಮೇಲಿಂದನಾ? ಅಂದ್ರೆ ಲೈಕ್ ಎನರ್ಜಿ ಫ್ಲೋ ಅಂದ್ರೆ ಮೇಲಿಂದ ಅಂತ ನಾನು ಭಾವಿಸ್ತೀನಿ. ಬರುತ್ತೆ ಸೂರ್ಯನಿಂದ ಆಗ್ಬೇಕಾದ್ರೆ ಸೂರ್ಯನಿಂದ ಬಂದು ಈ ಸಹಸ್ರಾರದಿಂದ ಪುಲ್ ಆಗುತ್ತೆ. ಈ ಸಹಸ್ರಾರ ಚಕ್ರದಲ್ಲಿ ಪುಲ್ ಆಗ್ಬೇಕಾದ್ರೆ ಇಲ್ಲಿ ಖಾಲಿ ಇರ್ಬೇಕು. ಅಂದ್ರೆ ಕಸ ಇರಬಾರ್ದು, ಥಾಟ್ಸ್ ಇರಬಾರ್ದು. ಥಾಟ್ಸ್ ಏನ್ ಯಾವಾಗ್ಲೂ ಓಡ್ತಾ ಇರುತ್ತೆ, ಇಲ್ದೆ ಇಟ್ಕೊಳ್ಳೋದು. ಅದನ್ನ ಭಸ್ರಿಕಾ ಮೂಲಕ ಆಚೆ ಹಾಕ್ತಿವಿ, ಆಮೇಲೆ ಕಂಟಿನ್ಯೂ. ಹಂಗ ಮಾಡೋ ಹಂಗಿಲ್ಲ. ಈಗ ಏನ್ ಮಾಡ್ತೀವಿ, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ. ಈಗ ನಾನು ಇಡ ಪಿಂಗಳ, ಸೊ ಇಡಾ ಪಿಂಗಳ ನಾನು ಪ್ರಾಣಾಯಾಮ ಮಾಡಿ ಆ ಇಡಾ ಪಿಂಗಳನ ಆಕ್ಟಿವೇಟ್, ಅಂದ್ರೆ ಪ್ರಾಣಾಯಾಮ, ಉಸಿರು ತಗೋತೀನಿ, ಉಸಿರು ಬಿಡ್ತೀನಿ, ಮತ್ತೆ ತಗೋತೀನಿ. ಯಾವಾಗಿದು ಕ್ಲೀನ್ ಆಗುತ್ತೆ, ಕ್ಲೀನ್ ಆಗ್ತಾ ಇರಂಗೆ ಮನಸ್ಸು ಸೈಲೆಂಟ್ ಆಗುತ್ತೆ. ಮನಸ್ಸು ಸೈಲೆಂಟ್ ಆಗಿದ ತಕ್ಷಣ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗುತ್ತೆ, ಈ ಮಧ್ಯದಲ್ಲಿರೋದು. ಅದು ಆಕ್ಟಿವೇಟ್ ಆದಾಗ ಎನರ್ಜಿ ಫ್ಲೋಯಿಂಗ್ ಆಟೋಮೆಟಿಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಾವು ಅದಕ್ಕೆ ಇದನ್ನ ಪ್ರಾಣಾಯಾಮ ಮಾಡಿಬಿಟ್ಟು, ಇದು ಭಸ್ರಿಕಾ ಥರನೇ ಮಾಡಿಬಿಟ್ಟು ಜಸ್ಟ್ ಪ್ಯಾಸಿವ್ ಆಗಿ ಕುಳಿತುಕೋತೀನಿ. ನೋ ಥಾಟ್, ಅಂದರೆ ಥಾಟ್ಲೆಸ್ ಕಂಡೀಷನ್ ಅಲ್ಲಿ ಜಸ್ಟ್ ಬ್ರೆತ್ನ ಮಾತ್ರ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಪ್ರಾಣಾಯಾಮ ಬ್ರೆತ್ನ ಮಾತ್ರ ಅಬ್ಸರ್ವ್ ಮಾಡ್ತೀನಿ. ಇದಕ್ಕೆ ಆನಾಪಾನಸತಿ ಅಂತ ಹೇಳ್ತಾರೆ. ಈ ಥರ ಮಾಡಿದಾಗ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿ ಎನರ್ಜಿ ಫ್ಲೋಯಿಂಗ್ ಆಗ್ತಾ ಇರುತ್ತೆ. ಇದು ಮೆಡಿಟೇಷನ್ ಟೈಮಲ್ಲಿ. ಇಲ್ಲಿ
ನಾನು ಪ್ಯಾಸಿವ್ ಅಬ್ಸರ್ವರ್ ಆಗೇ, ಅಂದ್ರೆ ಈ ಉಸಿರನ್ನ ಗಮನಿಸ್ತಾ ಇರೋದಷ್ಟೇ, ಅದು ಅಬ್ಸರ್ವರ್ ಆಗಿ, ಪ್ಯಾಸಿವ್ ಅಬ್ಸರ್ವರ್ ಆಗಿ. ಅದೇ ತರ ಪ್ರತಿ ಒಂದು ಕೆಲಸನು ಜಸ್ಟ್ ಅಬ್ಸರ್ವರ್ ಆಗಿ ಮಾಡಿ. ಈಗ ನೀವು ಏನು ಮಾಡ್ತಾ ಇದ್ದೀರಾ, ಕಿರ್ಚ್ತಾ ಇದ್ದೀರಾ, ಆ ಕಿರ್ಚೋದನ್ನೇ ಗಂಟ್ಲಿಂದ ಕಿರ್ಚ್ತಾ, ಮಕ್ಳಿಗೆ ಗದರ್ತೀವಿ ನೋಡಿ, ಯಾಕೋ ಸುಮ್ಮನೆ ಕೂತ್ಕೊಳ್ಳೋ ಅಂದ್ಬಿಟ್ಟು ಈ ಕಡೆ ತಿರ್ಕೊಂಡು ನಕ್ಕೊಂಡು ಬರ್ತೀವಿ. ಅಂದ್ರೆ ನಾನು ಅವೇರಾಗೆ ಗದರ್ದೆ, ಅಲ್ಲಿ ನನಗೆ ಎಮೋಷನ್ಸ್ ಜನರೇಟ್ ಆಗಲಿಲ್ಲ. ಆ ಥರ ಕೆಲಸ. ನಾನು ತರಕಾರಿ ಹೆಚ್ಚುತ್ತಾ ಇರ್ತೀನಿ, ನಾನು ತರಕಾರಿ ಹೆಚ್ಚೋದನ್ನ ಹೆಚ್ಚುತ್ತಾ ಇದ್ದೀನಿ ಅಂತ ಅವೇರಾಗಿ ಮಾಡ್ತೀನಿ. ನಾನು ಅಡುಗೆ ಮಾಡೋವಾಗ ಅವೇರಾಗಿ ಮಾಡ್ತೀನಿ. ಅಥವಾ ಇನ್ನೊಂದು ಕೆಲಸ ನಾನು ಎಚ್ಚರವಾಗಿ ಮಾಡಿದಾಗ ನನಗೆ ಎನರ್ಜಿ ಖರ್ಚೇ ಆಗಲ್ಲ. ಜನರಲ್ಲಾಗಿ ಎಲ್ಲರಿಗೂ ಏನಾಗುತ್ತೆ, ಇಲ್ಲಿ ಫೋನಲ್ಲಿ ಮಾತಾಡ್ತಾನೋ, ಟಿ ವಿ ನೋಡ್ತಾನೋ, ಅಥವಾ ಇನ್ನೇನೋ ಕೇಳಿಸ್ಕೊತಾನೋ, ಇಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಮೈಂಡ್ ಡೈವರ್ಟ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಲ್ಲ. ಎನರ್ಜಿ ಅಲ್ಲೂ ವೇಸ್ಟು, ಇಲ್ಲೂ ವೇಸ್ಟ್ ಆಗ್ತಾನೇ ಇರುತ್ತೆ. ಈ ವೇಸ್ಟ್ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ಫಸ್ಟು ನಾವು ಕ್ಲಾಸಲ್ಲಿ ತಿಳ್ಕೊತೀವಿ. ನೋಡಿ, ಇಂತಿಂತ ಅಂತ ಕಡೆ ವೇಸ್ಟ್ ನಿಮ್ಗೆ ಆಗ್ತಾ ಇದೆ, ಇದನ್ನೆಲ್ಲ ಸ್ಟಾಪ್ ಕಮ್ಮಿ ಮಾಡ್ತಾ ಬರ್ಸ್ತೀವಿ. ಸೊ ಪ್ರತಿದಿನ ನೀವು ಅವೇರ್ ಆಗಿದ್ರಾ, ಎಷ್ಟೊತ್ತು ಅವೇರ್ ಆಗಿದ್ರಿ, ನನ್ಗೆ ಗೊತ್ತೇ ಆಗ್ಲಿಲ್ಲ 1 hour ಹೆಂಗೋಯ್ತು ಅಂತ, ಅಂದ್ರೆ ನೀವು ಅವೇರ್ ಆಗಿದ್ದಿಲ್ಲ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಲರ್ನರ್ಸ್ಗೆ ಏನ್ ಮಾಡ್ತೀನಿ, 1 hour ಒಂದ್ಸಲ ಅಲಾರಾಮ್ ಇಟ್ಕೊಳ್ಳಿ. ಈ ಅಲಾರಾಮ್ 1 hour ಆದ್ಮೇಲೆ 1 hour ಆಗೋಯ್ತಾ ಅಂತ ಆಯ್ತು. ಆ 1 hour ಅಲ್ಲಿ ಏನೇನು ಮಾಡಿದೆ, ನಾನು ಏನೇನು ಮಾಡಿದೆ 1 hour ಅಲ್ಲಿ ಗಮನಿಸ್ಕೊಳ್ಳಿ. ಅಂದ್ರೆ ರಿಕಾಲ್ ಮಾಡೋದು. ಅಲ್ಲಿ ಎಲ್ಲ ಬೇಡದೆ ಇರೋದೇ ಮಾಡಿರ್ತೀವಿ, ಏನೋ ಟೈಮ್ ಪಾಸ್ ಮಾಡೋದು ಅದು ಕೆಲವು ಸತಿ ಗೊತ್ತಿರಲ್ಲ. ಇದನ್ನೆಲ್ಲ ಇದು ಬೇಕು ಬೇಡ, ಇದು ಬೇಕು ಬೇಡ ಸಾರ್ಟ್ ಔಟ್ ಮಾಡ್ಕೊಂಬಿಡಿ. ಮತ್ತೆ ಇನ್ 1 hour ಅಲಾರಾಮ್ ಇಟ್ಟಿರ್ತೀರಲ್ಲ, ಮತ್ತೆ ಆವಾಗ ಅವೈರಾಗಿ ಮಾಡ್ತೀವಿ ಕೆಲಸ. ಈಗ ಮತ್ತೆ ಆ 1 hour ಅಲ್ಲಿ ನಾನು ಎಷ್ಟು, ಇದು ಹೌಸ್ ವೈಫ್ಸ್ಗೆ ಮನೆಯಲ್ಲಿ ಎಲ್ಲಾದ್ರೂ ನಾನು ಇದನ್ನ ಅಪ್ಲೈ ಮಾಡ್ಬೋದು. ಸೊ ಈ 1 hour ಮಾಡ್ತಾ ಮಾಡ್ತಾ ಏನಾಗುತ್ತೆ, 1 ವಾರ ಹೋಮ್ವರ್ಕ್ ಕೊಟ್ಬಿಟ್ಟಿರ್ತೀನಿ, ಆ 1 hour ಇಲ್ಲಿ ಎಷ್ಟು ಕಡಿಮೆ ಆಗ್ಬಿಟ್ಟಿರುತ್ತೆ ಗೊತ್ತಾ. ಅವಾಗ ನಾನು ವೇಸ್ಟೇ ಮಾಡಿಲ್ಲ ಟೈಮು. ಆಮೇಲೆ ನಾನು ವೇಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಈಗ ನನಗೆ ಇಂಟ್ರೆಸ್ಟ್ ಇದೆ, ನಾನು ಟಿವಿ ನೋಡೋಕ್ಕೋ ಅಥವಾ ಮೊಬೈಲ್ ನೋಡೋಕ್ಕೋ, ನೀವು ಅವೇರಾಗಿ ನೋಡಿ. ಆಗ ವೇಸ್ಟ್ ಇರುತ್ತಲ್ಲ, ಅದು ನೋಡಕ್ಕೆ ಮನಸ್ಸಾಗಲ್ಲ. ಯಾವಾಗ ಮೈಂಡ್ ಕರಪ್ಟ್ ಆಗ್ತಾ ಹೋಗುತ್ತೆ, ಅನ್ವಾಂಟೆಡೇ ನೋಡ್ತಾ ಇರ್ತೀವಿ, ಕರಪ್ಟೇ ಆಗಲ್ಲ, ವೇಸ್ಟೇ ಆಗಲ್ಲ. ಆಗ ಇದು ಬೇಡ, ಇದು ತಿಳ್ಕೊಳ್ಳೋದು ನೋಡೋಣ, ಅಲ್ಲಿ ವೇಸ್ಟ್ ಅಲ್ಲ, ಅಲ್ಲಿ ಏನೋ ಜ್ಞಾನ ತಗೊಂಡಿರ್ತೀವಿ. ಅಥವಾ ನನಗೆ ಏನೋ ಇಂಟ್ರೆಸ್ಟ್ ಕಲಿಯೋದು, ಅದನ್ನ ನೋಡೋಣ, ಅಲ್ಲೂ ಜ್ಞಾನ ತಗೊಂಡಿರ್ತೀವಿ. ಈ ಪ್ರಪಂಚಕ್ಕೆ ಯೂಸ್ ಆಗುವಂಥದ್ದು ಏನೇನು ಜ್ಞಾನ ಇದೆ, ಇವೆಲ್ಲ ಪ್ರಪಂಚಕ್ಕಷ್ಟೇ ಇರೋವರೆಗೂ ನಾನು ಈಗ ಕಾರ್ ಕಲಿತೀನಿ, ನೆಕ್ಸ್ಟ್ ಜನ್ಮಕ್ಕೆ ನಿಮ್ಗೆ ಉಪಯೋಗ ಇದೆಯಾ? ಕಾರು ಜಟ್ಕಾ ಗಾಡಿ ಆಗಿರುತ್ತೆ. ಹಾಗೆ ನೀನ್ ಏರೋಪ್ಲೇನ್ ಕಲ್ತ್ರು ನೆಕ್ಸ್ಟ್ ಜನ್ಮಕ್ಕೆ ಮರ್ತೇ ಹೋಗಿರುತ್ತಲ್ಲ. ಇದನ್ನ ಕಲೀರಿ, ಇದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ. ನೀವು ಇವೆಷ್ಟು ಜನ್ಮ ನಾವೆಲ್ಲ ಸೈಕಲ್ ಹೊಡೆದಿದ್ದೀವೋ, ಇವಾಗ ಇಲ್ಲಿ ಇದ್ದೀವಿ, ಇಲ್ಲ ಅಂದ್ರೆ ಬರೋಕ್ಕಾಗಲ್ಲ ಅಲ್ವಾ? ನಿಜ, ಅದು ನಿಜ. ಮತ್ತೆ ನನಗೆ ಈ ಓವರ್ ಆಲ್ ಪ್ರಾಕ್ಟೀಸ್ ಅಲ್ಲಿ ವಿಷಯಕ್ಕೆ ಬಂದಾಗ, ಬಿಕಾಸ್ ಇಟ್ ಇಸ್ ರಿಲೇಟೆಡ್ ಟು ಪ್ರಾಣಾಯಾಮ ಅಂಡ್ ಇಂಟೆನ್ಸ್ ಆಗಿ ಮಾಡ್ತೀವಿ ನಾವು. ಭಸ್ತ್ರಿಕಾ ಅಂತ ಸರ್ವ್ ಮಾಡಿಸಿ ನಮ್ ಸ್ಟಾರ್ಟ್ ಆಗಿದೆ. ಹೌದು, ಅದೊಂದೇ ನಾ ಮಾರ್ಗ. ಭಸ್ತ್ರಿಕಾ ಬಿಟ್ರೆ ನಾರ್ಮಲ್ ಪ್ರಾಣಾಯಾಮದಲ್ಲಿ ಆಗಲ್ವಾ ಇದು ವಿಷಯ? ಇದೆ. ಏನಾಗುತ್ತೆ, ಕಾಮನ್ ಪೀಪಲ್ ಎಕ್ಸ್ಪೀರಿಯನ್ಸ್ ಕಮ್ಮಿ ಆಗುತ್ತೆ ಅವಾಗ ಅಂತ? ಇಲ್ಲ, ಖಂಡಿತ ಇಲ್ಲ. ಈ ಜನರಲ್ ಆಗಿ ಕಾಮನ್ ಪೀಪಲ್ ಅಂತ ನಾವೇನ್ ಹೇಳ್ತೀವಿ, ಅವರು ಎಷ್ಟೊಂದು ಹೊತ್ಕೊಂಡಿರ್ತಾರೆ ಗೊತ್ತಾ ಒಳಗಡೆ. ಅದನ್ನ ನಾನು ಅದೇ ಬೇರೆ ಇದ್ರಲ್ಲಿ ಹೇಳಿದೀನಿ, ಈ ಕೋಪದ ಮೂಲಕ, ದುಃಖದ ಮೂಲಕ, ಇರಿಟೇಷನ್ ಮೂಲಕ, ಇನ್ನೊಬ್ಬರ ಮೇಲೆ ಕಿರ್ಚಾಡೋದ್ರ ಮೂಲಕ ಆಚೆ ಆ ಒಂದು ಎಮೋಷನ್ಸ್ನ ಬಿಸಾಕ್ತಾ ಇರ್ತೀನಿ. ಅದಕ್ಕೆ ಭಸ್ತ್ರಿಕಾನ ನೀವು ಬ್ರೀದ್ ಔಟ್ ಮೂಲಕ ಬಿಸಾಕಿ ಅಂತ ಹೇಳ್ತೀವಿ ಅಷ್ಟೇ. ಎಮೋಷನ್ಸ್ನ ಹೊರಗಡೆ ಬಿಸಾಕ್ತಾ ಬಿಸಾಕ್ತಾ ನಮ್ಗೆ ಯಾವಾಗ ಪ್ರಾಣಶಕ್ತಿ ಬರ್ತಾ ಹೋಗುತ್ತೆ, ಈಗ ಕ್ಲಾಸ್ ಬೇಕು, ಇಲ್ಲಿ ಕ್ಯಾರೆಕ್ಟರ್ ಬೇಕು, ಅವೆಲ್ಲ ತಿಳ್ಕೊತಾ ನಮ್ಗೆ ಗೊತ್ತಾಗುತ್ತೆ, ನನಗೆ ಈ ಭಸ್ತ್ರಿಕಾ ಇವತ್ತು ಇಷ್ಟು ಮಾಡೋದ್ರಿಂದ ನನಗೆ ಈ ಪರಿಸ್ಥಿತಿ ಪರಿಸರ ಇಷ್ಟಿದೆ ಇದು. ಮತ್ತೆ ನೀವು 5,000 ಅವಾಗೆಲ್ಲ ಮಾಡ್ತಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ. ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ, ನಾನು 2,000 ಮಾಡಿದ್ರೆ ಸಾಕು, ಅದು ಕಂಪಲ್ಸರಿ. ನೀವು ಹೇಳ್ದಾಗೆ 2,000 ಕಂಪಲ್ಸರಿ.
ನಿಮ್ಗೆ ಆಮೇಲೆ ಎಷ್ಟು ಚೆನ್ನಾಗಿ ಅನುಕೂಲ ಮಾಡಿಕೊಡುತ್ತೆ ನೇಚರು ಅಂತಂದರೆ, ನೀವು ಮಾಡ್ತಾ ಮಾಡ್ತಾ 2000 ಭಸ್ತ್ರಿಕಾ ನೀವು ಮಾಡಲೇಬೇಕಾವತ್ತು, ಆ ಥರ ಕ್ರಿಯೇಟ್ ಮಾಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಮಾಡೋಕ್ಕೆ ಬಿಡಲ್ಲ. ನಮ್ಮದೇ ಡಾರ್ಕ್ ಅಲ್ವಾ, ಕಲ್ತಿರ್ತಾರೆ ಅವ್ರು ಮಾಡೋಕ್ಕೆ ಆಗಲ್ಲ. ಫುಲ್ ಡೇ ಟೈಮು ಈಗ ಮಾಡೋಣ ಏನೋ ಒಂದು ಡಾರ್ಕ್ ಬರುತ್ತೆ. ಅದಕ್ಕೆ ನನ್ನ ಪರಿಸ್ಥಿತಿ ಆಗಿದ್ದು. ಅದಕ್ಕೆ ಈಗ ನಾನೇನು ಮಾಡ್ತಿದ್ದೀನಿ ಅಂದರೆ, ಆನ್ಲೈನಲ್ಲಿ ಬೆಳಗ್ಗೆ 6ರಿಂದ 7 ಎಲ್ಲರೂ ಕಂಪಲ್ಸರಿ ಯಾರ್ಯಾರು ಇದ್ದಾರೆ ಎಲ್ಲ ಬರಲೇಬೇಕು ಆನ್ಲೈನಲ್ಲಿ ಭಸ್ತ್ರಿಕಾ. ಈಗ ನಮ್ಮ ಬೇರೆ ಸ್ಟೂಡೆಂಟ್ಸ್ ಎಲ್ಲಾನು ಅವ್ರು ಮಾಡ್ಕೋತಾರೆ, ಅವ್ರಿಗೆ ಗೊತ್ತಾಗ್ಬಿಡ್ತು, ಬಿಡಲ್ಲ. ಬಟ್ ಈಗೀಗ ಕಲಿತಾ ಇರೋರಿಗೆ ಕಂಪಲ್ಸರಿ ಇಲ್ಲಿ ಬಂದು ನಮ್ಮ ಮುಂದೆ ಮಾಡಬೇಕು. ನಾವು ಪೂರ್ತಿ ಎಲ್ಲರನ್ನೂ ಬೇರೆ ಸ್ಟೂಡೆಂಟ್ಸ್ ಎಲ್ಲ ನೋಡ್ಕೋತಾರೆ, ಅವ್ರು ನೋಡ್ತಾ ಇರ್ತಾರೆ, ಅವ್ರ ಮುಂದೆ ಮಾಡಿ ಕ್ಲಿಯರ್ ಮಾಡ್ತಾರೆ. ನಮ್ಗೆ ಬೆಳಗ್ಗೆ ಟೈಮ್ ಆಗಲ್ಲ, ಮಕ್ಕಳ ಸ್ಕೂಲ್ ಅದಿದು 7:30ಇಂದ ಇನ್ನೊಂದು ಬ್ಯಾಚ್ ಬೇರೆ ಸ್ಟೂಡೆಂಟ್ಸ್ ನೋಡ್ಕೋತಾರೆ, ಅದು ಆಗಲ್ಲ. ಸಾಯಂಕಾಲ 9 ಗಂಟೆಗೆ ಆಗೋದು, ನಾವು ಆಫೀಸಿಂದ ಬರೋಕ್ಕೆ ಇಷ್ಟೊಂದು ಸಾಯಂಕಾಲ ಮಾಡಿ. ಬಟ್ ಕಂಪಲ್ಸರಿ ನಾನು ಮಾಡಿಬಿಡ್ತೀನಿ. ಈಗೇನಾಗುತ್ತೆ, ಅವ್ರನ್ನ ನಾವು ಹಿಡ್ದಿಟ್ಕೊಂಡಿರ್ತೀವಿ. ಈಗೇನಾಗುತ್ತೆ, ಹಿಂಗೆ ಇದಾಗಲ್ಲ, ಎಫೆಕ್ಟ್ ಆಗಲ್ಲ ಒಂದು. ಬಟ್ ನನಗೆ ಅಂಡರ್ ಸಿಚುವೇಶನ್ಸ್ ಲೈಕ್ ಇವಾಗ ಹಾಸ್ಪಿಟ್ಲು ಜ್ವರ ಇರುತ್ತೆ, ನನಗೆ 3 ದಿನ ನಾನು ಎದ್ದೇಳಕ್ಕೆ ಆಗಲ್ಲ. ನಾನು ಭಸ್ತ್ರಿಕಾ ಹೆಂಗೆ ಮಾಡಲಿ, ಅಷ್ಟೊತ್ತಿಗಾಗಲೇ ಡಾರ್ಕ್ ಅಕ್ಯುಮುಲೇಟ್ ಆಗಿಬಿಟ್ಟಿರುತ್ತೆ, ಸಿಚುವೇಶನ್ ಮ್ಯಾನಿಫೆಸ್ಟ್ ಆಗಿಬಿಡುತ್ತೆ. ಯಾಕಂದರೆ ನಾನೆಲ್ಲೋ ಸರ್ದು ಲಾಸ್ಟ್ ಡೇಸಲ್ಲಿ ಕೊರೋನಾ ಲಾಕ್ ಎಲ್ಲ ಇದ್ದಾಗ ಅವ್ರು ನಾನು ಇವಾಗ ಜಿಮ್ಗೆ ಹೋಗ್ತೀನಿ ಅನ್ನೋರು. ಯಾಕಂದರೆ ಅಲ್ಲಿ ಟ್ರೆಡ್ಮಿಲ್ಲು ಅಥವಾ ಯಾವುದೋ ಒಂದು ಶೇಕ್ ಮಾಡೋ ಮಷಿನ್ ಇತ್ತಂತೆ, ಅದ್ರ ಮೇಲೆ ನಿಂತ್ಕೊಂಡ್ರೆ ಅದು ಶೇಕ್ ಮಾಡಿದ್ರೆ ಅವ್ರಿಗೆ ಪ್ರಾಣಾಯಾಮ ಮಾಡಿದ ಎಫೆಕ್ಟ್ ಕೊಡೋದು ಅಂತ. ಸೊ ಈಗ ಭಸ್ತ್ರಿಕಾದ ಅನುಭವ ಪಡೆಯೋಕ್ಕೋಸ್ಕರ ನಾವು ಏನೇನೋ ಮಾಡಂಗೆ ಆಗ್ಬಿಡುತ್ತಲ್ಲ, ಹೆಂಗೆ ಪರಿಸ್ಥಿತಿ ಇದು ಅಂತ ನನಗೆ ಭಯ. ಅದು ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಒಂದ್ ಏಜ್ ಆದ್ಮೇಲೆ ಅವ್ರಿಗೆ ಆಕ್ಚುಲಿ ಆ ಟೈಮಲ್ಲಿ ಅವ್ರಿಗೆ ಭಸ್ತ್ರಿಕಾ ಮಾಡಕ್ಕೂ ಕಷ್ಟ ಆಗ್ತಿತ್ತು. ನಾವಿದ್ವಲ್ಲ ಜೊತೆಯಲ್ಲಿ, ಆಗ ಅವ್ರಿಗೆ ಮಾಡದೇ ಇರುವಾಗ ನಮ್ಮ ಪರಿಸ್ಥಿತಿ, ಅವ್ರ ಡಾರ್ಕ್ ಅವ್ರನ್ನ ಕವರ್ ಆಗಕ್ ಶುರು ಆಯ್ತು. ಆ ಅನುಭವ ನಿಮ್ಗೆ ಹೇಳಿದ್ರ? ಇಲ್ಲ, ಹೇಳ್ತೀನಿ ನಿಮ್ಗೆ ಇನ್ನೊಂದ್ಸಲ. ಹೇಳಿದ್ರು. ಸೊ ಇಲ್ಲಿ ಈಗ ಆನಂದ್ ಅವ್ರೆ, ನಿಮ್ಗೆ ಈ ಒಂದು ಮಾಡದೆ ಹೋದ್ರೆ, ಈ ವಾರ ನನಗೆ ಜ್ವರ ಬಂತು ಮಾಡಕ್ಕಾಗಿಲ್ಲ, ಈ ಜ್ವರ ಪರಿಸ್ಥಿತಿನೂ ನನಗೆ ಮುಂಚಿತ ಗೊತ್ತಾಗುತ್ತೆ. ಆಮೇಲೆ ನನ್ನ ವಾರ ಖಂಡಿತ ಮಲಗಿಸಲ್ಲ. ನನ್ಗೆ ನಾಳೆ ಜ್ವರ ಬರುತ್ತೆ ಅಂದ್ರೆ, ಇವತ್ತು ಡಾರ್ಕ್ ಗ್ರೀನ್ ಇನ್ಫೆಕ್ಷನ್ ಅಂದ್ರೆ, ಆ ಡಾರ್ಕ್ ಗ್ರೀನ್ ನಾನು ತಗೋತಾ ಇದ್ದೀನಿ ಅಂದ್ರೆ, ಡಾರ್ಕ್ ಗ್ರೀನ್ ಡಿಕೋಡಿಂಗ್ ಏನು ಮೆಡಿಸನ್ ಇಲ್ಲ. ಕನಸಲ್ಲಿ ಅಥವಾ ವಿಷನ್ ಅಲ್ಲಿ ನಾನು ಡಾರ್ಕ್ ಗ್ರೀನ್ ತಿಂದೆ ಅಂದ್ರೆ, ಇವಾಗ ಲೈಟ್ ಗ್ರೀನ್ ಫ್ರೆಂಡ್ಲಿ, ಡಾರ್ಕ್ ಗ್ರೀನ್, ಅದೇ ಡಾರ್ಕ್ ಗ್ರೀನ್ ಹಾವಿದ್ರೆ ಅದು ನನ್ನನ್ನ ದ್ವೇಷ ಮಾಡ್ತಾ ಇರುತ್ತೆ. ಸೊ ಆ ಡಾರ್ಕ್ ಗ್ರೀನ್ ನಾನು ನೋಡ್ದೆ ಅಂದ್ರೆ ಕನಸಲ್ಲಿ, ಈ ಡಾರ್ಕ್ ಗ್ರೀನ್ ಬಟ್ಟೆ ಹಾಕೊಂಡಿರ್ತೀನಿ ಅನ್ಕೊಳ್ಳೋಣ, ಓ ನನಗಿದು ಮೆತ್ಕೊಂಡಿದೆ ಎನರ್ಜಿ ಅಂದ್ರೆ, ನನ್ನ ಸ್ವಭಾವ ಯಾರ ಬಗ್ಗೆನೋ ಎನಿಮಿಟಿಯಾಗಿ ಮಾತಾಡಿದೀನಿ, ಅಥವಾ ಯಾರ್ದೋ ದ್ವೇಷ ಮಾತುಗಳು ನಮ್ಮ ಬೇರೆಯವ್ರು ಮಾಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಮೆತ್ಕೊಂಡಿದೆ, ಕ್ಷಮಿಸಿ, ನಾನು ಇನ್ನೊಂದ್ಸಲಿ ಇದನ್ನ ಮಾಡಲ್ಲ, ಕನ್ಫೆಸ್ಟ್ ಮಾಡ್ಕೋತೀನಿ. ಆವಾಗ ಭಸ್ತ್ರಿಕಾ ಮಾಡಿ ನಾನು ಪೂರ್ತಿ ನಾನು ಎನರ್ಜಿನ ತಗೊಂಡು ಇದನ್ನ ವೈಪ್ ಆಫ್ ಕನ್ಫೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಾಡ್ಕೊಂಡಾಗ ಪರ್ಸೆಂಟೇಜಲ್ಲಿ ಕಡಿಮೆ ಆಗಿ ಹೊಟ್ಟೋಗ್ಬಿಡುತ್ತೆ. ಇಲ್ಲ ಅಂದ್ರೆ ಅದೇ ಇನ್ಫೆಕ್ಷನ್ ಜಾಸ್ತಿ ಆಗ್ತಾವ. ನನಗೆ ಗೊತ್ತೇ ಇರಲ್ಲ ನನ್ಗೆ ಯಾಕೆ ಹಿಂಗ ಆಗ್ತಿದೆ, ನಾನು ಒಳ್ಳೆಯವನಲ್ವಾ ಅನ್ಕೊಂಡೇ ಇರ್ತೀನಿ. ಬಟ್ ಆದ್ರೆ ನಮ್ಮ ಸ್ವಭಾವನ ಅಲ್ಲಿ ನಾನು ಸರೆಂಡರ್ ಆಗಿ ಕೇಳಿದ್ರೆ ಮಾತ್ರ ತೋರ್ಸುತ್ತೆ. ಇಲ್ಲ ಅಂದ್ರೆ ನನ್ ಈಗೋವನೇ ಮುಚ್ಚಾಕ್ಬಿಡುತ್ತೆ ಅಲ್ವಾ. ನಂದೇನ್ ಸ್ವಭಾವ, ನನ್ಗಿದ್ ಕರೆಕ್ಷನ್ ಹೇಳಿ, ಇಲ್ಲ ಇರೋ ಪ್ರಾಬ್ಲಮ್ನ ಒಪ್ಕೊಂಬಿಡಿ. ಎರಡಕ್ಕೂ ನಾವು ರೆಡಿ ಇರಲ್ಲ, ಹೌದಲ್ವಾ. ಸೊ ಈಗ ನೀವು ಒಂದು ವಾರ ಆಗೋಷ್ಟು ನನ್ಗೆ ಆಗ್ಬಿಟ್ರೆ ಏನಪ್ಪ ಮಾಡೋದು, ಮುಂಚೆನೆ ಯೋಚನೆ ಮಾಡ್ತಾ ಇದ್ರೆ ಹಂಗಾಗಲ್ಲ. ನೀವು ಒಂದು ವಾರ ಮಲ್ಗಕ್ ಬಿಡಲ್ಲ. ಈ ತರ ಆದಾಗ 1 ದಿವಸ 2 ದಿವಸ ಅಲ್ಲಿ ಕ್ಲಿಯರ್ ಮಾಡುತ್ತೆ. ಹಂಗೂ ಬಂತಂದ್ರೆ ಏನೋ ಇದೆ ಅಂತ ಅದು ನಮ್ಗೆ ತೋರಿಸ್ತಾ ಇದೆ ನೇಚರು. ನಾವ್ ಅದನ್ನ ಕರೆಕ್ಷನ್ ಮಾಡ್ಕೊಳ್ತೀರಾ, ನಾನು ನೋಡೋದೇ ಇಲ್ಲಪ್ಪ ಅಂತ ಕಣ್ಣು ಮುಚ್ಕೊಂಡ್ರೆ ಆಗದೆ ಇರೋದು ಹೋಗ್ಬಿಡುತ್ತಾ. ಇದೆಲ್ಲರಿಗೂ ಆಗ್ತಾ ಇರೋದು ಇದೇನೆ. ಯೂಶಲಿ ಕೆಲವ್ರಿಗೆ ತುಂಬಾ ಒಳ್ಳೆ ವಿಷನ್ ಇರುತ್ತೆ, ಬಟ್ ನಾ ಹೇಳ್ತೀನಿ ಹಿಂಗ್ ಮಾಡಿ, ಎಷ್ಟೋ ಜನ ಬಿಟ್ಬಿಟ್ಟಿದ್ದಾರೆ. ನಂಗ್ ಬೇಡಪ್ಪ, ನಾನು ಆಗಲ್ಲ. ಅದಕ್ಕೆ ಅಂದ್ರೆ ನಿಮ್ಗೆ ಆ ಬಿಸಿ ಇದ್ರಿ, ಸಿಕ್ಕಾಪಟ್ಟೆ ಅವಾಗ ಬಿಸಿ ಇದ್ರಿ, ಅದ್ರಲ್ಲೂ ಬಂದ್ ಕಲ್ತ್ಕೋತಾ ಇದ್ರಿ. ನನಗೆ ಭಯ ಸ್ಟಾರ್ಟ್ ಆಗೋಯ್ತು ತುಂಬಾ.
ಈಗ ಇದೆಲ್ಲಾನು ಈಗ ನಿಮಗೆ ಮತ್ತೆ ಈ ಹಿಂಗೋಗಿ ಹಂಗೋಗಿ ಏನೇನೋ ಹೋಗಿ ಮತ್ತೆ ಇಲ್ಲಿಗೆ ಬಂದಿದ್ದೀರ. ನೀವೆಲ್ಲೂ ಇದಾಗಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿ, ಏನಿದೆ ಅದ್ರಲ್ಲಲ್ವಾ. ಖಂಡಿತ ಮೇಡಮ್. ಅಷ್ಟು ದಿವಸದ ಇದಕ್ಕೆ ಪ್ರಶ್ನೆಗೆ ಇವತ್ತು ಉತ್ತರ ಸಿಗ್ತಾ ಇದೆ ಅಲ್ವಾ. ಹೌದು, ಎಲ್ಲರೂ ಟೈಮ್ ಬರ್ಬೇಕೆಲ್ಲ, ರೆಡಿ ಆಗ್ಬೇಕು. ರೆಡಿ ಆಗ್ಬೇಕು. ನಾನ್ ರೆಡಿ ಆದ್ರೆ ನನಗೆ ಮಾಸ್ಟರ್ ಸರೇ ಹೇಳೋರು, ನನ್ನ ಹತ್ರ ಬಂದು ಹೇಳ್ತಾರೆ, ನೀವ್ ರೆಡಿ ಆದ್ರಿ ನಿಮ್ಮ ಹತ್ರ ಬಂದು ನಿಮ್ಗೆ ಪಾಠ ಸಿಗ್ತಾ ಇದೆ. ಹೌದಲ್ವಾ, ಇದೇ ರೆಡಿ ಆಗೋದು. ಮತ್ತಿನ್ನೆಲ್ಲ ಹೋಗ್ತೀರಾ? ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ. ಒಂದು ಎಪಿಸೋಡ್ ಅಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ನಾನು ಹೇಳಿದ್ದೆ, Yes. ಪಿನಿಯಲ್ ಗ್ಲ್ಯಾಂಡ್ ಅಂತ ಕೆಲವರು ಹೇಳಿದ್ರು. ಹಾ, ಅದ್ರದ್ದು ಒಂಚೂರು ಎಸ್. ಈಗ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಅಂದ್ರೆ ನಾವು ಕೇಳಿದೀವಿ, ಇಲ್ಲಿಂದ ಇಲ್ಲಿ ರಾಡ್ ಒಂದು ಇನ್ಸೆಕ್ಟ್ ಮಾಡಿದ್ರೆ ಅಲ್ಲಿರುತ್ತೆ ಮಿಡ್ ಪಾಯಿಂಟ್ ಅಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ಸ್. ಆ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಇಡೀ ನಮ್ಮ ಎನರ್ಜಿ ಸೆಂಟರ್ಸ್ ನ ಮತ್ತೆ ನಮ್ಮ ಆರ್ಗನ್ಸ್ ನ ಅದನ್ನೆಲ್ಲಾನು ಅದಕ್ಕೆ ಕಮಾಂಡ್ ಮಾಡುತ್ತೆ, ಅದು ಕೆಲಸ ಮಾಡ್ತಾ ಹೋಗುತ್ತೆ. ಈ ಪೀನಿಯಲ್ ಗ್ಲ್ಯಾಂಡ್ ಫಸ್ಟೇ, ಬಟ್ ಆದರೆ ಅದೆಲ್ಲಿರುತ್ತೆ, ಆ ಪಿಟ್ಯುಟರಿ ಗ್ಲ್ಯಾಂಡ್ ಕೆಳಗಡೆ ಇರುತ್ತೆ. ಅದು ಅದ್ರ ಕೆಲಸ ಏನಪ್ಪಾ ಅಂತಂದ್ರೆ, ಅದನ್ನ ಸರ್ ಹೇಳಿದಾರ ಪೀನಿಯಲ್ ಮರ್ತೋಗಿದೆ ನನಗೆ, ಅದೇನ ಹೇಳಿದ್ದು, ಆಲ್ ಮ್ಯಾಜಿಕಲ್ ಪವರ್ಸ್, ಇವ್ರಿಗೆ ಪಾಸ್ಟ್ ಲೈಫ್, ಹಿಡನ್ ಸೀಕ್ರೆಟ್ಸ್ ಎಲ್ಲವೂ ಇರುತ್ತೆ ಅಂತ. ಪಿಟ್ಯುಟರಿ ಗ್ಲ್ಯಾಂಡ್ ಮಾಸ್ಟರ್ ಗ್ಲ್ಯಾಂಡ್ ಅಂತ. ಪೀನಿಯಲ್ ಗ್ಲ್ಯಾಂಡ್ ಏನು ಅಂತ ನನ್ಗೆ ಅದೇ. ಪೀನಿಯಲ್ ಗ್ಲ್ಯಾಂಡ್ ಬಂದ್ಬಿಟ್ಟು ಈಗ ನಿಮ್ಗೆ ಕೆಲವರು ಸಾಧನೆ ಮಾಡುವಾಗ ಆ ನಾಲ್ಗೆ ಕೆಳಗಡೆ ಮಾಡ್ಕೋತಾರೆ. ಸಾಧನೆ ಅಂದ್ರೆ ಆ ನಾಲ್ಗೆನ ಮೇಲಕ್ಕೆ ಹಿಂಗೆ ಪ್ರೆಸ್ ಮಾಡ್ತಾರೆ, ಕೇಚರಿ ಮುದ್ರಾ ಅಂತ ಕರೀತಾರೆ. ಕೇಚರಿ ಮುದ್ರಾ. ಆ ತರ ಮಾಡೋದ್ರಿಂದ ಏನಾಗುತ್ತೆ, ಆ ಗ್ಲ್ಯಾಂಡ್ ಆಕ್ಟಿವೇಟ್ ಆಗುತ್ತೆ. ಅದು ಆಕ್ಟಿವೇಟ್ ಆದಾಗ ನನ್ನ ಜ್ಞಾನಮಯ ಕೋಶಕ್ಕೆ ನಾನು ಕನೆಕ್ಟ್ ಆಗ್ತೀನಿ, ಈ ರೀತಿಯಲ್ಲೂ ಆಗ್ತೀನಿ. ಅಲ್ಲಿ ಸರ್ವಶಕ್ತ, ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತ, ಆ 3 ಪವರ್ಸ್ ಅಲ್ಲಿದೆ. ಅದು ಸುಮ್ಮನೆ ಬರಲ್ಲ. ಆಮೇಲೆ ನಾನು ಅದನ್ನ ಯಾವಾಗ ಟಚ್ ಮಾಡ್ತೀನಿ, ಅಲ್ಲಿಂದ ಅಮೃತ ಅಂತ ಹೇಳ್ತಾರೆ, ಅದು ಅಮೃತ ಅಲ್ಲ, ಅದು ಆ ಟಚ್ ಮಾಡಿದಾಗ ನನಗೆ ಆಕ್ಟಿವೇಟ್ ಆಗುತ್ತೆ, ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತೀನಿ ನಾನು. ಕಾನ್ಶಿಯಸ್ ಸಬ್ ಕಾನ್ಶಿಯಸ್ ಇದೆಯಲ್ಲ ಎರಡು, ಆ ಸಬ್ ಕಾನ್ಶಿಯಸ್ ಶಿಫ್ಟ್ ಆದಾಗ ಅಲ್ಲಿ ಈ 3 ಪವರ್ ಇರುತ್ತೆ. ಆ ಪವರ್ಗೋಸ್ಕರ, ಆ ಪವರ್ ಏನಕ್ಕೆ, ನಾನು ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ ಆಗ್ಬೇಕಾದ್ರೆ ನಾನು ಇದನ್ನ ಮಾಡ್ಬೇಕು. ಸೊ ಅದ್ಯಾಕೆ ಆಗ್ಬೇಕು, ಅದು ಕ್ಲಾಸಲ್ಲಿ ತಿಳ್ಕೊತೀರ, ನಿಮಗ್ ಗೊತ್ತಿದೆ. ಸೊ ಈಗ ಅಲ್ಲಿ ಟಚ್ ಮಾಡಿದಾಗ ಆ ಗ್ಲ್ಯಾಂಡ್ ನಲ್ಲಿ ಬರೋ ಅಂತದ್ದು, ಅದನ್ನ ಉಪಯೋಗಿಸಕ್ಕೆ ಗೊತ್ತಿಲ್ಲ ಅಂದ್ಮೇಲೆ ನಾನು ಅದನ್ನ ಹೆಂಗೆ, ಅದ್ರ ಬಗ್ಗೆ ಯಾಕೆ ನಾನು ಡಿಸ್ಕಸ್. ಪಿಟ್ಯುಟರಿ ಗ್ಲ್ಯಾಂಡ್ ಮೂಲಕ ಪೀನಿಯಲ್ ಗ್ಲ್ಯಾಂಡ್. ಪಿಟ್ಯುಟರಿ ಮೇಲಿರುತ್ತೆ, ಇಲ್ಲಿಂದ ಅದು ವೈಬ್ರೇಟ್ ಆದಾಗ ಅದು ಫುಲ್ ಎಲ್ಲ ಮಾಡುತ್ತೆ. ಬಟ್ ಈ ಪೀನಿಯಲ್ ಗ್ಲ್ಯಾಂಡ್ ಇಲ್ಲಿಂದಾನೆ ಈ ಸಾಧನೆ 4th ಲೆವೆಲ್ ಅವ್ರಿಗೆ ಇರುತ್ತೆ, ಅಲ್ಲಿಗೆ ಮಾಡೋದು. ಅಂದ್ರೆ ಫಸ್ಟ್ ಇಲ್ಲಿ ಗಮನಿಸ್ತೀವಿ, ನಿಮ್ಗೆ ಸೀಟ್ ಆಫ್ ಅವೇರ್ನೆಸ್ ಹೇಳಿದಾರ? ಸೀಟ್ ಆಫ್ ಅವೇರ್ನೆಸ್, ಅದು ಜಸ್ಟ್ ಅವೇರ್ ಆಗಿ ಅಲ್ಲೇ ಗಮನಿಸ ಕೂತ್ಕೊಳ್ಳೋದು. ಅದಾದ್ಮೇಲೆ ಅಲ್ಲಿಗೆ ಹೋಗ್ತೀನಿ, ಅದನ್ನ ಟಚ್ ಮಾಡ್ತೀನಿ. ಇದು ಕೆಲವು ಸಾಧನೆಗಳಲ್ಲಿ ಇದೆ, ಕೆಲವರು ಅದು ಕೆಲವು ಮಾಂಕ್ಸ್ಗಳು ಮಾಡ್ತಾರೆ ಅಂತ ಹೇಳಿದ್ರು, ನಮ್ಮ ಯಜಮಾನ್ರೆ ಹೇಳಿದ್ರು. ಅದನ್ನ ಟಚ್ ಮಾಡೋದಕ್ಕೋಸ್ಕರ ಅದನ್ನ ಕೆಳಗಡೆ, ಆ ಟಂಗ್ ಕೆಳಗಡೆ ಒಂದು ಚರ್ಮ ಇದೆ, ಅದನ್ನ ಕಟ್ ಮಾಡ್ಕೊಂಡು ಅಲ್ಲಿ ಟಚ್ ಮಾಡಿ ಹಾಗೇ ಕುತ್ಕೋತಾರೆ. ಅದೇನೆ ನೋಡ್ರಿ, ಈ ಕಿಕ್ ಅಂತಾರಲ್ಲ, ಅದು ಕೊಡು, ಆರಾಮಾಗಿ ಹಂಗೆ ಇರ್ತಾರೆ. ಅಮೃತ ಬಿಂದು, ಅದು ಅಮೃತ ಅಂತ ಹೇಳ್ತಾರೆ. ಆ ಸಾಧನೆಯಲ್ಲಿ ನನಗೆ ಎಷ್ಟು ಆನಂದ ಇರುತ್ತೆ ಅಂದ್ರೆ, ನನಗೆ ಯಾವುದು ಆನಂದ ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಆ ಒಂದು ಅದು ಬರುತ್ತಲ್ಲ, ಅದು ಆ ಎಫೆಕ್ಟ್ ಬಂದು ಪರಮಾತ್ಮನ, ನಾನು ಪರಮಾತ್ಮನ ಆ ಒಂದು ಎಫೆಕ್ಟ್ ಕೊಡುತ್ತೆ. ನಂಗೆ ಏನು ಬೇಕನ್ಸಲ್ಲ, ಎಷ್ಟು ಆನಂದ ಇರುತ್ತೆ ಅಂದ್ರೆ, ಈಗ ಕುತ್ಕೊಂಡ್ರೆ ವಾಹ್ ಸಾಕಿಷ್ಟೆ ಅಂತ. ಅದಕ್ಕೆ ಏನ್ ಮಾಡ್ತಾರೆ, ನಿಮಗ್ ಗೊತ್ತು, ಕ್ಲಾಸಲ್ಲಿ ಸರ್ ತಮಾಷೆ ಮಾಡೋರು, ಒಂದು ಸ್ಪಿರಿಟ್ ಹಾಕೊಂಡ್ರೆ ಸಾಕಲ್ಲ, ಆನಂದದಲ್ಲಿ ಇರ್ತೀನಿ, ಅದಕ್ಕೆ ಯಾಕೆ ಇಷ್ಟೊಂದು ಕಷ್ಟ ಅಂತೆಲ್ಲ. ಬಟ್ ಆದ್ರೆ ಇದು ಬೇರೆ. ಹೌದು, ಇದು ತುಂಬಾ, ಇದಕ್ಕೆ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿರ್ಬೇಕು. ಅದಕ್ಕೆ ಇಲ್ಲೆಲ್ಲ ಏನ್ ಮಾಡ್ತಾರೆ, ಈ ಬಾಂಗ್ ಅಂತ ಕೊಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದು ಅಷ್ಟೇ, ಅದು ಟೆಂಪರರಿ.
ಟೆಂಪರವರಿ ಹಂಗಿರ್ತಾರೆ, ಆಮೇಲೆ ಮತ್ತೆ ಬೇಸ್ ಹಾಗಾಗ್ಬಾರ್ದು. ಹೌದು. ಅದು ತಪ್ಪು. ಅದಕ್ಕೆ ಇದೆಲ್ಲ ಶಾರ್ಟ್ ಕಟ್ಸು ಹ್ಮ್. ಇದು ಅದು ನಿಮ್ಮ ನಿಜವಾಗ್ಲೂ ಹ್ಮ್. ಮನೋನ್ಮಯ ಕೋಶದ ಮೇಲೆ ಕೂರಲ್ಲ. Yes. ಎಲ್ಲ ಬರೀ ಅನ್ನಮಯ ಕೋಶಕ್ಕೆ ಅಷ್ಟೇ ಅವೆಲ್ಲ ಈ ಕಿಕ್ಕು ಬಾಂಗ್ ಅವೆಲ್ಲ Yes, yes, ತಗೊಂಡು ಹಾ, exact. ಮಾಡಬಾರ್ದು ಅಂತ ಹೇಳಿ. ಹೌದು, ಮಾಡೋರು. ಸೊ ಹೀಗೆ. ಎಸ್ ಮೇಡಮ್, ಇದು ಸಮುದ್ರ. ಈ ಹೌದು. ಸಬ್ಜೆಕ್ಟು ಓ ಹೌದು, ಈಜ್ದಷ್ಟು ಓದಷ್ಟು ಆಳ ಇದೆ. 100%. ಸೊ ಅದೇ ನನಗೆ ಅದಕ್ಕೆ ಅದೆಲ್ಲ ನನ್ನದು ಒಂದು ವೈಯಕ್ತಿಕವಾಗಿ ಡೌಟ್ ಇತ್ತು. ಹ್ಮ್. 0 ಲೆವೆಲ್ 1 ಲೆವೆಲ್ ಬಂದಕ್ಕೆ ನಿಲ್ಸ್ಬಿಟ್ಟೆ. ಬಟ್ ಇಷ್ಟೆಲ್ಲ ತುಂಬಾ ಚೆನ್ನಾಗಿ ಕೇಳ್ತಿದ್ರಿ. ಅದೇ ನನ್ನ ಕ್ವಶನ್ಗಳು ಇಲ್ಲದೆ ನನಗೆ ಮುಂದಕ್ಕೆ ಹೋಗಕ್ ಆಗ್ತಾ ಇರಲ್ಲ. ನನಗೆ ಹಾ, ಕ್ವಶನ್ ಬೇಕೇ ಬೇಕಿತ್ತು ನನಗೆ. ಹೌದು. So ಯಾವಾಗ ಇದು ಹಿಂಗೆ ಆಯ್ತು, ಆಮೇಲೆ ವಿನಯ್ ಗುರುಜಿನೂ ಅದೇ ಹೇಳಿದ್ರು ನನಗೆ, ನಿನ್ ಪ್ರಾಕ್ಟೀಸ್ಗೆ ನಾವು ಹ್ಯಾಂಡ್ ಬ್ರೇಕ್ ಹಾಕಿದೀವಿ ಅಂದ್ರು. ಅಲ್ಲಿ ಅರ್ಥ ಮಾಡ್ಕೋಬೇಕು ನಾವು ಹ್ಯಾಂಡ್ ಬ್ರೇಕ್ ಅಂದ್ರೆ ಏನು, ನಾಳೆ ರಿಲೀಸ್ ಮಾಡ್ಲೇಬೇಕದು ಅಂತ. ಹೌದು, ಇದಲ್ವಲ್ಲ ಬ್ರೇಕು. ಹೌದು. ಹ್ಯಾಂಡ್ ಬ್ರೇಕ್ ಯಾವಾಗ ಹಾಕಿರ್ತೀವಿ ನಾವು? ಸುಮ್ಮನೆ ರಾತ್ರಿ ಗಾಡಿ ಮನೆ ಮುಂದೆ ನಿಲ್ಸಿರಕ್ಕೆ, ಬೆಳಗ್ಗೆ ಗಾಡಿ ತಗೊಂಡೋಗ್ಬೇಕಂದ್ರೆ ಹ್ಯಾಂಡ್ ಬ್ರೇಕ್ ತೆಗಿಲೇಬೇಕು ಅಂತ. ಸೊ ಅದು ತೆಗಿಯೋ ಟೈಮ್ ಬರುತ್ತೆ ಅನ್ನೋದನ್ನ ಅವರು ಇಂಡೈರೆಕ್ಟ್ ಆಗಿ ನಂಗೊಂದು 5-6 ವರ್ಷದಿಂದ ನನ್ನ ಪರಿಸ್ಥಿತಿ ನೋಡಿ, ಅದಕ್ಕೆ ಆಯ್ತು ಬಿಡೋ ನಿನ್ಗೆ ಹ್ಯಾಂಡ್ ಬ್ರೇಕ್ ಹಾಕಿದೀವಿ ಈಗ ಅಂದ್ರು ಅವರೇ. ಆವಾಗ ನಾನು ಓಕೆ, ಯಾಕಂದ್ರೆ ನನಗೆ ಬ್ರಹ್ಮ ಸರ್ ಇಲ್ಲ, ಇವಾಗ ಇವರು ಸಿಕ್ಕಿದ್ದಾರೆ, ಹಿಂಗಾಗಿದೆ, ಒಂದು ಮಾರ್ಗ ಸಿಗ್ತಾ ಇದೆ ಅಂತ. ಬಟ್ ಅದೇ ಮತ್ತೆ ನಾವೆಲ್ಲ ಹಿಂಗ್ ರೀಕನೆಕ್ಟ್ ಆಗಿ ಮುಂದೆ ಹೋಗ್ತೀವಿ ಅಂದ್ರೆ ನೋಡೋಣ ಮೇಡಮ್. ನಂದು ಜರ್ನಿ ಗೊತ್ತಿಲ್ಲ ಏನಂತ. ಇಲ್ಲ, ಅವ್ರು ಗುರ್ತಿಸಿದ್ದಾರೆ, ಅವ್ರು ಅವಾಗ್ಲೇ ಹೇಳಿದ್ದಾರೆ ಅಂದ್ಮೇಲೆ ಈ ಹೇಗಾದ್ರೂ ಸರಿ ಹಿಂಗೇ ಬರ್ಬೇಕು ಅಂತೆಲ್ಲ, ಯಾವ್ದೋ ಒಂದು ರೂಟಿಂದ ಅಲ್ಲಿ ಹೋಗಿ ಸೇರೋದಂತೂ ಗ್ಯಾರಂಟಿ. ಎಲ್ರು ಸೇರ್ಲೇಬೇಕು. ಬಟ್ ಅವ್ರವ್ರದ್ದು ಟೈಮ್ ನೀವೇ ಹೇಳಿದ್ರಿ, ಆ ಎಲೆ ಎಲ್ಲ ಒಂದೇ ಸಲ ಇಲ್ಲ. ಅದೇ ಗುರುಜಿನೇ ಹೇಳಿದ್ದದು. ಹೌದಾ? ನಾನು ಕೇಳಿದ್ದೆ ಭಾಳ, ಯಾವಾಗ ಏನು ಅಂತಲ್ಲ. ಅವಾಗ ಎಲ್ಲ ಒಂದೇ ಸಲ ಉದ್ರಲ್ಲಪ್ಪ, ಅದಾದ್ರ ಟೈಮ್ ಉದುರುತ್ತದು. ಪೇಷನ್ಸ್ ಮುಖ್ಯ ಅಂದ್ಬಿಟ್ಟು ಅಷ್ಟೇ. ಪ್ರತಿ ಸಲ ನಮ್ಮ ಯಜಮಾನ್ರು ಕೇಳಿದ್ರೆ ಅವ್ರು ಹೇಳೋರು, ಬೇಡ, ಯಾಕೆ ಬೇಡ, ನೀ ಇನ್ನೂ ಅಷ್ಟು ಇದಾಗಿಲ್ಲ, ಇದನ್ನ ಆಚೆ ಬೆಳಕಕ್ಕೆ ತರಬಾರ್ದು ಅಂತ ಗುರುಗಳು ಹೇಳಾಗಿದೆ. ಇನ್ಯಾವಾಗ ಮತ್ತೆ ಹೇಳಿದ್ರು 2024 ವರ್ಗೂ ಇದನ್ನ ಮಾಡೋ ಹಂಗಿಲ್ಲ. ನಾವು 2024 ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು, ಹಂಗಾರೆ ಇವಾಗ 24 ಅಲ್ವಾ, ಈಗ ಇದು ಮಾಡೋಣ ಅಂತೇಳಿ ದಿ ಶಂಬಲ ಅಂತ ಏನು ವೆಬ್ಸೈಟ್ ಎಲ್ಲ ಮಾಡಿದ್ರು. ಅದು ಹಂಗೆ ಸ್ಟಿಲ್ ಆಗಿತ್ತು. ಇವ್ನು ನಗ್ತಾ ಇದ್ದ, ಇವ್ನು ಸ್ವಲ್ಪ ಕಾಲು ಎಳಿತಾನೆ ನಿಮ್ಮಂಗೆ. ಓಕೆನಾ? ಸೊ ಆಂಟಿ ಎಲ್ಲಿ ನಿಮ್ಮ ವೆಬ್ಸೈಟ್? ಅದೇ ಸುಮ್ಮನೆ ಅವ್ರು ಯಾವಾಗ ಹೇಳ್ತಾರೆ ಅವಾಗ ನಾನೇನು ನನ್ನ ವೆಬ್ಸೈಟ್ನ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಮಾಡ್ತಾರೆ. ನಾನು ಯಾವುದು ನಮ್ಮ ಯಜಮಾನ್ ಹೇಳಾಗಿದೆ, ನಾನು ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ಅಷ್ಟೇ ಅಂತ. ಅದೇ ಟೈಮಲ್ಲಿ ನೋಡಿ, ನೀವು ಕನೆಕ್ಟ್ ಆದ್ರಿ, ಹೇಳಿದ್ರು, ನಾನು ನನ್ನನ್ನು ಪ್ರಚಾರ ಮಾಡಿದ್ನ, ಅವ್ರು ಮಾಡ್ಕೋತಾರೆ, ನೀನು ಸುಮ್ಮನೆ ನಿನ್ನ ಕೆಲಸ ಮಾಡು. ಇದು ಎಂತ ಇದು ನೋಡಿ. ಈಗಲೂ ಅಷ್ಟೇ. ಅದು ಇದಕ್ಕೆ ಹಿಂದೆ 15 ದಿವಸದ ಹಿಂದೆ ನಮ್ಮ ಯಜಮಾನ್ರು ಪೂರ್ತಿ ಬಂದು, ನಾನು ಬರ್ತಾ ಇದ್ದೀನಿ, ನಾನು ಈ ಕ್ಲಾಸ್ನ ಮತ್ತೆ ಮುಂದುವರಿಸ್ತೀನಿ. ಹೆಂಗ್ರಿ ಬರ್ತೀರಾ, ಹೆಂಗ್ರಿ ಮುಂದುವರಿಸ್ತೀರಾ ಅಂತ ಇದನ್ನ ಅಭಿಗೆ ಹೇಳಿದ್ದೆ, ಸ್ಟೂಡೆಂಟ್ಸ್ಗೆಲ್ಲರಿಗೂ ಹೇಳಿದ್ದೆ. ಬರ್ತೀನಿ ನೋಡು, ಹೆಂಗ್ ಬರ್ತಾರೆ, ನೀವು ಫೋನ್ ಮಾಡಿದ್ದ ಆನಂದ, ಕನೆಕ್ಟ್ ಆದ್ರಿ, ಆಮೇಲೆ ಮಾತಾಡಿದ್ರಿ, ನೀವು ಬಂದ್ರೆ ನಿಜ ನಿಮ್ಗೆ ಹೆಂಗ್ ಅನ್ನಿಸ್ತಿದ್ಯೋ, ನಾನು ಅವ್ರನ್ನ ಹಂಗೆ ನನ್ಗೆ ಅನ್ನಿಸ್ತಾ ಇತ್ತು. ತುಂಬಾ ಖುಷಿ ಆಗ್ತಿತ್ತು ಎಲ್ಲಾ ಸ್ಟೂಡೆಂಟ್ಸ್ಗೂ. ಎಷ್ಟ್ ಚೆನ್ನಾಗಿ ಇಷ್ಟು ವರ್ಷ ಆದ್ರೂ ಜ್ಞಾಪಕ ಕಟ್ಕೊಂಡು ಎಷ್ಟ್ ಚೆನ್ನಾಗಿ ಹೇಳ್ತಾ ಇದಾರೆ. ಅದೆಲ್ಲರಿಗೂ ಅನ್ನಿಸ್ತು ಅಂತಾರೆ. ನೋಡಿ ಹಿಂಗ್ ಬಂದ್ರು, ಇನ್ಮೇಲೆ ಇದು ಪಿಕಪ್ ತಗೊಳುತ್ತೆ ಅಂದ್ರು. ನೋಡಿ ಈಗ ಏನಾಗ್ತಿದೆ ಅಲ್ವಾ? ಪಾಡ್ಕಾಸ್ಟ್ ಅನ್ನೋದ್ರ ಮೂಲಕ ನೋಡಿ, ಇದು ಕೇಳಿಸ್ಕೊಳ್ಳೋದು ಶ್ರಾವಣ ಮಾಸ. ಹೌದು, ಅದನ್ನೇ ಹೇಳ್ತಾ ಇರ್ತೀನಿ ನಾನು. ಪಾಡ್ಕಾಸ್ಟ್ ಎಲ್ಲರೂ ನೋಡ್ಲೇಬೇಕು ಅಂತ ಏನಿಲ್ಲ ಇದು, ಯಾಕಂದ್ರೆ ವಿಜುವಲಿ ಏನಿಲ್ಲ. ಸುಮ್ಮನೆ ಹಾಕೊಂಡ್ಬೇಕಾದ್ರೆ ಮೆಟ್ರೋಲ್ ಕೇಳ್ಕೊಂಡು ಹೋಗ್ಬೋದು. ಹೌದು, ಕನೆಕ್ಷನ್ ಕೊಟ್ರೆ ಡ್ರೈವ್ ಮಾಡ್ತಾ ಕಾರಲ್ಲೂ ಕೇಳ್ಕೊಂಡು ಹೋಗ್ಬೋದು. ಸೊ ಶ್ರವಣ ಮೂಲಕೇನ ಎಲ್ಲರಿಗೂ ವಿಷಯ ಆಗ್ತಾರೆ. ನಾವು ಅದೇ ನಮ್ದೇನು ಇಲ್ಲ ಇಲ್ಲಿ ರೋಲ್ ಪ್ಲೇ ಆನಂದವ್ರೆ ಆಗಾದ್ರೆ ಅಲ್ವಾ? ಖಂಡಿತ. ಅದಕ್ಕೆ ಬಿಟ್ಬಿಟ್ಟಿದೀನಿ, ಏನಾಗುತ್ತೆ ಹಾಕೊಂಡು, ನಮ್ದೇನು ಪ್ರಯತ್ನ ನಮ್ ಸಾಧನೆಯಲ್ಲಿ ನಿಮ್ಗಿದ್ರೆ ಸಾಕು. ಅದಕ್ಕೆ ನಮ್ದು ನಾವು ನೋಡಿ ಎಕ್ಸಿಟ್ ಆದ್ರೆ ಸಾಕಾಗಿದೆ, ಏನ್ ಬೇರೆ ಮಾಡ. ಅದೇ ನಾವು ಇದು ತುಂಬದ ಮೇಲೆ ತುಳುಕ್ಲೇಬೇಕು, ಇದು ತುಳ್ಕೋದು ಅಷ್ಟೇ. ತುಂಬೆ ಇಲ್ಲ, ತುಳುಕ್ಲಿ ತುಂಬಿಸ್ಕೋ ಫಸ್ಟ್ ಅಲ್ವಾ? ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಪಾಡ್ಕಾಸ್ಟ್ಗೆ ನೀವು ಬಂದಿದ್ದಕ್ಕೆ ನನಗೆ ಭಾಳ ಖುಷಿ ಆಯಿತು. ನನ್ನ ಪರಿಸ್ಥಿತಿ
ಎಲ್ಲವೂ ಮತ್ತೆ ಒದಗಿದ್ರೆ ಖಂಡಿತ ನಾನು ಮತ್ತೆ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ, ನೋಡೋಣ ಹೇಗೆ ಅಂದ್ಬಿಟ್ಟು ಅಂತ. ಸರ್ ಇವತ್ತನ್ನೇ ಹೇಳಿದ್ನಲ್ಲ, ನೀವು ಬಂದಾಗ ನನಗೆ ಸರ್ ಮತ್ತೆ ಜೊತೆಲೇ ಇದಾರೆ, ನೀವು ಜೊತೆಲೇ ಇದ್ದೀರಾ ಅನ್ನೋ ಫೀಲಲ್ಲೇ ನನಗೆ. ಖಂಡಿತ ಹೌದು. ಅವರ ಒಂದು ಇದನ್ನೆಲ್ಲ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಿ, ಎಸ್ ಮಾಡಿ ಮೇಡಮ್. ನಾನು ಮತ್ತೆ ಜಾಯ್ನ್ ಆಗಿ ಟ್ರೈ ಮಾಡ್ತೀನಿ. ಖಂಡಿತ. ಏನ್ ಡೌಟ್ಸ್ ಇದ್ರು ಪರವಾಗಿಲ್ಲ, ವಾಯ್ಸ್ ಮೆಸೇಜ್ ಹಾಕಿದ್ರೆ ಸಾಕು. ಆಯ್ತು, ಖಂಡಿತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಯ್ತು. ಓಕೆ, ಸೊ ನೋಡಿದ್ರಲ್ಲ, ಇದು ನಮ್ಮ ಗುರುಗಳ ಪತ್ನಿಯಾದಂಥ ಗುರುಮಾಯಿ ಲಕ್ಷ್ಮೀ ಅಮ್ಮ ಅವರು ಇವತ್ತು ಬಂದಿದ್ದರು. ಅವರ ಮೂಲಕ ನಾನು ಬಂದಂಥ ಕ್ಲಾಸು ಹೇಗಿತ್ತು ಇದೆಲ್ಲ ನಿಮಗೆ ತಿಳಿಸ್ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಸೊ ನನ್ನ ವಿಚಾರಗಳು ಈ ಥರ ಇರುತ್ತೆ. ಇದು ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿ ಬೇರೆಯವ್ರಿಗೂ ಉಪಯುಕ್ತ ಆಗುತ್ತೆ ಅಂತ ಅನ್ಸಿದ್ರೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ರಿಗೂ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಕೃಷ್ಣಾರ್ಪಣಮಸ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೈಸೂರು ಸ್ಯಾಂಡಲ್ ಸೋಪ್, ಶ್ರೀಗಂಧದ ತವರು ಮನೆಯಿಂದ.